ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಪ್ರಾಕ್ಟೀಸಸ್ ಬಗ್ಗೆ ಮಾತಾಡ್ತಾ ಬಂದ್ವಿ. ಈಗಲೂ ಮಾತಾಡ್ತಾ ಇದೀವಿ ಅದೇ ಟಾಪಿಕ್ ಬಗ್ಗೆ. ಸೊ ಆ ಟಾಪಿಕ್ ಅಲ್ಲಿ ನಮ್ಗೆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಪ್ರಾಕ್ಟೀಸಸ್ ಅಲ್ಲಿ ಏನ್ ಮಾತಾಡ್ತಾ ಇದ್ವಿ ಅಂತ ಅಂದ್ರೆ ಕಾಂಟ್ರಾಕ್ಟ್ ಸಿಸ್ಟಮ್ ಬಗ್ಗೆ ನಾವು ಮಾತಾಡಿದ್ವಿ. ಅದ್ರ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಟೆಂಡರ್ ಬಗ್ಗೆ ಮಾತಾಡ್ತಾ ಇದ್ವಿ. ಟೆಂಡರ್ ಬಗ್ಗೆ ಮಾತಾಡ್ತಾ ಇರುವಾಗ ಟೆಂಡರ್ ನ ಹೇಗೆ ಪ್ರಿಪೇರ್ ಮಾಡೋದು, ಟೆಂಡರ್ ಕಂಡೀಷನ್ಸ್ ಏನು, ಟೆಂಡರ್ ಡಾಕ್ಯುಮೆಂಟ್ ಅಂತ ಅಂದ್ರೆ ಏನು, ಟೆಂಡರ್ ಗಿಂತ ಕಾಂಟ್ರಾಕ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರುತ್ತೆ, ಟೆಂಡರ್ಗೆ ಹೋಗ್ಬೇಕಾದ್ರೆ ಟೆಂಡರ್ ನ ಹೇಗೆ ಕಾಲ್ ಮಾಡ್ತೀವಿ, ಕಾಲ್ ಮಾಡಿದ್ಮೇಲೆ ಟೆಂಡರ್ಸ್ ಒಂದು ಅಪ್ಲಿಕೇಶನ್ ಕನ್ಸರ್ನ್ಡ್ ಆಫೀಸರ್ಸ್ ಇಂದ ಅವರು ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ಖರೀದಿ ಮಾಡಿದ್ಮೇಲೆ ಫಿಲ್ಡ್ ಅಪ್ಲಿಕೇಶನ್ಸ್ ಅಥವಾ ಟೆಂಡರ್ ಫಾರ್ಮ್ಸ್ ನ ಅವರು ಭರ್ತಿ ಮಾಡಿದ ಟೆಂಡರ್ ಫಾರ್ಮ್ಸ್ ನ ಒಂದು ಸೀಲ್ಡ್ ಲಕೋಟೆಯಲ್ಲಿ ಹಾಕಿ ಸೀಲ್ ಮಾಡಿ ಅದನ್ನ ಟೆಂಡರ್ ಬಾಕ್ಸ್ ಇಟ್ಟಿರ್ತಾರೆ, ಅಲ್ಲಿ ಹಾಕ್ತಾರೆ. ಅದನ್ನ ಒಂದ್ ದಿವಸ ಯಾವತ್ತು ಕಾಲ ನಿಗದಿ ಮಾಡಿರ್ತಾರೆ, ಇಂಥ ದಿವಸ ನಾವು ಟೆಂಡರ್ ಬಾಕ್ಸ್ ನ ಓಪನ್ ಮಾಡ್ತೀವಿ ಅಂತ ಹೇಳಿ ಯಾರು ಟೆಂಡರ್ ಕಾಲ್ ಫಾರ್ ಮಾಡೋವಾಗ್ಲೇ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಅಂದ್ರೆ ಆ ಡೇಟಿಗೆ ಟೆಂಡರ್ ಬಾಕ್ಸ್ ನ ಓಪನ್ ಮಾಡ್ತಾರೆ. ಅದ್ರಲ್ಲಿರುವಂತ ಎಷ್ಟು ಟೆಂಡರ್ಸ್ ಬಂದಿದಾವೆ ಅದನ್ನ ಲಿಸ್ಟ್ ಮಾಡ್ತಾರೆ. 4-5 ಟೆಂಡರ್ ಬಂದಿರ್ಬೋದು, 10 ಟೆಂಡರ್ ಬಂದಿರ್ಬೋದು, 20 ಟೆಂಡರ್ ಫಾರ್ಮ್ಸ್ ಬಂದಿರ್ಬೋದು, 20 ಜನ ಕಾಂಟ್ರಾಕ್ಟರ್ ಪಾರ್ಟಿಸಿಪೇಟ್ ಮಾಡಿರ್ಬೋದು ಟೆಂಡರ್, ಇಲ್ಲದ್ರೆ 10 ಜನ ಪಾರ್ಟಿಸಿಪೇಟ್ ಮಾಡಿರ್ಬೋದು. ಒಬ್ಬೊಬ್ರು ಒಂದೊಂದು ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ಅದನ್ನ ಲಿಸ್ಟ್ ಮಾಡ್ತಾರೆ. ಲಿಸ್ಟ್ ಮಾಡಿ ಆ ಆಫೀಸರ್ ಇನ್ಚಾರ್ಜ್ ಯಾರು ಇರ್ತಾರೆ ಅವರು ಹೌದು ಇಷ್ಟು ಜನ ಕಾಂಪೀಟ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಪಟ್ಟಿ ಮಾಡ್ಕೊಂಡು ಆ ಟೆಂಡರ್ ಫಾರ್ಮ್ಸ್ಗೆಲ್ಲ ಇನಿಷಿಯಲ್ ಮಾಡ್ತಾರೆ ಅಥವಾ ಸೈನ್ ಮಾಡಿ ಇಟ್ಕೊಂತಾರೆ. ಇಟ್ಕೊಂಡು ಆ ಕಾಂಟ್ರಾಕ್ಟರ್ ಯಾರು ಇರ್ತಾರೆ ಅವ್ರ ಎದುರುಗಡೆನೆ ಅದನ್ನೆಲ್ಲ ಓಪನ್ ಮಾಡ್ತಾರೆ, ತೋರಿಸ್ತಾರೆ. ನೋಡಪ್ಪ ಇಷ್ಟೇ ಜನ ಬಿಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು, ಬಾಕ್ಸ್ ಒಳಗಡೆ ಇಷ್ಟೇ ಅಪ್ಲಿಕೇಶನ್ಸ್ ಇರೋದು ಅಂದ್ರು ಎಲ್ರ ಮುಂದೆ ತೋರಿಸಿ ಅದನ್ನ ಟೆಂಡರ್ ನ ಮತ್ತೆ ಒಂದೊಂದೇ ಟೆಂಡರ್ ಫಾರ್ಮ್ಸ್ ನ ಓಪನ್ ಮಾಡಿ ಇಂಥವ್ರು ಎ ಕಾಂಟ್ರಾಕ್ಟರ್ ಇಷ್ಟು ಕೋಟ್ ಮಾಡಿದ್ದಾರೆ, ಬಿ ಕಾಂಟ್ರಾಕ್ಟರ್ ಇಷ್ಟು ಕೋಟ್ ಮಾಡಿದ್ದಾರೆ, ಸಿ ಕಾಂಟ್ರಾಕ್ಟರ್ ಎಷ್ಟು ಜನ ಇದ್ದಾರೆ ಅಷ್ಟು A to Z. ಸೊ ಎಷ್ಟಾದ್ರೂ ಇರ್ಬೋದು, 2 ಜನ ಕಾಂಟ್ರಾಕ್ಟರ್ ಪಾರ್ಟಿಸಿಪೇಟ್ ಮಾಡ್ಬೋದು, 1 ಜನ ಕಾಂಟ್ರಾಕ್ಟರ್ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇಲ್ಲಾಂದ್ರೆ 10 ಜನ ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಿರ್ಬೋದು. ಇಂಥ ಸಂದರ್ಭದಲ್ಲಿ ಅವರು ಲಿಸ್ಟ್ ಮಾಡಿ ತೋರಿಸ್ತಾರೆ, ಇಂತಿದ್ದವರು ಇಷ್ಟಿಷ್ಟು ರೇಟ್ ಕೋಟ್ ಮಾಡಿದ್ದಾರೆ ಅಂತ ಹೇಳಿ. ಆಮೇಲೆ ಯಾರು ಲೋಯೆಸ್ಟ್ ಮಾಡಿರ್ತಾರೆ ಅದನ್ನ ಅವರಿಗೆ ಕೆಲಸ ಕೊಡ್ತಾರೆ. ಸೊ ಇದು ಪ್ರೊಸೀಜರ್, ಕರೆಕ್ಟಾ? ಆ ಕೆಲಸ ಕೊಡ್ಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆ ದಿನದಲ್ಲಿ ನಾವು EMD ನ ಅದ್ರ ಜೊತೆ ಹಾಕಿರ್ಬೇಕು. ಮತ್ತೆ ಕೆಲಸ ಕೊಡ್ಬೇಕಾದ್ರೆ ನಾವು ಅಗ್ರಿಮೆಂಟ್ ಮಾಡ್ಕೋಬೇಕು. ನಮ್ ಕೆಲಸ ಸಿಕ್ತು, ಯಾಕಂದ್ರೆ ನಾವು ಲೋಯೆಸ್ಟ್ ಕೋಟ್ ಮಾಡಿದೀವಿ. ಲೋಯೆಸ್ಟ್ ಕೋಟ್ ಮಾಡಿದ್ರೆ ನಮ್ಗೆ ಕೆಲಸ ಸಿಕ್ತು. ಕೆಲಸ ಸಿಕ್ಕುವಾಗ ನಾವು ಆ ಡಿಪಾರ್ಟ್ಮೆಂಟ್ ಜೊತೆ ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ನ ಕಟ್ಬೇಕು. ಮುಂಗಡವಾಗಿ ಸರ್ಕಾರದಲ್ಲಿ ಹಣ ನಾವೇ ಕಟ್ಬೇಕು. ಯಾಕೆ ಅಂತ ಅಂದ್ರೆ ಕಾಂಟ್ರಾಕ್ಟರ್ ಮೇಲೆ ನಂಬಿಕೆ ಇರೋದಿಲ್ಲ. ಕಾಂಟ್ರಾಕ್ಟರ್ ಒಂದ್ ವೇಳೆ ಬಿಟ್ಟು ಹೋದ್ರೆ ಅವ್ರನ್ನ ಹಿಡ್ಕೊಂಡ್ ಬರೋದು ಹೇಗೆ, ಮತ್ತೆ ಕರೆಯೋದು ಹೇಗೆ? ಅದರಿಂದ ಹಣ ಇದ್ರೆ ಅವ್ರದ್ದು ಬಿಟ್ಟು ಹೋಗಲ್ಲ ಅನ್ನೋ ಕಾರಣಕ್ಕೆ ಸೊ ಅವರು ಸೆಕ್ಯೂರಿಟಿ ಡಿಪಾಸಿಟ್ ಕೇಳ್ತಾರೆ. ಸೊ ಹಂಗಾಗಿ ಆ ಸೆಕ್ಯೂರಿಟಿ ಡಿಪಾಸಿಟ್ ನ ನಾವು ಕೊಡ್ಬೇಕಾಗತ್ತೆ. ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ EMD ಹಣನ ಕಟ್ಟಬೇಕು, ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಬೇಕು, ಟೆಂಡರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಪ್ರೊಸೀಜರ್, ಇನ್ವೈಟಿಂಗ್ ದ ಟೆಂಡರ್, ಅಕ್ಸೆಪ್ಟಿಂಗ್, ಓಪನಿಂಗ್, ಅಕ್ಸೆಪ್ಟಿಂಗ್ ದ ಟೆಂಡರ್ ಇವೆಲ್ಲ ಮಾತಾಡ. ಪ್ರೀ ಟೆಂಡರಿಂಗ್ ಪ್ರೋಸೆಸ್, ಇದು ಟೆಂಡರಿಂಗ್ ಪ್ರೋಸೆಸ್, ಪೋಸ್ಟ್ ಟೆಂಡರಿಂಗ್ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದೀವಿ. ಅದನ್ನ ಇನ್ನೊಂದ್ಸರಿ ನೋಡೋಣ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ. ಸೊ ನಮ್ಮ ಜನರಲ್ ಆಗಿ ನಾವೊಂದು ಸ್ಟ್ಯಾಂಡರ್ಡ್ ಇಟ್ಕೊಂಡಿದೀವಿ. ಸ್ಟ್ಯಾಂಡರ್ಡ್ ಅಂತ ಅಂದ್ರೆ ನಮ್ ಸಬ್ಜೆಕ್ಟ್ ಈಗನೇ ಇರೋದು, ನಮ್ ಸಬ್ಜೆಕ್ಟ್ ರನ್ ಆಗ್ತಿರೋದೇ ಹೀಗೆ. ಸೊ ಪ್ರೀ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್, ಪೋಸ್ಟ್ ಕನ್ಸ್ಟ್ರಕ್ಷನ್. ಪ್ರೀ ಕನ್ಸ್ಟ್ರಕ್ಷನ್ ಬಹಳ ಮುಖ್ಯವಾಗಿ ಇರೋ ಟಾಪಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ. ಪೋಸ್ಟ್ ಕನ್ಸ್ಟ್ರಕ್ಷನ್ ಕೂಡ ಬಹಳ ಮುಖ್ಯವಾಗಿರುವಂತದ್ದು, ಪೋಸ್ಟ್ ಕನ್ಸ್ಟ್ರಕ್ಷನ್ ಮುಖ್ಯವಾಗಿರುವಂತದ್ದು. ಅಂದ್ರೆ 3 ಸ್ಟೇಜಸ್ ಬರುತ್ತೆ. ಆ ಸ್ಟೇಜಸ್ ನ ಮಾಡ್ಕೊಂಡಿದೀವಿ. ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ನ ಜಸ್ಟ್ ಫಾರ್ ಅವರ್ ಕನ್ವೀನಿಯನ್ಸ್ ವಿ ಡಿವೈಡೆಡ್ ದ ಹೋಲ್ ಮ್ಯಾನೇಜ್ಮೆಂಟ್ ಇಂಟು 3 stage. That is before construction, because we have to have the management just because we have to handle the construction. ನಾವು ಕನ್ಸ್ಟ್ರಕ್ಷನ್ ಮಾಡಕ್ಕಾಗೆ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂತಾ ಇರೋದು, ಇನ್ಯಾತಕ್ಕೆ ತಿಳ್ಕೊಂತಾ ಇದೀವಿ? ಹಂಗಾಗಿ ಕನ್ಸ್ಟ್ರಕ್ಷನ್ ಯಾವ್ದಾರು ಒಬ್ರು ಮನೆ ಕಟ್ಕೊಡೋದಿರ್ಬೋದು, ಸರ್ಕಾರದ ಕಟ್ಟಡಗಳಿರ್ಬೋದು, ಪ್ರೈವೇಟ್ ಅಲ್ಲಿ ಇರ್ಬೋದು, ಅಥವಾ ನಾವೇ ಪ್ರಾಕ್ಟೀಸ್ ಮಾಡ್ತಿರ್ಬೋದು, ನಾವೇ ಓನ್ ಆಗಿ ನಿರ್ಮಾಣ ಮಾಡ್ತಿರ್ಬೋದು. ಸೊ ಹೀಗೆ ಅದನ್ನ 3 ಹಂತವಾಗಿ ಭಾಗ ಮಾಡ್ಕೊಂಡಿದೀವಿ ಕನ್ಸ್ಟ್ರಕ್ಷನ್ ಸ್ಟೇಜ್. ಸೊ 3 ಹಂತದಲ್ಲಿ ಪ್ರೀ ಕನ್ಸ್ಟ್ರಕ್ಷನ್, ಪೋಸ್ಟ್ ಕನ್ಸ್ಟ್ರಕ್ಷನ್ ಬಗ್ಗೆ ನಾವು ಮಾತಾಡ್ತಾ ಬಂದಿದ್ದೀವಿ. ಇನ್ನು ನಾವು ಕನ್ಸ್ಟ್ರಕ್ಷನ್ ಎಂಟರ್ ಆಗ್ಲಿಲ್ಲ. ಆ ಕಾಂಟ್ರಾಕ್ಟ್ ಅಂದ್ರೆ 2 ಹಂತಗಳನ್ನ ದಾಟಿ ಬಂದಿದ್ದೀವಿ. ಸೊ ಈಗ ನಾವು ಟೆಂಡರಿಂಗ್ ಸ್ಟೇಜ್ ಅಲ್ಲಿ ಇದೀವಿ. ಕಾಂಟ್ರಾಕ್ಟ್ ಬಗ್ಗೆನೂ ಮಾತಾಡಾಯ್ತು, ನಾವು ಕಾಂಟ್ರಾಕ್ಟ್ ಬಗ್ಗೆನೂ ತಿಳ್ಕೊಂಡಿದ್ವಿ. ಸೊ ಹಾಗಾಗಿ
ಸೊ ಈಗ ಟೆಂಡರಿಂಗ್ ಅಲ್ಲಿ ಬಂದಾಗ ಟೆಂಡರಿಂಗ್ ಪ್ರೋಸೆಸ್ ಅಥವಾ ಸ್ಟೇಜಸ್ ಅಲ್ಲಿ ಅದನ್ನು ಡಿವೈಡ್ ಮಾಡ್ಕೊಂಡಿದ್ವಿ. ಪ್ರೀ ಟೆಂಡರಿಂಗ್ ಪ್ರೋಸೆಸ್, ಟೆಂಡರಿಂಗ್, ಪೋಸ್ಟ್ ಟೆಂಡರಿಂಗ್ ಪ್ರೋಸೆಸ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸೊ ಟೆಂಡರಿಂಗ್ ನ ನಾವು ಪ್ರೀ ಟೆಂಡರಿಂಗ್ ಅಂದ್ರೆ ಟೆಂಡರಿಂಗ್ ಇಂತ ಮುಂಚೆ, ಟೆಂಡರ್ ಆದ್ಮೇಲೆ, ಟೆಂಡರ್ ಆಗುವಾಗ ಏನೇನ್ ಪ್ರಕ್ರಿಯೆಗಳಾಗುತ್ತೆ, process, what are the processes we will come across. So during the total tender processing, tender stages, so we are divided the total process of the tender into 3 stages, that is pre-tendering, tendering and post-tendering stage. So ಇದರ ಬಗ್ಗೆ ಮಾತಾಡಿದೀವಿ. ಮಾತಾಡಿರೋದನ್ನ ಇನ್ನೊಂದ್ಸರಿ ಮೆಟೀರಿಯಲೈಸ್ ಮಾಡೋಣ ಅಥವಾ ನಾವು ಸರಿಯಾದ ಕ್ರಮದಲ್ಲಿ ನೋಡೋಣ. ಸೊ ಇಲ್ಲಿ ನಾವು ಟೆಂಡರಿಂಗ್ ಪ್ರೋಸೆಸ್, ಯಾವುದೇ ಕನ್ಸ್ಟ್ರಕ್ಷನ್ ತಗೋಬೇಕಾದ್ರೆ ಅದನ್ನ ಯಾರಿಗಾದ್ರೂ ಒಬ್ಬ ಕಾಂಟ್ರಾಕ್ಟರ್ಗೆ ಇಂಟ್ರೆಸ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡಿದ್ದೀವಿ. ಅದಕ್ಕಾಗಿ ನಮ್ಮ ಟೆಂಡರ್ ಬೇಕು, ಟೆಂಡರ್ ಮಾಡಬೇಕು. ಟೆಂಡರ್ ಮಾಡೋದು ಅಂತಂದ್ರೆ we have to create, because the why necessity of the tender ಅಂತಂದ್ರೆ just to create the competition among the contractor to get the lowest bid. So ಒಂದು, and also it is possible to select an experienced contractor ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಈಗ ನೆಸೆಸಿಟಿ ಆಫ್ ದಿ ಕಾಂಟ್ರಾಕ್ಟ್ ಬಗ್ಗೆ ಡಿಸ್ಕಸ್ ಮಾಡುವಾಗ ನಾವು ಮಾತಾಡಿದ್ವಿ. ಹಂಗಾಗಿ ಟೆಂಡರಿಂಗ್ ಬೇಕು. ಯಾಕೆ ಟೆಂಡರಿಂಗ್ ಬೇಕು? ಟೆಂಡರಿಂಗ್ ಪ್ರೊಸೀಜರ್ ಯಾಕೆಂದ್ರೆ ಕನ್ಸ್ಟ್ರಕ್ಷನ್ ಹ್ಯಾಂಡಲ್ ಮಾಡಕ್ ಯಾರೋ ಒಬ್ರು ಕಾಂಟ್ರಾಕ್ಟರ್ ಬೇಕಲ್ಲ, ಅವ್ರನ್ನ ಹುಡುಕ್ತಾ ಇದೀವಿ ನಾವಿಲ್ಲಿ. ಸೊ ಹಂಗಾಗಿ ಆ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ವಿ, ಟೆಂಡರಿಂಗ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡಿ. ಅದರಲ್ಲಿ 3 ಹಂತ ಅಂತ ಹೇಳಿದ್ವಿ. ಯಾವುದು? ಟೆಂಡರಿಂಗ್, ಪ್ರೀ ಟೆಂಡರಿಂಗು, ಪೋಸ್ಟ್ ಟೆಂಡರಿಂಗು, ಟೆಂಡರಿಂಗ್ ಸ್ಟೇಜ್. ಸೊ 3 ಹಂತಗಳು. ಸೊ ಇದರಲ್ಲಿ ಏನೇನ್ ಮಾಡಿದ್ವಿ ನಾವ್ ಅಲ್ಲೇ ತಿಳ್ಕೊಂಡಿದೀವಿ, ಮತ್ತಿನ್ನೊಂದ್ಸರಿ ನೋಡೋಣ. ಸೊ ಏನೇನ್ ಮಾಡ್ಬೇಕು ಇದರಲ್ಲಿ? ಪ್ರೀ ಟೆಂಡರಿಂಗ್ ಸ್ಟೇಜ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ರೈಟ್ ನೋಟ್ ಆನ್ ಪ್ರೀ ಟೆಂಡರಿಂಗ್, ರೈಟ್ ನೋಟ್ ಆನ್ ಪೋಸ್ಟ್ ಟೆಂಡರಿಂಗ್, ರೈಟ್ ನೋಟ್ ಆನ್ ಟೆಂಡರಿಂಗ್ ಸ್ಟೇಜ್ ಆಫ್ ಟೆಂಡರಿಂಗ್, ಅಥವಾ ಈ ತರ what are the activities, what are the work to be carried out during the process of tendering ಅಥವಾ ಟೆಂಡರಿಂಗ್ ಸ್ಟೇಜ್ ಅಂತ ಕೇಳ್ತಾರೆ. ಸೊ ಹಾಗಾಗಿ what are the activities we are going to carry out during the pre tendering stage ಅಂತಾನೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಏನು ಇಲ್ಲ ಇದ್ರಲ್ಲಿ. ಪ್ರೀ ಟೆಂಡರಿಂಗ್ ಸ್ಟೇಜ್ ಅಲ್ಲಿ ನಾವು ನೋಡ್ದಂಗೆ, ಸೊ ಪ್ರಿಪರೇಷನ್ ಆಫ್ ದಿ ಸೈಟ್ ಅನ್ನ ಫಸ್ಟ್ ನಾವು ಇನ್ಸ್ಪೆಕ್ಟ್ ಮಾಡ್ತೀವಿ. ಯಾಕಂದ್ರೆ ಎಸ್ಟಿಮೇಟ್ ಮಾಡ್ಬೇಕು ಅಂತ ಅಂದ್ರೆ ನಮಗೆ, ಅಥವಾ ಡಿಸೈನ್ ಮಾಡ್ಬೇಕು, ಡ್ರಾಯಿಂಗ್ ಮಾಡ್ಬೇಕು ಅಂದ್ರೆ ಸೈಟ್ ವಿಸ್ತೀರ್ಣ ಎಷ್ಟಿದೆ, ಸೊ ಅದನ್ನ ಡಿಸೈನ್ ಮಾಡ್ಬೇಕು ಅಂದ್ರೆ ಸಾಯಿಲ್ ಕಂಡೀಷನ್ ಹೇಗಿದೆ, ಸೊ ರೋಡ್ ವಿಡ್ತ್ ಎಷ್ಟಿದೆ, ಫ್ರಂಟ್ ಆಫ್ಸೆಟ್ ಎಷ್ಟು ತಗೋಬೇಕು, ಸ್ಪೇಸ್ ಎಷ್ಟು ಸಿಗುತ್ತೆ, ಇವೆಲ್ಲಾನು ಕೂಡ ನಾವು ಅನಲೈಸ್ ಮಾಡೋಕಾತ. ಅದಕ್ಕೆ ಸೈಟ್ ಇನ್ವೆಸ್ಟಿಗೇಷನ್ ಅಥವಾ ಇನ್ಸ್ಪೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಸ್ಟಾರ್ಟ್ ಆಫ್ ಎನಿ ಜಾಬ್. ಸೊ ಹಂಗಾಗಿ ಸೈಟ್ ಇನ್ಸ್ಪೆಕ್ಷನ್ ನಾವು ಮಾಡ್ಕೊಂತೀವಿ, ಸೈಟ್ ಅನ್ನ ಫೈನಲೈಸ್ ಮಾಡ್ತೀವಿ. ಸೊ ನಮ್ಮ ಕಂಟ್ರೋಲ್ಗೆ, ಅಕ್ವೇಷನ್ ನಮ್ಮ ಕಂಟ್ರೋಲ್ ತಗೊಂತೀವಿ. ಸೈಟ್ ಇನ್ಸ್ಪೆಕ್ಷನ್ ಆದ್ಮೇಲೆನೆ ಆ ಸೈಟ್ ವಿಸ್ತೀರ್ಣ ಇದು, ಈಗ ಅದಕ್ಕೆ ಹೊಂದುವಂತ ಡ್ರಾಯಿಂಗ್ ನ ಹೇಗ್ ಮಾಡ್ಬೇಕು, ಸೊ ಅದಕ್ಕೆ ಬೇಕಾದ ಸೈಟ್ ಕಂಡೀಷನ್ ಗೆ ಹೊಂದುವಂತ ಸ್ಟ್ರಕ್ಚರಲ್ ಡೀಟೇಲಿಂಗ್ ಹೇಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ. ಸೈಟೇ ಗೊತ್ತಿಲ್ಲದೆ ಇದ್ರೆ ನಾವು ಪ್ರಿಪರೇಷನ್ಸ್ ಹೆಂಗ್ ಮಾಡಕ್ ಸಾಧ್ಯ ಆಗತ್ತೆ? ಅದರಿಂದ ಫಸ್ಟ್ ಸ್ಟೇಜ್ ಅಂತ ಅಂದ್ರೆ ಪ್ರೀ ಟೆಂಡರಿಂಗ್ ಸ್ಟೇಜ್ ಅಲ್ಲಿ ಫಸ್ಟ್ ಯಾವ್ದಾದ್ರು ಒಂದು ಕಟ್ಟಡ ನಿರ್ಮಾಣ ಮಾಡಕ್ಕಿಂತ ಮುಂಚೆ ನಾವು ಸೈಟ್ ಯಾವ್ದು ಅಂತ ನೋಡ್ತೀವಿ. ಅದನ್ನ ನಾವು ಸೈಟ್ ಇನ್ಸ್ಪೆಕ್ಷನ್ ಅಂತ ಹೇಳ್ತಿರೋ. ಸೈಟ್ ಇನ್ಸ್ಪೆಕ್ಷನ್ ಆದ್ಮೇಲೆ ಆ ಸೈಟಿಗೆ ತಕ್ಕಂತೆ ಡ್ರಾಯಿಂಗ್ಸ್, ಏನ್ ಪ್ರಾಜೆಕ್ಟ್ ಇದೆ ಅದ್ರ ಬಗ್ಗೆ, ಯಾವ್ದೋ ಒಂದು ಹಾಸ್ಪಿಟಲ್ ಬಿಲ್ಡಿಂಗ್ ಇರ್ಬೋದು, ಸೊ ಇಲ್ಲ ಗವರ್ಮೆಂಟ್ ಆಫೀಸಸ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು. ಸೊ ಎಕ್ಸಾಂಪಲ್ ಪಬ್ಲಿಕ್ ಸೆಕ್ಟರ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ರೈವೇಟ್ ಬಿಲ್ಡಿಂಗ್ ಬಗ್ಗೆನೂ ಅಷ್ಟೇನೆ. ಪ್ರೈವೇಟ್ ಬಿಲ್ಡಿಂಗ್ ಯಾರಾದ್ರೂ ಒಬ್ರು ಓನರ್ ಕಟ್ಕೊಡ್ರಪ್ಪ ಅಂತಂದ್ರೆ, ಸೊ ಕಾಂಟ್ರಾಕ್ಟರ್ ಇಂಟ್ರೆಸ್ಟ್ ಮಾಡಕ್ಕಿಂತ ಆಸ್ ಎ ಕನ್ಸಲ್ಟೆಂಟ್ ವಿ ಹ್ಯಾವ್ ಟು ಇನ್ಸ್ಪೆಕ್ಟ್ ದ ಸೈಟ್ ಫಸ್ಟ್. So then only we can able to know then what is the dimension of the site, what exactly I have to draw, what are the requirement of the owner ಅಂತ ಹೇಳಿ ಅವನ್ ರಿಕ್ವೈರ್ಮೆಂಟ್ ಗೆ ನಾವು ಡ್ರಾಯಿಂಗ್ ನ ಸರಿ ಮಾಡ್ಲಿಕ್ಕೆ ನಾವು ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಸೈಟ್ ಕಂಡೀಷನ್ ಗೊತ್ತಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಎಲಿವೇಶನ್ಸ್ ಇರ್ಬೋದು, ಸ್ಟ್ರಕ್ಚರಲ್ ಡೀಟೇಲಿಂಗ್ ಇರ್ಬೋದು, ಇವೆಲ್ಲ ಮಾಡ್ಬೋದು. ಸೈಟ್ ನೋಡಿದ್ಮೇಲೆ ಇವೆಲ್ಲ ಮಾಡಕ್ಕಾಗುತ್ತೆ. ಸೊ ಮತ್ತೆ ಎಸ್ಟಿಮೇಷನ್ ಮಾಡ್ಬೇಕು. ಎಸ್ಟಿಮೇಷನ್ ನ ನಾವು PWD-SSR ಪ್ರಕಾರನೇ ಮಾಡಿರ್ತೀವಿ, ಅಥವಾ CPWD ವರ್ಕ್ ಆದ್ರೆ CPWD ಅಂದ್ರೆ ಸೆಂಟ್ರಲ್ PWD ಪ್ರಕಾರನೇ ಮಾಡಿರ್ತೀವಿ. ಅವ್ರದ್ದು SR ಇರುತ್ತೆ, ನಮ್ದು SR ಇರುತ್ತೆ, ಅಂದ್ರೆ ಸ್ಟೇಟ್ PWD ಇರುತ್ತೆ. ಸೊ ಹಾಗಾಗಿ ಎಸ್ಟಿಮೇಟ್ ಅನ್ನು ಕೂಡ ಎಸ್ಟಿಮೇಟ್ ಡೀಟೇಲ್ ಸ್ಪೆಸಿಫಿಕೇಶನ್ಸ್ ಅಲ್ಲೇ ಡ್ರಾ ಮಾಡ್ತೀವಿ. ನಾವು ಬಿಲ್ ಆಫ್ ಕ್ವಾಂಟಿಟೀಸ್ ಮತ್ತೆ ರೇಟ್ಸ್ ಅದ್ರಲ್ಲೆಲ್ಲ ವರ್ಕೌಟ್ ಮಾಡ್ತೀವಿ. ಹಂಗಾಗಿ ಎಸ್ಟಿಮೇಷನ್ ನಾವು ತಯಾರು ಮಾಡ್ತೀವಿ. ಸೊ ನಂತರದಲ್ಲಿ ವೇರಿಯಸ್ ರಿಸೋರ್ಸಸ್ ಅಂದ್ರೆ ಯಾವ್ದು ಎಷ್ಟೆಷ್ಟು ಬೇಕು, ಇಟ್ಗೆ ಎಷ್ಟು ಬೇಕು, ಜಲ್ಲಿ ಎಷ್ಟು ಬೇಕು ಎಲ್ಲ ಗೊತ್ತಿರುತ್ತೆ. ಮೆಟೀರಿಯಲ್, ಮ್ಯಾನ್ ಪವರ್, ಇದು ಮಿಷನರೀಸ್ ಎಲ್ಲ ಗೊತ್ತಿರುತ್ತೆ ಎಸ್ಟಿಮೇಷನ್ ಆದ್ಮೇಲೆ. ಹಂಗಾಗಿ ಅದಕ್ಕೆ ರಿಸೋರ್ಸಸ್ಗೆ ಪ್ಲಾನಿಂಗ್ ಮಾಡ್ತೀವಿ. ದುಡ್ಡು ಎಷ್ಟು ಬೇಕು ಅಂತಲೂ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಪ್ಲಾನಿಂಗ್ ಫಾರ್ ದಿ ವೇರಿಯಸ್ ರಿಸೋರ್ಸಸ್ ನಮ್ಗೆ ಮಾಡಿದೀವಿ. ಬಾರ್ ಚಾರ್ಟ್ ಅಥವಾ CPM PERT ಟೆಕ್ನಿಕ್ಸ್ ನ ಯೂಸ್ ಮಾಡಿ ರಿಸೋರ್ಸ್ ಪ್ಲಾನಿಂಗ್ ಮಾಡ್ತೀವಿ. ಮತ್ತೆ ಟೈಮ್ ಅನ್ನ ಎಸ್ಟಿಮೇಟ್ ಮಾಡ್ತೀವಿ, ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆ ಮೂಡಿಸ್ಕೊಂತೀವಿ, ಅಂದ್ರೆ ಲೆಕ್ಕ ಮಾಡ್ತೀವಿ.
ಮತ್ತೆ ಅದ್ರ ಆದ್ಮೇಲೆ ಜನರಲ್ ಟರ್ಮ್ಸ್, ಯಾಕಂದ್ರೆ ಕಾಂಟ್ರಾಕ್ಟ್ ಗೆ ನಾವು ಟೆಂಡರ್ ನ ಕಾಲ್ ಫಾರ್ ಮಾಡೋಕೆ ಯೋಜನೆ ಇರೋದ್ರಿಂದ ಅಥವಾ ಉದ್ದೇಶ ಇರೋದ್ರಿಂದ ನಾವು ಜನರಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅದ್ರ ಬಗ್ಗೆ ನೀವು ಮಾತಾಡಿದ್ವಿ. ಸೊ ನೆಕ್ಸ್ಟ್ ಟೆಂಡರ್ ಡಾಕ್ಯುಮೆಂಟ್ ರೆಡಿ ಮಾಡ್ತೀವಿ. ಆ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಏನಿರುತ್ತೆ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಇಷ್ಟೆಲ್ಲ ನಾವು ಪ್ರೀ ಟೆಂಡರಿಂಗ್ ಸ್ಟೇಜ್ ಅಲ್ಲಿ ಮಾಡ್ಕೊಂತೀವಿ. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಬರೀಬೇಕು, ಪ್ರೀ ಟೆಂಡರಿಂಗ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀವಿ ನಾವು ಅನ್ನೋದನ್ನ. ಸೊ ಹಾಗಾಗಿ ನೆಕ್ಸ್ಟ್ ಪ್ರೀ ಟೆಂಡರಿಂಗ್ ಸ್ಟೇಜ್ ಆದ್ಮೇಲೆ ಟೆಂಡರಿಂಗ್ ಸ್ಟೇಜ್ ಬರ್ತೀವಿ. ಟೆಂಡರಿಂಗ್ ಸ್ಟೇಜ್ ಬಗ್ಗೆನೂ ಮಾತಾಡಿದ್ವಿ. ಏನಿರುತ್ತೆ ಟೆಂಡರಿಂಗ್ ಸ್ಟೇಜ್ ಅಲ್ಲಿ? ಸೊ ಇನ್ವೈಟಿಂಗ್ ಟೆಂಡರ್ ನ ಇನ್ವೈಟ್ ಮಾಡ್ತೀವಿ ಥ್ರೂ ಅಡ್ವರ್ಟೈಸ್ಮೆಂಟ್. ನಾವು ಅರ್ಥ ಆಯ್ತಾ? ಸೊ ಯಾವ್ದು? ಸೊ ವಿಜುವಲ್ ಮೀಡಿಯಾ ಇರ್ಬೋದು, ಇಲ್ಲ ನ್ಯೂಸ್ ಪೇಪರ್ಸ್ ಇರ್ಬೋದು. ಸೊ ಅದನ್ನ ನಾವು ಹೇಳಿದ್ವಿ, ಮಾತಾಡಿದ್ವಿ. ಸೊ ಇನ್ವೈಟಿಂಗ್ ಟೆಂಡರ್ಸ್ ಥ್ರೂ ದ ಅಡ್ವರ್ಟೈಸ್ಮೆಂಟ್, ಅದು ಲೀಡಿಂಗ್ ನ್ಯೂಸ್ ಪೇಪರ್ ಅಲ್ಲಿ ಮಾಧ್ಯಮಗಳ ಮೂಲಕ ಅದನ್ನ ಅನೌನ್ಸ್ ಮಾಡೋದು, ತಿಳಿಸುವಂತದ್ದು ಎಲ್ರಿಗೂ ಆ ಕೆಲಸನ ನಾವು ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದನ್ನ ಓದ್ಕೊಂಡು ಆಸಕ್ತಿಯುಳ್ಳ ಕಾಂಟ್ರಾಕ್ಟರ್ಗಳು ಬರ್ತಾರೆ ಟೆಂಡರ್ ಡಾಕ್ಯುಮೆಂಟ್ ತಗೊಳಕ್ಕೆ. ಅವ್ರಿಗೆ ಟೆಂಡರ್ ಡಾಕ್ಯುಮೆಂಟ್ ನ ದುಡ್ಡು ಕೊಟ್ಟು ಕೊಡ್ತೀವಿ. ಪೇಮೆಂಟ್ ಆಫ್ಟರ್ ದಿ ರಿಸೀವಿಂಗ್ ದ ಪೇಮೆಂಟ್ ವಿ ಆರ್ ಗೋಯಿಂಗ್ ಟು ಇಶ್ಯೂ ದ ಟೆಂಡರ್ ಡಾಕ್ಯುಮೆಂಟ್. ಸೊ ಅವ್ರಿಗೆ ಯಾಕೆ ಅಂತಂದ್ರೆ ಅವ್ರು ಟೆಂಡರ್ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಅವ್ರ ಆಫೀಸ್ ಕನ್ಸರ್ನ್ ಆಫೀಸ್ ಬರ್ತಾರೆ, ಅವ್ರಿಗೆ ಟೆಂಡರ್ ಡಾಕ್ಯುಮೆಂಟ್ ನ ನಾವು ಕೊಡ್ತೀವಿ. ಆ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಏನೆಲ್ಲ ಡೀಟೇಲ್ ಇರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿದೆ ಈ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ. ಸೊ ಅವ್ರಿಗೆ ಡೀಟೇಲ್ ಡ್ರಾಯಿಂಗು, ಎಸ್ಟಿಮೇಟು, ಸ್ಪೆಸಿಫಿಕೇಶನ್ಸ್, ಸ್ಟ್ರಕ್ಚರಲ್ ಡೀಟೇಲಿಂಗು, ಸೊ ಮತ್ತೆ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ಬೇಕು, ಮುಗಿಸ್ಬೇಕು ಎಷ್ಟು ದಿವಸದಲ್ಲಿ, ಸೊ ಇಲ್ಲಿ ಹೀಗೆ ಯಾರು ಡಿಪಾರ್ಟ್ಮೆಂಟ್ ಯಾರು, ಪೇಮೆಂಟ್ ಹೇಗೆ ಕೊಡ್ತಾರೆ, ಪೇಮೆಂಟ್ ಅದಕ್ಕೆ ಬಡ್ಜೆಟ್ ಹೇಗಿರುತ್ತೆ, ಎಲ್ಲವೂ ಇದರಲ್ಲಿ ಇರ್ತದೆ. ಸ್ಪೆಷಲ್ ಟರ್ಮ್ಸ್ ಆಫ್ ಕಂಡೀಷನ್ಸ್ ಏನು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಇರುತ್ತೆ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ. ಅದನ್ನ ಓದ್ಕೊಂಡು ಅವನು ಸೊ ಕಂಪ್ಲೀಟೆಡ್ ಟೆಂಡರ್ ಫಾರ್ಮ್ ನ ಅವನು ಟೆಂಡರ್ ಬಾಕ್ಸ್ ಅಲ್ಲಿ ತಂದು ಹಾಕ್ತಾನೆ. ನಾವು ಸ್ಟಿಪ್ಯುಲೇಟೆಡ್ ಟೈಮ್ ಏನ್ ಕೊಟ್ಟಿರ್ತೀವಿ ಆ ಟೈಮ್ ಒಳಗಡೆ ಅದನ್ನ ನಾವು ಟೆಂಡರ್ ಏನ್ ಹಾಕಿರ್ತಾನೆ, ಯಾವ ಡೇಟ್ ಹೇಳಿರ್ತೀವಿ ಆ ಡೇಟ್ ಅಲ್ಲಿ ನಾವು ಟೆಂಡರ್ ಆಫೀಸರ್ ಇನ್ಚಾರ್ಜ್ ಯಾರು ಇರ್ತಾನೆ ಅದಕ್ಕೆ ಸಂಬಂಧಪಟ್ಟವನು, ಕಾಂಟ್ರಾಕ್ಟರ್ಗಳು ಇದ್ರೆ ಆ ಟೈಮ್ ನಲ್ಲಿ ಅವ್ರ ಎದುರುಗಡೆ ಎಲ್ಲ ಓಪನ್ ಮಾಡ್ತಾನೆ. ಇಲ್ಲದೆ ಇದ್ರು ಅವನೇ ಓಪನ್ ಮಾಡ್ತಾನೆ, ಇರ್ಲೇಬೇಕು ಅಂತ ಏನಿಲ್ಲ ಕಾಂಟ್ರಾಕ್ಟರ್ಸ್. ಸೊ ಇಲ್ಲದೆ ಇದ್ರು ಓಪನ್ ಮಾಡ್ತಾರೆ ಆಫೀಸರ್ ಇನ್ಚಾರ್ಜ್. ಆ ಟೆಂಡರ್ ಬಾಕ್ಸ್ ಓಪನ್ ಮಾಡಿ ಎಷ್ಟು ದಿವಸ ಎಷ್ಟು ಟೆಂಡರ್ಸ್ ಬಂದಿದೆ, ಮತ್ತೆ ಅದರ ಸ್ಕ್ರೂಟ್ನಿ ಮಾಡ್ತಾನೆ, ಯಾರ್ಯಾರು ಎಷ್ಟೆಷ್ಟು ಕೋಟ್ ಮಾಡಿದ್ದಾರೆ, ಸೊ ಯಾರು ಎಲಿಜಿಬಲ್ ಕಾಂಟ್ರಾಕ್ಟರ್, ಯಾರಿಗೆ ಕೆಲಸ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸೊ ಸ್ಕ್ರೂಟ್ನಿಯಲ್ಲಿ ಮಾಡ್ತಾರೆ. ಸೊ ಇದು ಟೆಂಡರಿಂಗ್ ಸ್ಟೇಜ್ ಅಲ್ಲಿ ಆಗುವಂತ ಕೆಲಸ. ಅಂದ್ರೆ ಈಗ ಪ್ರೀ ಟೆಂಡರಿಂಗ್ ಸ್ಟೇಜ್ ವಿಚಾರಗಳು ಗೊತ್ತಾಯ್ತು. ಟೆಂಡರಿಂಗ್ ಸ್ಟೇಜ್ ಅಲ್ಲೂ ಏನೇನ್ ಮಾಡ್ತೀವಿ ಇವೆಲ್ಲ ನಮಗ್ ಗೊತ್ತಿದೆ. ಬಟ್ ಅವ್ನ ಎಕ್ಸಾಮ್ ಅಲ್ಲಿ ಪ್ರೀ ಟೆಂಡರಿಂಗ್ ಸ್ಟೇಜ್ ಬಗ್ಗೆ ಬರೀರಿ ಅಂದ್ರೆ ಎಲ್ಲ ಬರೀಬೇಕು. ಟೆಂಡರಿಂಗ್ ಸ್ಟೇಜ್ ಅಲ್ಲಿ ಕೇಳಿದ್ರೆ ಇದೆಲ್ಲ ಬರೀಬೇಕು. ಸೊ ಪೋಸ್ಟ್ ಟೆಂಡರ್ ಸ್ಟೇಜ್ ಅಲ್ಲಿ ಏನಪ್ಪಾ ಅಂತ ಅಂದ್ರೆ, ನಾವು ಟೆಂಡರ್ ಆದ್ಮೇಲೆ ಸ್ಕ್ರೂಟ್ನಿ ಆಗಿ ಲೋಯೆಸ್ಟ್ ಟೆಂಡರ್ ಯಾರ್ದು ಅಂತ ಗೊತ್ತಾದ್ಮೇಲೆ ಅವನಿಗೆ ಆ ವರ್ಕ್ ಅನ್ನ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ, ವಹಿಸ್ತೀವಿ ಕಾಂಟ್ರಾಕ್ಟರ್ಗೆ. ಆ ಕಾಂಟ್ರಾಕ್ಟರ್ಗೆ ವಹಿಸಿದ ಮೇಲೆ ಕಾಂಟ್ರಾಕ್ಟರ್ ಏನ್ ಮಾಡ್ತಾನೆ, ಈ ಸೈಟ್ ಏನಿದೆ ಈ ಸೈಟ್ ಅನ್ನ ಅವನು ಪೊಸಿಷನ್ ತಗೊಂತಾನೆ. ನಾವು ಫಸ್ಟ್ ಏನು ಸೈಟ್ ಇನ್ವೆಸ್ಟಿಗೇಷನ್ ಮಾಡಿದೀವಿ, ಈ ಸೈಟ್ ಅನ್ನ ಅವನು ಪೊಸಿಷನ್ ತಗೊಂಡು ಕೆಲಸನ ಪ್ರಾರಂಭ ಮಾಡ್ಲಿಕ್ಕೆ ಅವನು ರೆಡಿ ಮಾಡ್ಕೊಂತಾನೆ. ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಅದು ಪೋಸ್ಟ್ ಟೆಂಡರಿಂಗ್ ಸ್ಟೇಜ್ ಅಲ್ಲಿ ರಿಯಲ್ ಕನ್ಸ್ಟ್ರಕ್ಷನ್ ಹೋಗುತ್ತೆ, ಅದೇ ಕನ್ಸ್ಟ್ರಕ್ಷನ್ ಸ್ಟೇಜ್ ಇಲ್ಲಿ. ಸೊ ಇದು ಪ್ರೀ ಟೆಂಡರಿಂಗ್ ಸ್ಟೇಜ್ ಇವೆರಡು ಸ್ಟೇಜ್ಗಳು. ಯಾವುದು ನಾವು ಇಲ್ಲಿ ಹೇಳಿದ್ವಲ್ಲ, ಡಿಸೈನ್ ಮತ್ತೆ ಇನ್ಸ್ಪೆಕ್ಷನ್, ಇನ್ಸೆಪ್ಷನ್ ಸ್ಟೇಜ್ಗಳು ಏನಿದೆ, ಪ್ಲಾನಿಂಗ್ ಸ್ಟೇಜ್ ಏನಿದೆ ಇವು. ಸೊ ಟೆಂಡರಿಂಗ್ ಸ್ಟೇಜ್ ಇದು. ಟೆಂಡರಿಂಗ್ ಸ್ಟೇಜ್ ಬಗ್ಗೆ ನಾವು ಓದ್ತಿದ್ವಿ. ಕನ್ಸ್ಟ್ರಕ್ಷನ್ ಸ್ಟೇಜ್ ಅನ್ನ ನಾವು ಪೋಸ್ಟ್ ಕನ್ಸ್ಟ್ರಕ್ಷನ್. ಇದ್ರಲ್ಲಿ ಏನ್ ಮಾಡ್ತಾನೆ ಕಾಂಟ್ರಾಕ್ಟರ್, ಅವ್ನ ಕೆಲಸನ ಮಾಡ್ಬೇಕು ಅಂತಂದ್ರೆ ಅವ್ನ್ ವಹಿಸ್ಕೊಟ್ಟ ಮೇಲೆ ಕೆಲಸನ ಸೈಟ್ ನ ಕ್ಲಿಯರ್ ಮಾಡ್ಕೊಂತಾನೆ. ಅಲ್ಲಿ ಏನು ಸೈಟ್ ಪ್ರಿಪರೇಷನ್ಸ್ ಏನಿದೆ ಇನಿಷಿಯಲಿ ಮಾಡ್ಕೊಂತಾನೆ. ಮಾಡ್ಕೊಂಡಾದ್ಮೇಲೆ ಅವನು ಪ್ಲಾನ್ ಮಾಡ್ಕೊಂತಾನೆ, ಯಾವ್ದು ಎಸ್ಟಿಮೇಟ್ ಸಿಕ್ಕಿರತ್ತೆ ಅವನ ಕೈಗೆ, ಯಾವ ಮೆಟೀರಿಯಲ್ಗಳು ಬೇಕು, ಸೊ ಅದಕ್ಕೆ ಏನು ಪ್ಲಾನ್ ಮಾಡ್ಬೇಕು ಅಂದ್ರೆ ಪ್ಲಾನಿಂಗ್ ಒನ್ಸ್ ಅಗೇನ್. ಸೊ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡಿರ್ತೀವಿ, ಪ್ಲಾನಿಂಗ್ ಫಾರ್ ವೇರಿಯಸ್ ರಿಸೋರ್ಸಸ್ ನಾವು ಕೂಡ ಮಾಡಿದೀವಿ. ಆದ್ರೆ ಅವನು ಮೆಟೀರಿಯಲ್ ಪ್ಲಾನಿಂಗು, ಮಿಷನರೀಸ್, ಬೇರೆ ಬೇರೆ ರಿಸೋರ್ಸಸ್ಗೆ ಅವನು ಕೂಡ ಪ್ಲಾನ್ ಮಾಡ್ಕೊಂತಾನೆ. ಮತ್ತೆ ಮಾಡ್ಕೊಂಡಾದ್ಮೇಲೆ ವರ್ಕ್ ಡೈರಿ, ಅವನು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ವರ್ಕ್ ಡೈರಿ ಪ್ರೋಗ್ರೆಸ್ ಬಗ್ಗೆ ಅವ್ನು ನೋಡ್ತಾನೆ. ಸೊ ಮತ್ತೆ ಬಾರ್ ಚಾರ್ಟ್ ತಯಾರು ಮಾಡಿರ್ತಾನೆ ಪ್ರೋಗ್ರೆಸ್ ನ ಅಸೆಸ್ ಮಾಡಕ್ಕೆ. ಅವೈಲಬಿಲಿಟಿ ಆಫ್ ದಿ ಲೇಬರ್ ಮೆಟೀರಿಯಲ್ ಇದೆಯಾ ಇಲ್ವಾ ಅಂತ ನೋಡ್ತಾನೆ. ಲೇಬರ್ ನ ಕರ್ಕೊಂಡ್ ಬರಕ್ಕೆ ಕಳ್ಸಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ ಮಾಡ್ತಾನೆ. ಅವ್ನ್ ಜಾಬ್ ಲೇಔಟ್ ಮಾಡಿರ್ತಾನೆ, ಲೇಬರ್ ಶೆಡ್ಯೂಲ್ ಎಲ್ಲಿರ್ಬೇಕು ಆ ಸೈಟ್ ಅಲ್ಲಿ, ಆಯ್ತಾ. ಸೊ ಮತ್ತೆ ಆಫೀಸ್ ಎಲ್ಲಿ ಇರ್ಬೇಕು, ಮೆಟೀರಿಯಲ್ ಸ್ಟಾಕ್ ಮಾಡ್ಬೇಕು, ಅದನ್ನೆಲ್ಲ ಅವ್ನು ಪ್ಲಾನ್ ಮಾಡಿರ್ತಾನೆ. ಸೊ ಈ ತರ ಅವನು ಪ್ಲಾನ್ ಮಾಡ್ಕೊಂತ ಯಾವ್ದು ಪೋಸ್ಟ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇದೆಲ್ಲ ಪ್ಲಾನ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ನ ಹ್ಯಾಂಡಲ್ ಮಾಡ್ತಾನೆ. ಸೊ ಇದು ಈ 3 ಹಂತಗಳ ಬಗ್ಗೆನೂ ನಮಗ್ ಗೊತ್ತಿದೆ. ಎಕ್ಸಾಮಿನೇಷನ್ ಅಲ್ಲಿ ಅವ್ನು ಕೇಳ್ಬೋದು, ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಬಗ್ಗೆ ಬರೀರಿ, ಪೋಸ್ಟ್ ಕನ್ಸ್ಟ್ರಕ್ಷನ್ ಅಂದ್ರೆ ಟೆಂಡರ್ ಆದ್ಮೇಲೆ, ಸಾರಿ ಪ್ರೀ ಟೆಂಡರಿಂಗ್ ಸ್ಟೇಜ್ ಬಗ್ಗೆ ಬರೀರಿ, ಪೋಸ್ಟ್ ಟೆಂಡರಿಂಗ್ ಸ್ಟೇಜ್ ಬಗ್ಗೆ ಬರೀರಿ, ಟೆಂಡರಿಂಗ್ ಸ್ಟೇಜ್ ಬಗ್ಗೆ ಬರೀರಿ ಅಂತಾನು ಕೂಡ ಕೇಳು. ಸೊ ಹಾಗಾಗಿ ಈ ಸ್ಟೇಜ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಇದು ಗೊತ್ತಿದೆ. ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜಸ್ ಅಲ್ಲಿ ಯಾವ್ದು ಬರುತ್ತೆ, ಟೆಂಡರಿಂಗ್ ಸ್ಟೇಜಸ್ ಅಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಇದನ್ನ ಜನರಲ್ ಆಗಿ ಡಿಸ್ಕಸ್ ಮಾಡ್ಬೇಕು ಅಷ್ಟೇ ಅವ್ನು ಕೇಳ್ತಿರೋದು.
ಏನು ವಾಟ್ ಆರ್ ದಿ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ದಿ ಟೆಂಡರಿಂಗ್ ಸ್ಟೇಜ್, ವಾಟ್ ಆರ್ ದಿ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ದಿ ಪ್ರಿಪರೇಷನ್ ಆಫ್ ದಿ ಪ್ರೀ ಟೆಂಡರಿಂಗ್ ಸ್ಟೇಜ್, ವಾಟ್ ಆರ್ ದಿ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ದಿ ಪೋಸ್ಟ್ ಕನ್ಸ್ಟ್ರಕ್ಷನ್ ಪೋಸ್ಟ್ ಟೆಂಡರಿಂಗ್ ಸ್ಟೇಜ್ ಅನ್ನೋದ್ರ ಬಗ್ಗೆ ಅವ್ನು ಕೇಳ್ತಾನೆ. ಸೊ ಹಾಗಾಗಿ ನಮಗೆ ಟೆಂಡರ್ ಅನ್ನೋದ್ರ ಬಗ್ಗೆ ಗೊತ್ತಿದೆ. ನಾವು ಇನಿಷಿಯಲ್ ಇಂದ ಒಂದ್ಸರಿ ಸುಮ್ಮನೆ ನೋಡ್ಬಿಡೋಣ, ನಿನ್ನೆ ಏನೆಲ್ಲ ಮಾತಾಡಿದ್ವಿ. ಆ ಟೆಂಡರ್ ಅನ್ನೋದು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಟೆಂಡರ್ ಅಂತ ಅಂದ್ರೆ ಕಾಂಟ್ರಾಕ್ಟರ್ ಆಫರ್ ಕೊಡ್ತಾನೆ. ಸೊ ಇಸ್ ಗೋಯಿಂಗ್ ಟು ಗಿವ್ ಅನ್ ಆಫರ್ ಇನ್ ರೈಟಿಂಗ್. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಇನ್ ಟೆಂಡರ್. ಟೆಂಡರ್ ಅಡ್ವರ್ಟೈಸ್ ಮಾಡ್ತೀವಿ, ಅಡ್ವರ್ಟೈಸ್ ಮಾಡಿದ್ಮೇಲೆ ಅವನು ಬಂದು ಅಪ್ಲಿಕೇಶನ್ ತಗೊಂತಾನೆ. ಟೆಂಡರ್ ಅಪ್ಲಿಕೇಶನ್ ಅಲ್ಲಿ ಡೀಟೇಲ್ಡ್ ಬಿಲ್ ಆಫ್ ಕ್ವಾಂಟಿಟೀಸ್ ಇರುತ್ತೆ. ಆ ಬಿಲ್ ಆಫ್ ಕ್ವಾಂಟಿಟೀಸ್ ಮತ್ತೆ ರೇಟು ಮತ್ತೆ ಅಮೌಂಟ್ ಕಾಲಮ್ ನ ಫ್ರೀ ಬಿಟ್ಟಿರ್ತಾರೆ. ಬರೀ ಬಿಲ್ ಆಫ್ ಕ್ವಾಂಟಿಟೀಸ್ ಮತ್ತೆ ಡೀಟೇಲ್ಸ್ ಸ್ಪೆಸಿಫಿಕೇಶನ್ ಕೊಟ್ಟಿರ್ತಾರೆ. ಕೊಟ್ಟಿದ್ದಾಗ ಅವನು ರೇಟು ಮತ್ತೆ ರೇಟ್ ಕಾಲಮ್ ಮತ್ತೆ ಅಮೌಂಟ್ ಅನ್ನ ತುಂಬಿಸ್ತಾರೆ. ತುಂಬಿಸಿ ಫೈನಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಅರೈವ್ ಆಗಿ ಅದನ್ನ ಸಬ್ಮಿಟ್ ಮಾಡ್ತಾನೆ. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಅರೈವ್ ಆಗ್ತಾನಲ್ಲ. ಈಗ ನಾವು ಎಸ್ಟಿಮೇಟ್ ಮಾಡಿರೋದು 106 ಲಕ್ಷಕ್ಕೆ, ಅವ್ನು ಕೊಡೋದು 108 ಇರ್ಬೋದು ಅಥವಾ 100 lakhs ಇರ್ಬೋದು. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಅನ್ ಆಫರ್. ಅವ್ನು ಎಷ್ಟು ಅಮೌಂಟ್ ಗೆ ಮಾಡ್ತಿದ್ದಾನೆ, ಇಷ್ಟು ಅಮೌಂಟ್ ಮಾಡ್ಕೊಡ್ತೀನಿ ಅಂತ ಒಂದು ಲೆಟರ್ ಕೊಡ್ತಾನೆ, ಅಂದ್ರೆ ಆ ಸಬ್ಮಿಟ್ ಮಾಡ್ತಾನೆ ಟೆಂಡರ್ ಫಾರ್ಮ್ ಫಿಲ್ ಮಾಡಿ. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಆಫರ್ ಇನ್ ರೈಟಿಂಗ್ ಅಂತ ಹೇಳಿದ್ವಿ ಅಷ್ಟೇ. ದಿಸ್ ಇಸ್ ಆಫರ್ ಇನ್ ರೈಟಿಂಗ್. ಟೆಂಡರ್ ಇಸ್ ನಥಿಂಗ್ ಬಟ್ ಆಫರ್ ಇನ್ ರೈಟಿಂಗ್. ಯಾಕೆಂದ್ರೆ ಇದು ದುಡ್ಡು ಆಫರ್ ಅಂತಂದ್ರೆ ಎಷ್ಟು ರೂಪಾಯಿಗೆ ಆಫರ್ ಮಾಡಿದಾನೆ, ಎಷ್ಟು ರೂಪಾಯಿ ಕಟ್ಕೊಡ್ತೀನಿ ಅಂತ ಹೇಳೋನೆ ಅಂತ ಆಫರ್ ಅಂದ್ರೆ. ಸೊ ಆಫರ್ ಇನ್ ರೈಟಿಂಗ್ ಟು ಎಕ್ಸಿಕ್ಯೂಟ್ ಸಮ್ ಸ್ಪೆಸಿಫೈಡ್ ಜಾಬ್ ಅಂತ ಹೇಳಿ ಟೆಂಡರ್ ಅದ್ರ ಬಗ್ಗೆ ಗೊತ್ತಿದೆ. ಟೆಂಡರ್ ನಾವು 2 ತರ ಮಾಡ್ಬೋದು. ಒಂದು ಈ ಪೇಪರ್ ಅಲ್ಲಿ ಕೊಡೋದ್ರ ಮೂಲಕನೂ ಮಾಡ್ಬೋದು, ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲೂ ಮಾಡ್ಬೋದು. ಆನ್ಲೈನ್ ಟೆಂಡರಿಂಗ್ ಮಾಡೋದು ಇವತ್ತು ಮಾಡರ್ನ್ ಟ್ರೆಂಡ್ ಅಲ್ಲಿ ನಾವ್ ಹೇಗೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೀವಿ, ಸೊ ಹಾಗೆ ಆನ್ಲೈನ್ ಟೆಂಡರ್ ಮಾಡ್ತಾರೆ. ಸೊ ಹಾರ್ಡ್ ಕಾಪಿ ಅಥವಾ ಪೇಪರ್ ಅಲ್ಲಿ ಅಥವಾ ಬೇರೆ ಅಡ್ವರ್ಟೈಸ್ಮೆಂಟ್ ನ ಕೊಡೋದೇ ಇಲ್ಲ, ಆನ್ಲೈನ್ ಟೆಂಡರ್ಗೆ ಹೋಗ್ತಾರೆ. ಸೊ ಆನ್ಲೈನ್ ಟೆಂಡರ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಪ್ರೋಸೆಸ್ ಆಫ್ ಸೆಂಡಿಂಗ್ ಅಂಡ್ ರಿಸೀವಿಂಗ್ ದ ಟೆಂಡರ್ಸ್ ಬೈ ಎಲೆಕ್ಟ್ರಾನಿಕ್ ಮೀನ್ಸ್. ಸೊ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತಂದ್ರೆ ಕಂಪ್ಯೂಟರ್ ಮೂಲಕ ಅಥವಾ ನಮ್ಮ ವೆಬ್ಸೈಟ್ ಮೂಲಕ ಟೆಂಡರ್ ನ ಕಳಿಸುವಂತದ್ದು, ತಗೊಳ್ಳುವಂತದ್ದಕ್ಕೆ ನಾವು ಸೊ ಟೆಂಡರ್ ಪ್ರೋಸೆಸ್ ಅಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಂ ಮೂಲಕ ಮಾಡೋದು ಈ ಟೆಂಡರಿಂಗ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲ ಅಂತ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮೂಲಕನೂ ಮಾಡ್ಬೋದು. ಅವ್ನ ಆಫೀಸ್ ಫಿಸಿಕಲ್ ಆಗಿ ಬಂದು ಅಪ್ಲಿಕೇಶನ್ ಇಸ್ಕೊಂಡು ಹಾರ್ಡ್ ಕಾಪಿ ಇಸ್ಕೊಂಡು. ಸೊ ದಟ್ ಇಸ್ ಪೇಪರ್ ಬೇಸ್ಡ್. ಅದು ಓಲ್ಡ್ ಮೆಥಡ್, ಅದು ಪೇಪರ್ ಬೇಸ್ಡ್ ಸಿಸ್ಟಮ್. ಇವೆಲ್ಲ ಪೇಪರ್ ಬೇಸ್ಡ್ ಸಿಸ್ಟಮ್ ನಾವು ಮಾತಾಡ್ತಾ ಇರೋದು. ಇದು ಇಸ್ ನಾಟ್ ಎ ಪೇಪರ್ ಬೇಸ್ಡ್ ಸಿಸ್ಟಮ್, ಇಟ್ಸ್ ಥ್ರೂ ಎಲೆಕ್ಟ್ರಾನಿಕ್ ಮೀನ್ಸ್. ಹಾಗಾಗಿ ಈ ಟೆಂಡರ್ ಅಂತ ಅನ್ನೋದ್ರ ಬಗ್ಗೆ ಎಕ್ಸಾಮ್ ಅಲ್ಲೂ ಕೇಳ್ತಾರೆ. ವಾಟ್ ಯು ಮೀನ್ ಬೈ ಇ ಟೆಂಡರ್, ರೈಟ್ ನೋಟ್ ಆನ್ ಇ ಟೆಂಡರ್. ಸೇಮ್ ಬರೀಬೇಕು, ಬಟ್ ವಿ ಆರ್ ಡೂಯಿಂಗ್ ದ ಸೇಮ್ ಥಿಂಗ್ ಓವರ್ ದಿ ಎಲೆಕ್ಟ್ರಾನಿಕ್ ಥ್ರೂ ದ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತ ಬರೀಬೇಕು ಅಷ್ಟೇ. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಇ ಟೆಂಡರ್. ಡಿಫೈನ್ ಮಾಡುವಾಗ ಅದನ್ನ ಎಲೆಕ್ಟ್ರಾನಿಕ್ಸ್ ಮೀನ್ಸ್ ಮೂಲಕ ಅಥವಾ ಮಾಡ್ತಾ ಇದ್ದೀವಿ ಅಂತ ಬರೀಬೇಕು. ಪ್ರೊಸೆಸ್ ಆಫ್ ಸೆಂಡಿಂಗ್ ಅಂಡ್ ರಿಸೀವಿಂಗ್ ದ ಟೆಂಡರ್ ಬೈ ಎಲೆಕ್ಟ್ರಾನಿಕ್ ಮೀನ್ಸ್ ಇಸ್ ನೋನ್ ಆಸ್ ಇ ಟೆಂಡರಿಂಗ್. ಸೊ ಅದ್ರ ಪ್ರೊಸೀಜರ್ ಬರ್ಕೊಂಡು ಹೋಗು ಅಷ್ಟೇ, ಸೇಮ್. ನೆಸೆಸಿಟಿ ಆಫ್ ದಿ ಟೆಂಡರ್ ಬಗ್ಗೆನೂ ಮಾತಾಡಿ. ಅದ್ರ ಲೋಯೆಸ್ಟ್ ಬಿಡ್ ನಮ್ಗೆ ಬೇಕಾಗುತ್ತೆ, ಅದಕ್ಕಾಗಿ ನಾವು ಟೆಂಡರ್ ನ ಕಾಲ್ಫಾರ್ಮ್ ಮಾಡ್ತೀವಿ. ಎಕ್ಸ್ಪೀರಿಯನ್ಸ್ಡ್ ಕಾಂಟ್ರಾಕ್ಟರ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಸಾಧ್ಯ ಆಗುತ್ತೆ, ಅದಕ್ಕಾಗಿ ಮಾಡ್ತೀವಿ. ಪಾರ್ಶಿಯಾಲಿಟಿನ ಅವಾಯ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ನೆಕ್ಸ್ಟ್ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಏನೇನಿರುತ್ತೆ ಅನ್ನೋದ್ರ ಬಗ್ಗೆನೂ ಮಾತಾಡಿದ್ವಿ. ಟೆಂಡರ್ ಡಾಕ್ಯುಮೆಂಟ್ ನ ತಯಾರು ಮಾಡಿದ್ಮೇಲೆ ಅದಕ್ಕೆ ಏನಿರುತ್ತೆ ಅಂತಂದ್ರೆ ಡೀಟೇಲ್ ಸ್ಪೆಸಿಫಿಕೇಶನ್ಸ್ ಅದರಲ್ಲಿ ಇರುತ್ತೆ. ಸೊ ಸೆಟ್ ಆಫ್ ಡ್ರಾಯಿಂಗ್ಸ್ ಇರ್ತವೆ, ಜನರಲ್ ಅಂದ್ರೆ ಕಂಡೀಷನ್ಸ್ ಇರ್ತವೆ, ಸ್ಪೆಷಲ್ ಕಂಡೀಷನ್ಸ್, ಜನರಲ್ ಕಂಡೀಷನ್ಸ್ ಇರುತ್ತೆ. ಸೊ ವೇರಿಯಸ್ ಐಟಮ್ಸ್ ಕ್ವಾಂಟಿಟೀಸ್ ಅಂದ್ರೆ ಎಸ್ಟಿಮೇಷನ್ ಇರುತ್ತೆ, ಕ್ವಾಂಟಿಟೀಸ್ ಇರ್ತವೆ. ಲೊಕೇಶನ್, ವರ್ಕ್ ಸೈಟ್ ಲೊಕೇಶನ್ ಇರುತ್ತೆ. ಸೊ ನೇಮ್ ಆಫ್ ದಿ ಡಿವಿಷನ್ ಅಂತಂದ್ರೆ ಯಾರು ಇನ್ಚಾರ್ಜ್ ಕೆಲಸ ನೋಡ್ಕೊಳಕ್ಕೆ ಇಂಜಿನಿಯರ್ ಅನ್ನೋದ್ರ ಬಗ್ಗೆ ಇರುತ್ತೆ. ಯಾವ್ದಾದ್ರು ಮೆಟೀರಿಯಲ್ ಕೊಡ್ತಾ ಇದ್ರೆ ಡಿಪಾರ್ಟ್ಮೆಂಟ್ ಇಂದ ಅದು ಯಾವ ಮೆಟೀರಿಯಲ್ ನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಶೆಡ್ಯೂಲ್ ಇರುತ್ತೆ. ಸೊ ಹೈರ್ ಚಾರ್ಜಸ್ ಏನಾದ್ರು ಇತ್ತು ಅಂತಂದ್ರೆ ಹೈರ್ ಮಾಡೋದಾದ್ರೆ ಅದಕ್ಕೆ ಏನ್ ಕೊಡ್ಬೇಕು, ಲಾರಿ ಅಥವಾ ಟೂಲ್ಸ್, ಅದಕ್ಕೆ ಡಿಪಾರ್ಟ್ಮೆಂಟ್ ಇದ್ರೆ ಅದು ಬಾಡಿಗೆ ಎಷ್ಟು ಏನು ಅಂತ ಇರುತ್ತೆ. ಸೊ ಏನ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇರುವಂತವ್ರು ಎಂಪ್ಲಾಯ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ರೆ ಅದಿರುತ್ತೆ. ವಾಟರ್ ಸಪ್ಲೈ ಮತ್ತೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್, ನಮ್ಮ ಈ ಒಂದು ಕನ್ಸ್ಟ್ರಕ್ಷನ್ ಗೆ ಸಂಬಂಧಪಟ್ಟಂಗೆ ನೀವು ಎಲ್ಲಿ ತಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಪೀರಿಯಡ್ ಆಫ್ ಕಂಪ್ಲೀಟ್ ಎಷ್ಟು ದಿವಸ ಬೇಕಾಗುತ್ತೆ, ಈ ಪೀರಿಯಡ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಅನ್ನೋದ್ರ ಬಗ್ಗೆ ಇರುತ್ತೆ. ಅರ್ನೆಸ್ಟ್ EMD ಎಷ್ಟು ಕಟ್ಬೇಕು ಅಂತ ಇರುತ್ತೆ. ಕಟ್ಲಿಲ್ಲ ಅಂತಂದ್ರೆ ನೀವು ಕೆಲಸ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಪೆನಾಲ್ಟಿ ಹಾಕ್ತಿವಿ ಅಂತಾನು ಇರುತ್ತೆ. ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಡಿಸ್ಪ್ಯೂಟ್ಸ್ ಇದ್ರೆ ಎಲ್ಲಿಗೆ ಹೋಗ್ಬೇಕು, ನಾವು ಯಾರನ್ನ ಕನ್ಸಲ್ಟ್ ಮಾಡ್ಬೇಕು, ಆರ್ಬಿಟ್ರೇಟರ್ ಅಂತ ಇರುತ್ತೆ. ಇವೆಲ್ಲ ಡೀಟೇಲು ನಮ್ಗೆ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ. ಅದೇ ರೀತಿ ಟೆಂಡರ್ ನೋಟಿಸ್ ಅಲ್ಲಿ ನೆನ್ನೆ ಕೊಟ್ಟಿದ್ದು ಟೆಂಡರ್ ನೋಟಿಸ್ ಅಲ್ಲಿ ಏನೇನಿರುತ್ತೆ, ಇದೊಂದು ಸ್ಯಾಂಪಲ್ ಟೆಂಡರ್ ನೋಟಿಸ್ ಬರೀರಪ್ಪ ಅಂತ. ಏನ್ 2 ನಿಮಿಷದ ಕೆಲಸ ಅಷ್ಟೇ. ಮೇಲೊಂದು ಹೆಡ್ಡಿಂಗ್ ಬರ್ದು, ಸೊ ಈ ಪ್ರಕಟಣೆ, ಟೆಂಡರ್ ಪ್ರಕಟಣೆ ಅಂತ ಬರ್ದ್ಬಿಟ್ಟು ಇದೊಂದು ಟ್ಯಾಬ್ಲಾ ಕಾಲಮ್ಗೆ ಅದ್ರ ಮೂಲಕ ಅದ್ರ ಮೇಲೆ ಇಂಥವ್ರು ನಾವು ಈ ಒಂದು ಕೆಲಸ ಮಾಡ್ಲಿಕ್ಕಾಗಿ ನಾವು ಅಪ್ಲಿಕೇಶನ್ ಕರಿತಾ ಇದ್ದೀವಿ, ಇಂಥ ದಿನಾಂಕದಿಂದ ನಾವು ಟೆಂಡರ್ ಅಪ್ಲಿಕೇಶನ್ ನ ಕೊಡ್ತೀವಿ,
ಇಂಥ ದಿನಾಂಕದಲ್ಲಿ ಇಷ್ಟು ರೂಪಾಯಿ ನೀವು ಕೊಟ್ಟು ಈ ಟೆಂಡರ್ ಅಪ್ಲಿಕೇಶನ್ ನೀವು ಪಡ್ಕೋಬಹುದು. ಸೊ ಇಂಥ ದಿನದಲ್ಲಿ ನಾವು ಟೆಂಡರ್ನ ನೀವು ಹಾಕಿರುವಂತ ಟೆಂಡರ್ನ ಕಳಿಸಿರುವಂತ ಟೆಂಡರ್ನ ಓಪನ್ ಮಾಡ್ತೀವಿ. ಅದಕ್ಕಾಗಿ ಇಲ್ಲ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಇಂಥವ್ರನ್ನ ಸಂಪರ್ಕಿಸಿ ಅಂದ್ಬಿಟ್ಟು ಕೆಳಗಡೆ ಒಂದ್ ಸೈನ್ ಮಾಡೋದ ಅಷ್ಟೇ. ಇಷ್ಟನ್ನ ಬರೆದು ಕಳ್ಸಕ್ಕೆ ಏನ್ ಅದೊಂದು ದೊಡ್ಡ ವಿಚಾರನೆ. ಸೊ ಇದನ್ನ ನೀವು ಏನ್ ಕಾಪಿ ಮಾಡೋಕು ಪುಸ್ತಕ ಓದ್ಬೇಕು ಅಂತಲ್ಲ, ಇದನ್ನ ನೋಡ್ತಾನೆ ಬರ್ಕೋಬಹುದು. ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇದೆಯಲ್ಲ, ಇದನ್ನ ತೆಗೆದಾಕ್ಬಿಟ್ಟು ಬೇರೆ ಹೆಸರು ಬರೀರಿ, ಪಾಲಿಟೆಕ್ನಿಕ್ ಅಂತ ಬರೀರಿ, ಏನೊಂದ್ ಬರೀರಿ, ಅದು ಇಲ್ಲ ಅದನ್ನೇ ಬರೀರಿ, ಏನಾಗಿರೋದು. ಸೊ ಹಂಗೆ ಸೊ ಬರಿಬೇಕು ಅದನ್ನ. ನೀವು ಈ ತರ ಫಾರ್ಮೆಟ್ ಕಳ್ಸಿ ಅಂತಂದೆ ಬರ್ದ್ಬಿಟ್ಟು. ಇದೇ ನಮ್ಗೆ ಟೆಂಡರ್ ನೋಟಿಸ್. ಟೆಂಡರ್ ನೋಟಿಸ್ ಅಂದ್ರೆ ತಿಳುವಳಿಕೆ. ಇದನ್ನ ಪತ್ರಿಕೆಯಲ್ಲಿ ಹಾಕಿರೋದ್ರಿಂದ ನಮ್ಗೆ ಅರ್ಥ ಆಗ್ತಾ ಇದೆ, ಇಲ್ಲೊಂದು ಟೆಂಡರ್ ಕಾಲ್ಫರ್ ಆಗಿದೆ, ಈ ಒಂದು ನಿರ್ಮಾಣವನ್ನ ಅಂದ್ರೆ ಗೃಹ ನಿರ್ಮಾಣವನ್ನ ನಾವು ಚಿತ್ರದುರ್ಗದಲ್ಲಿ ಮಾಡ್ಬೇಕು, ಇಷ್ಟು ವೆಚ್ಚ, ಇಷ್ಟು EMD ಇಷ್ಟು ಕಟ್ಬೇಕು, ಇಂದಿಂದ ನಮ್ಗೆ ಟೆಂಡರ್ ಕೊನೆ ದಿನ ಇಷ್ಟು, ನಮ್ಗೆ ಅಪ್ಲಿಕೇಶನ್ ಕೊಡಕ್ಕೆ 18/2/2021 ತನಕ ಅಪ್ಲಿಕೇಶನ್ ಕೊಡ್ತಾರೆ, ನಾವು ಹಾಕ್ಬೇಕಾಗಿರೋದು 23/3/2021 ಒಳಗಡೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಮಾಹಿತಿ ಇದೆ ಇಲ್ಲಿ. ಸೊ ಈ ಮಾಹಿತಿನೇ ಆಧರಿಸಿ ನಾವು ಇದನ್ನ ಕೆಲಸ ಅಂದ್ರೆ ಟೆಂಡರ್ ಇಷ್ಟ ಇರೋರು ಟೆಂಡರ್ ಅಪ್ಲಿಕೇಶನ್ ಹಾಕ್ತಾರೆ. ಇದನ್ನ ಖರೀದಿ ಮಾಡ್ಬೇಕು. ಸುಮ್ನೆ ಇದನ್ನೇ ಹಾಕಕ್ಕಾಗತ್ತಾ? ಇಲ್ಲ. ಇದಕ್ಕೆ ಇದನ್ನ ನೋಡ್ಕೊಂಡು ಇಂಥ ಆಫೀಸ್ಗೆ ಹೋಗಿ ನಾವು ಟೆಂಡರ್ ಅಪ್ಲಿಕೇಶನ್ ಖರೀದಿ ಮಾಡ್ಬೇಕು. ಸೊ ಇದು ನೋಟಿಸ್. ಇದು ನಮ್ಗೆ ಯಾವ್ದಾದ್ರು ಒಂದ್ ಕೆಲಸ ಬಂತು, ಹೊಸ ಕೆಲಸ, ನಮ್ಮೂರಲ್ಲಿ ರಸ್ತೆ ಮಾಡೋ ಕೆಲಸ ಬಂತಪ್ಪ, ಅದನ್ನ ಹೆಂಗ್ ನೋಟಿಸ್ ಮಾಡೋದು? ಇವನು ಗೃಹ ನಿರ್ಮಾಣ ಅಂತ ಬರ್ದಾನೆ. ನಮ್ಮೂರಲ್ಲಿ ರಸ್ತೆ ಕೆಲಸ ಇದೆ, ರಸ್ತೆ ಕೆಲಸ ಅಂತ ಬರೀರಿ. ನಮ್ಮೂರಲ್ಲಿ ಹಾಸ್ಪಿಟ್ಲ್ ಕೆಲಸ ಕಟ್ಟೋ ಕೆಲಸ ಇದೆ, ಹಾಸ್ಪಿಟ್ಲ್ ಕಟ್ಟೋ ಕೆಲಸ ಅಂತ ಬರೀರಿ. 106 ಲಕ್ಷ ಇದೆ, 50 ಲಕ್ಷ ಅಂತ ಬರೀರಿ. ಸೊ ಹಿಂಗೆ. ಸೊ ಸೆಕ್ಯೂರಿಟಿ ಡಿಪಾಸಿಟ್ ಜನರಲಿ 2% ಅಥವಾ 1 to 2% ಇರುತ್ತೆ. ಅದನ್ನ ಲೆಕ್ಕ ಮಾಡಿ ಬರೀರಿ ಎಷ್ಟು ಅಂತ. ಇಲ್ಲಿ ನೋಡಿ, ಲೆಕ್ಕ ಇದು ಡಿವೈಡ್ ಮಾಡಿದ್ರೆ ಗೊತ್ತಾಗಲ್ವಾ? ಇಲ್ಲಿ ಅಮೌಂಟ್ ಇದನ್ನ 2 lakhs ಡಿವೈಡೆಡ್ ಬೈ 106 lakhs. ಆಗ ನಿಮ್ಗೆ ಜನರಲಿ ವಿಲ್ ಗೆಟ್ 2% ಆರ್ ಲೆಸ್ ದನ್ 2%. ಆ ತರ ಇರುತ್ತೆ. ಈ ಟೆಂಡರ್ ನೋಟಿಸ್ ಅಲ್ಲಿ ಏನೇನಿರುತ್ತೆ ಅಂತಾನು ಕೂಡ ಡಿಸ್ಕಸ್ ಮಾಡಿದೀವಿ. ಈ ಹೆಡಿಂಗ್ ಇರುತ್ತೆ, ಯಾರು ಕಾಲ್ ಫಾರ್ ಮಾಡಿದವರು ಅಂತ ಇರುತ್ತೆ, ಯಾರ್ ಕಾಲ್ ಅಂದ್ರೆ ಯಾವ ಇಲಾಖೆ ಅಂತ ಇರುತ್ತೆ, ಯಾರು ಇಲಾಖೆ ಒಳಗಡೆ ಯಾವ ಜನ ಕಾಲ್ ಮಾಡಿದವರು, ಅವ್ರು ಹೂ ಇಸ್ ದ ಇನ್ಚಾರ್ಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಟೆಂಡರ್ ಅಂತ ಇರುತ್ತೆ, ಅವ್ನು ಯಾರು ಅಧಿಕಾರಿ ಅಂತ ಇರುತ್ತೆ. ಸೊ ಇದರಲ್ಲಿ ಟೆಂಡರ್ ಅಲ್ಲಿ ಯಾವ್ದು ಕಾಮಗಾರಿ ಹೆಸರು ಇರುತ್ತೆ ಅಂತಂದ್ರೆ ನೇಮ್ ಆಫ್ ದಿ ವರ್ಕ್ ಇರುತ್ತೆ, ಟೆಂಡರ್ ಅಮೌಂಟ್ ಇರ್ತದೆ, ಸೊ ಎಷ್ಟು EMD ಕಟ್ಟಬೇಕು ಅಂತ ಇರ್ತದೆ, ಯಾವತ್ತು ಅಪ್ಲಿಕೇಶನ್ ಟೆಂಡರ್ ಅಪ್ಲಿಕೇಶನ್ ಕೊಡ್ತೀವಿ, ಯಾವತ್ತು ಲಾಸ್ಟ್ ಡೇಟ್ ರಿಸೀವ್ ಮಾಡಕ್ಕೆ ಕಂಪ್ಲೀಟೆಡ್ ಅಪ್ಲಿಕೇಶನ್ಸ್ ಅನ್ನೋದ್ರು ಇರುತ್ತೆ. ಸೊ ಹೀಗೆ ಈ ಮಾಹಿತಿಗಳು ಇರ್ತವೆ ಅಂತ ಬರೆಯೋದು ಅಷ್ಟೇ. ಇನ್ನೇನ್ ಇರ್ತದೆ ಅದರಲ್ಲಿ? ಅದನ್ನೇ ಬರ್ದಿರೋದಿಲ್ಲ. ಒಟ್ಟ ಇದನ್ನೇ ಇಲ್ಲಿ ಲಿಸ್ಟ್ ಮಾಡೋದು. ಸೊ ಟೆಂಡರ್ ನೋಟಿಸ್ ಅಂದ್ರೆ ಏನೋ ಒಂದು ಸ್ಯಾಂಪಲ್ ಟೆಂಡರ್ ನೋಟಿಸ್ ಬಿಡಿ, ವಾಟ್ ಆರ್ ದಿ ಕಂಟೆಂಟ್ ವಿ ಹ್ಯಾವ್ ಇನ್ ದಿ ಟೆಂಡರ್ ನೋಟಿಸ್ ಅಂತ ಬರೀತಾನೆ. ಕೇಳ್ತಾನೆ ಪ್ರಶ್ನೆ. ಆ ಪ್ರಶ್ನೆ ಬರ್ದಾಗ ಇದನ್ನೇ ಬರೆಯೋದು. ಏನು? ಸೊ ನೇಮ್ ಆಫ್ ದಿ ಅಥಾರಿಟಿ ಇನ್ವೈಟಿಂಗ್ ಟೆಂಡರ್, ಯಾರು ಇನ್ವೈಟ್ ಮಾಡಿದವನು? ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ. ನೇಮ್ ಆಫ್ ದಿ ಅಥಾರಿಟಿ ಇವರು. ಸೊ ನೇಮ್ ಆಫ್ ದಿ ವರ್ಕ್ ಅಂಡ್ ಇಟ್ಸ್ ಲೊಕೇಶನ್, ಎಲ್ಲಿ ಕೆಲಸದ ಹೆಸರು, ಇಲ್ಲಿ ಚಿತ್ರದುರ್ಗ, ಈ ತರ. ಸೊ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು, ಪೀರಿಯಡ್ ಆಫ್ ಕಂಪ್ಲೀಷನ್ ಎಷ್ಟು, ಇಲ್ಲಿದೆ ಎಲ್ಲ. ಪೀರಿಯಡ್ ಆಫ್ ಕಂಪ್ಲೀಷನ್ ಎಷ್ಟು, ವೇರ್ ದ ಟೆಂಡರ್ ಡಾಕ್ಯುಮೆಂಟ್ ಶುಡ್ ಬಿ ಪರ್ಚೇಸ್ಡ್, ಎಲ್ಲಿಂದ ತಗೋಬೇಕು, ಸೊ ಅಮೌಂಟ್ ಎಷ್ಟು ಕೊಡಬೇಕು EMD ಪರ್ಚೇಸ್ ಮಾಡಕ್ಕೆ, ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಯಾವಾಗ, ಸೊ ಇದು ಅರ್ನೆಸ್ಟ್ ಮನಿ ಡಿಪಾಸಿಟ್ ಅಪ್ಲಿಕೇಶನ್ ಹಾಕುವಾಗ ಟೆಂಡರ್ ಡಾಕ್ಯುಮೆಂಟ್ ನ ಕೊಡು ಸಬ್ಮಿಟ್ ಮಾಡುವಾಗ ಎಷ್ಟು ದುಡ್ಡು ಕಟ್ಕೋಬೇಕು ಜೊತೆಯಲ್ಲಿ, ಇದು ಟೈಮ್ ಆಫ್ ಓಪನಿಂಗ್, ಯಾವತ್ತು ಇದನ್ನ ಟೆಂಡರ್ ನ ಓಪನ್ ಮಾಡ್ತಾರೆ, ಸೊ ಡೆಸಿಗ್ನೇಷನ್ ಆಫ್ ದಿ ಆಫೀಸರ್ ಇದು ಅಕ್ಸೆಪ್ಟಿಂಗ್ ದ ಟೆಂಡರ್ ಅಥವಾ ಓಪನಿಂಗ್ ದ ಟೆಂಡರ್ ಯಾರು, ಇಲ್ಲಿ ಇದನ್ನೇ ಬರೆಯೋದಷ್ಟೇ. ಮೇಲೆ ಇದೇ ನೋಡ್ಕೊಂಡು ಇಲ್ಲಿ ಬರೆಯೋದು, ಇದನ್ನ ಮಾಮೂಲಿ ಬರೆಯೋದು. ಸೊ ಅದನ್ನ ಟೆಂಡರ್ ನೋಟಿಸ್ ಅಂತೀವಿ. ಸೊ ಇಷ್ಟು ಇನ್ನೇನಿದೆ ಅದರಲ್ಲಿ? ಸ್ಪೆಸಿಮನ್ ಟೆಂಡರ್ ನೋಟಿಸ್. ಸ್ಪೆಸಿಮನ್ ಟೆಂಡರ್ ನೋಟಿಸ್ ನ ನಾನು ನೆನ್ನೆ ಬರೆದಿದ್ದೆ, ಆಯ್ತಾ? ಟೆಂಡರ್ ನೋಟಿಸ್ ನ ಈ ತರ ಇರುತ್ತಪ್ಪ, ಟೈಮ್ ಆಫ್ ಕಂಪ್ಲೀಷನ್ ಇವೆಲ್ಲ ಇರ್ತವೆ, EMD ಎಷ್ಟು ಕಟ್ಬೇಕು ಅಂತ ಇರ್ತದೆ. ಇಲ್ಲಿ 2% ಅಂತ ಬರ್ತಿದೆ, ಅಲ್ಲಿ ಅಮೌಂಟೇ ಕೊಟ್ಬಿಟ್ಟಿದ್ದಾರೆ ಅಷ್ಟೇ ಡಿಫ್ರೆನ್ಸ್. ಇಲ್ಲಿ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನೇ ಸ್ಪೆಸಿಮನ್, ಇದನ್ನೇ ಕಾಪಿ ಮಾಡೋದಾ? ಕಾಪಿ ಮಾಡಬಾರ್ದು, ಇದನ್ನ ಈ ತರ ಬರೀಬೇಕು. ಸೊ ಈ ಫಾರ್ಮೆಟ್ ಅಲ್ಲಿ ಇರ್ಬೇಕು, ಇದನ್ನೇ ಕಾಪಿ ಮಾಡಬಾರ್ದು. ಮೇಲೆ ಇದೊಂಥರ ಈ ಫಾರ್ಮೆಟ್ ಮಾಡ್ಕೊಂಡು ಬರೀರಿ. ಸೊ ಅವಾಗ ಸಿಗುತ್ತೆ ಸ್ಪೆಸಿಮನ್ ಆಫ್ ದಿ ಟೆಂಡರ್ ನೋಟಿಸ್ ಅಂದ್ರೆ ಇದೆಲ್ಲ ಉರುವಡ್ಕೊಂಡು ಅದು ಏನಿರುತ್ತೆ ಇದರಲ್ಲಿ. ಡೇಟ್ ಆಫ್ ಕಂಪ್ಲೀಷನ್ ಯಾವಾಗ ಮಾಡ್ಬೇಕು, ಡೇಟ್ ಆಫ್ ಓಪನಿಂಗ್ ಯಾವಾಗ ಅಪ್ಲಿಕೇಶನ್ ಕೊಡ್ತೀವಿ, ಯಾವಾಗ ಲಾಸ್ಟ್ ಡೇಟ್, ನೀವು ಅಪ್ಲಿಕೇಶನ್ ಹಾಕಕ್ಕೆ EMD ಎಷ್ಟು ಅಮೌಂಟ್ ಕಟ್ಬೇಕು, ಹಣ ಎಷ್ಟು, ಇದು ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಎಷ್ಟು, ಆ ಪ್ರಾಜೆಕ್ಟ್ ಹೆಸರೇನು ಅನ್ನೋದಿರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಂಥವ್ರನ್ನ ಸಂಪರ್ಕಿಸಿ ಅನ್ನೋದು ಇರುತ್ತೆ. ಸೊ ಅದನ್ನ ಬರೀಬೇಕು. ಸೊ ಹಾಗಾಗಿ ರಶ್ಮಿ ಆಯ್ತಪ್ಪ. ಸೊ ಹೀಗೆ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಈ ಟೆಂಡರ್ ಡಾಕ್ಯುಮೆಂಟ್ ನ ಕೂಡ ತಗೋಬಹುದು, ಹೋಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಅಲ್ಲಿ ಅಥವಾ ಯಾರು ಇನ್ಚಾರ್ಜ್ ಇರ್ತಾರ ಆಫೀಸ್ ಅಲ್ಲಿ ಹೋಗಿ ನಾವು ಟೆಂಡರ್ ಡಾಕ್ಯುಮೆಂಟ್ ನ ಪೇಮೆಂಟ್ ಮಾಡೋದ್ರ ಮೂಲಕ ಒಂದು ಅಪ್ಲಿಕೇಶನ್ ಬರ್ದು ಕೊಟ್ರೆ ಅವರು ನಮ್ಗೆ ಟೆಂಡರ್ ಡಾಕ್ಯುಮೆಂಟ್ ಕೊಡ್ತಾರೆ, ದುಡ್ಡು ಕೊಟ್ರೆ ಅಥವಾ ಪೇಮೆಂಟ್ ಮಾಡಿದ್ರೆ ಅನ್ನೋದನ್ನ ನಾವು ಮಾತಾಡಿದ್ವಿ. ಸೊ ಹಾಗೇನೆ ಕೂಡ ಟೆಂಡರ್ ನ ಅಪ್ಲಿಕೇಶನ್ ಹಾಕುವಾಗ, ಟೆಂಡರ್ ಹಾಕುವಾಗ ಆ ಟೆಂಡರ್ ನ ನಾವು ಸೀಲ್ಡ್ ಕವರ್ ಅಲ್ಲೇ ಹಾಕ್ಬೇಕು. ಆ ಸೀಲ್ಡ್ ಕವರ್ ಅಲ್ಲಿ ಹಾಕುವಾಗ ಟೆಂಡರ್ ಜೊತೆ ನಾವು EMD ಹಣ ಎಷ್ಟು ಕಟ್ಟಕ್ಕೆ ಹೇಳ್ತಾರೆ ಅದನ್ನ DD ರೂಪದಲ್ಲಿ ಹಾಕ್ಬೇಕು.
ಮತ್ತೆ ಆ ಅಪ್ಲಿಕೇಶನ್ ಅಥವಾ ಈ ಕವರ್ ಮೇಲೆ ಸೀಲ್ಡ್ ಕವರ್ ಮೇಲೆ ನಾವು ನೇಮ್ ಆಫ್ ದಿ ವರ್ಕ್, ನೇಮ್ ಆಫ್ ದಿ ಕಾಂಟ್ರಾಕ್ಟರ್ ಹೆಸರು ಬರ್ದಿರ್ಬೇಕು. ಅದನ್ನ ಟೆಂಡರ್ ಬಾಕ್ಸ್ ಇಟ್ಟಿರ್ತಾರೆ, ಅಲ್ಲಿ ಹಾಕ್ಬೇಕು. ಯಾವಾಗ ಓಪನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆ ದಿನದಲ್ಲಿ ನಾವು ಅಲ್ಲಿ ಹೋದ್ರೆ ಆಫೀಸರ್ ಇನ್ಚಾರ್ಜ್ ಆ ಟೈಮು ಡೇಟ್ ಕೊಟ್ಟಿರ್ತಾರೆ, ಡೇಟ್ ಅಲ್ಲಿ ಹೋದ್ರೆ ಓಪನ್ ಮಾಡ್ತಾರೆ, ಎಲ್ಲರ ಎದುರುಗಡೆ ತೋರಿಸ್ತಾರೆ. ಅದನ್ನ ತೋರಿಸಿ ಸ್ಕ್ರೂಟ್ನಿ ಮಾಡ್ತಾರೆ. ನೀವು ತುಂಬಿಸಿರುವಂತದ್ದು ಅಪ್ಲಿಕೇಶನ್ ಎಲ್ಲ ಸರಿ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನ ತಗೊಂತಾರೆ. ಸೊ ಹೀಗೆ ಅದು ಹೋಗುತ್ತೆ. ಸೊ ಹಾಗಾಗಿ ಟೆಂಡರ್ ಅಪ್ಲಿಕೇಶನ್ ನಾವು ಇದನ್ನ ಈ ಪ್ರೊಸೆಸಸ್ ಒಂದೊಂದನ್ನು ನೋಡೋಣ. ನೆನ್ನೆನೋ ಮಾತಾಡಿದ್ವಿ, ಇವತ್ತು ಕೂಡ ನೋಡೋಣ. ಸೊ ರಿಸೀವಿಂಗ್, ಓಪನಿಂಗ್ ಅಂಡ್ ಸ್ಕ್ರೂಟ್ನಿ ಆಫ್ ದಿ ಟೆಂಡರ್ಸ್. ರಿಸೀವಿಂಗ್ ಅಂತ ಅಂದ್ರೆ ಏನು? ರಿಸೀವಿಂಗ್ ಅಂತ ಅಂದ್ರೆ ಈಗ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ನಮ್ಮಲ್ಲಿ, ಈ ಅಪ್ಲಿಕೇಶನ್ ಕಾಲ್ ಮಾಡಿದ್ರು, ಈ ಟೆಂಡರ್ ನೋಟಿಸ್ ಮಾಡಿದ್ರು. ಈ ಟೆಂಡರ್ ನೋಟಿಸ್ ಮಾಡಿರೋದ್ರಿಂದ ಆ ಟೆಂಡರ್ ನೋಟಿಸ್ ಅಲ್ಲಿ ಅರ್ಥ ಮಾಡ್ಕೊಂಡು ನಾವು ಟೆಂಡರ್ ಅಪ್ಲಿಕೇಶನ್ ನ ತಗೊಂಡ್ವಿ. ಈ ಟೆಂಡರ್ ಅಪ್ಲಿಕೇಶನ್ ನ ತಗೊಂಡ್ಮೇಲೆ ಈ ಟೆಂಡರ್ ಅಪ್ಲಿಕೇಶನ್ ತಕೊಂಡು ಎಲ್ಲ ಓದಿದ್ವಿ, ಎಲ್ಲ ಅದ್ರೊಳಗಡೆ ಎಲ್ಲ ಅರ್ಥ ಮಾಡ್ಕೊಂಡ್ವಿ. ಟೆಂಡರ್ ಕಂಡೀಷನ್ಸ್ ಏನಿದೆ, ಕಾಂಟ್ರಾಕ್ಟ್ ಕಂಡೀಷನ್ಸ್ ಏನಿದೆ, ಸೊ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಬಿಲ್ ಆಫ್ ಕ್ವಾಂಟಿಟೀಸ್ ಏನ್ ಕೊಟ್ಟಿದ್ದಾರೆ, ಸ್ಪೆಸಿಫಿಕೇಶನ್ಸ್ ಏನ್ ಕೊಟ್ಟಿದ್ದಾರೆ, ಸೊ ಮತ್ತೆ ಎಷ್ಟು ದಿವಸದಲ್ಲಿ ಟೈಮ್ ಆಫ್ ಕಂಪ್ಲೀಷನ್ ಆಫ್ ದಿ ಪ್ರಾಜೆಕ್ಟ್ ಬಗ್ಗೆ ಎಷ್ಟು ಮಾತಾಡಿದ್ದಾರೆ ಅಥವಾ ಎಷ್ಟು ಟೈಮ್ ಕೊಟ್ಟಿದ್ದಾರೆ. ಸೊ ಒಂದ್ ವೇಳೆ ಪೆನಾಲ್ಟಿ ನಂಗೆ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಪೆನಾಲ್ಟಿ ಎಷ್ಟು ಕಟ್ಬೇಕು, ಈ ಕೆಲಸ ತಗೋಬೇಕಾದ್ರೆ EMD ಎಷ್ಟು ಕಟ್ಬೇಕು, ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಒಂದ್ ವೇಳೆ ಕೆಲಸ ಸಿಕ್ಕಿದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಎಷ್ಟು ಕಟ್ಬೇಕು, ಸೊ ಕೆಲಸ ತಗೊಳಕ್ಕೆ ಮುಂಚೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕು. ಇಲ್ಲಾಂದ್ರೆ ಸುಮ್ನೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ. ಆ ಕಾರಣಕ್ಕಾಗಿ ಸೊ ಇದನ್ನ ನಾವು ಕಂಪ್ಲೀಟೆಡ್ ಅಪ್ಲಿಕೇಶನ್ ಅಂತಂದ್ರೆ ನಾವು ತುಂಬಿಸಿ ಟೆಂಡರ್ ಫಾರಂ ನ ತುಂಬಿಸಿ ಅಪ್ಲಿಕೇಶನ್ ಹಾಕ್ತಿವಲ್ಲ, ಅವ್ರಿಗೆ ತಗೊಂಡೋಗಿ ಸಬ್ಮಿಟ್ ಮಾಡ್ತೀವಲ್ಲ, ಅದನ್ನ ವಿಲ್ ಕಾಲ್ ಇಟ್ ಆಸ್ ರಿಸೀವಿಂಗ್. ಸೊ ಅವರು ಈ ದಿನ ಯಾವ ದಿನ ಹೇಳಿರ್ತಾರೆ ಅದನ್ನ ಓಪನ್ ಮಾಡ್ತಾರೆ. ಸೊ ಆ ಬಾಕ್ಸ್ ಅಲ್ಲಿ ಇರುವಂತ ಟೆಂಡರ್ಸ್ ನ ಟೈಮ್ ಕೊಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ 18ನೇ ತಾರೀಕು ತನಕ ಅವರು ಅಪ್ಲಿಕೇಶನ್ ಕೊಡ್ತಾರೆ. ಅದಾದ್ಮೇಲೆ 23ನೇ ತಾರೀಕು ಅವರು ಟೆಂಡರ್ ಸಲ್ಲಿಸುವ ಕೊನೆ ದಿನಾಂಕ ಇದೆ. ಕೊನೆ ದಿನಾಂಕ ಆದ್ಮೇಲೆ ಇನ್ನು ಓಪನಿಂಗ್ ಒಂದ್ ದಿನ ಇಟ್ಟಿರ್ತಾರೆ. ಸೊ 23ನೇ ತಾರೀಕು ಅವತ್ತೇ ಸಾಯಂಕಾಲ ಓಪನ್ ಮಾಡ್ಬೋದು ಬೇಕಾದ್ರೆ. 23ನೇ ತಾರೀಕು 5 ಗಂಟೆ ತನಕ ಅವಕಾಶ ಇದೆ ಅಪ್ಲಿಕೇಶನ್ ಹಾಕಕ್ಕೆ. 5 ಗಂಟೆ ನಂತರ ಓಪನ್ ಮಾಡ್ಬೋದು ಅವರು. ಸೊ ಹಾಗಾಗಿ ಸೊ ಈ ಡೇಟ್ ಅನ್ನು ಕೂಡ ಅವರು ಮೆನ್ಷನ್ ಮಾಡಿರ್ತಾರೆ. ಆ ಡೇಟ್ ಅಲ್ಲಿ ಅವ್ರು ಓಪನ್ ಮಾಡ್ತಾರೆ. ಟೆಂಡರ್ ಬಾಕ್ಸ್ ನ ಓಪನ್ ಮಾಡಿ ಎಲಿಜಿಬಲ್ ಕಾಂಟ್ರಾಕ್ಟ್ಸ್ ಎಷ್ಟು ಜನ ಹಾಕಿದ್ದಾರೆ, ಸೊ ಟೆಂಡರ್ ಅನ್ನೋದನ್ನ ನೋಡ್ತಾರೆ. ನೋಡ್ಬಿಟ್ಟು ಪ್ರತಿಯೊಬ್ಬೊಬ್ರು ಅವರು ಎಷ್ಟೆಷ್ಟು ರೇಟ್ ನ ಕೋಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸೊ ಅದು ಲಿಸ್ಟ್ ಮಾಡ್ಕೊಂತಾರೆ. ಇಂಜಿನಿಯರ್ ಆಫೀಸರ್ ಇನ್ಚಾರ್ಜ್ ಯಾರು ಇರ್ತಾರೆ ಲಿಸ್ಟ್ ಮಾಡ್ಕೊಂತಾರೆ. ಸೊ ಇದನ್ನ ನಾವು ಒಂದ್ಸರಿ ನಾವು ನೋಡ್ಬೇಕಾಗತ್ತೆ ಡೀಟೇಲ್ ಆಗಿ. ಸೊ ಯಾವ್ದು ಸ್ಕ್ರೂಟ್ನಿ ಅಂತ ಅಂದ್ರೆ ರಿಸೀವಿಂಗ್ ಅಂದ್ರೆ ಓಪನಿಂಗ್ ಅಂದ್ರೆ ಸ್ಕ್ರೂಟ್ನಿ ಅಂತ ಅಂದ್ರೆ ಏನು ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಒಂದ್ಸರಿ ನಾವು ನೋಡ್ಬಿಡೋಣ. ಸೊ ರಿಸೀವಿಂಗ್ ಆಫ್ ದಿ ಟೆಂಡರ್ ಅಲ್ಲಿ ಏನಿರುತ್ತೆ? ರಿಸೀವಿಂಗ್ ಆಫ್ ಟೆಂಡರ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಸೊ ಟೆಂಡರ್ ನ ನಾವು ತುಂಬಿಸಿರ್ತೀವಿ. ಯಾರು ಕಾಂಟ್ರಾಕ್ಟರ್ ಇರ್ತಾರೆ ಅವರು ಟೆಂಡರ್ ಫಾರಂ ನ ತುಂಬಿಸಿರ್ತಾರೆ, ಅಪ್ಲಿಕೇಶನ್ ತಗೊಂಡಿರ್ತಾರೆ ಟೆಂಡರ್ ಫಾರಂ ನ. ಅದ್ರಲ್ಲಿ ಎಲ್ಲಾ ಮಾಹಿತಿಗಳು ಟೆಂಡರ್ ಸಂಬಂಧಪಟ್ಟಿದ್ದು ಅಥವಾ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿಗಳು ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಫೈನಾನ್ಷಿಯಲ್, ಹಣಕಾಸು ಬಗ್ಗೆ ನಾವು ತುಂಬಿಸ್ಬೇಕಾಗತ್ತೆ. ಸೊ ಬಿಲ್ ಆಫ್ ಕ್ವಾಂಟಿಟೀಸ್ ಕೊಟ್ಟಿರ್ತಾರೆ, ರೇಟ್ಸ್ ನ ಹಾಕಿ ಅದಕ್ಕೆ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ತುಂಬಿಸ್ಬೇಕಾಗತ್ತೆ. ಪ್ರತಿಯೊಂದು ಪೇಜಿನೂ ನಾವು ಸೈನ್ ಮಾಡ್ಬೇಕಾಗತ್ತೆ. ತುಂಬಿಸುವಾಗ ನಾವು ಇದರಲ್ಲಿ ಯಾವ್ದು ರೇಟ್ ಕಾಲಮ್ಸ್ ಅಲ್ಲಿ ರೇಟ್ ಅನ್ನ ಪ್ರತಿಯೊಂದು ರೇಟ್ ಅನ್ನು ಪದದಲ್ಲಿ ಅಥವಾ ವರ್ಡ್ಸ್ ಅಲ್ಲಿ ಮತ್ತೆ ಸೊ ನಂಬರ್ಸ್ ಅಲ್ಲಿ ಬರಿಬೇಕಾಗತ್ತೆ. ಸೊ ಹಾಗೆ ಬರ್ದಿದ್ದನ್ನ ನಾವು ಬರ್ದು ಫೈನಲ್ ಕಾಸ್ಟ್ ಅರೈವ್ ಆದ್ಮೇಲೆ ಅದನ್ನ ಒಂದು ಸೀಲ್ಡ್ ಲಕೋಟೆಯಲ್ಲಿ EMD ಹಣದ ಜೊತೆಗೆ ನಾವು ಸೀಲ್ಡ್ ಲಕೋಟೆಯಲ್ಲಿ ಒಂದು ಕವರ್ ಅಲ್ಲಿ ಹಾಕಿ, ಅಂದ್ರೆ ಕವರ್ ಅಲ್ಲಿ ಹಾಕಿ ಸೀಲ್ ಮಾಡಿ, ಅದ್ರ ಸೀಲ್ ಕವರ್ ಮೇಲೆ ನಾವು ಹೆಸರನ್ನ ಬರ್ದು, ನಮ್ಮ ಹೆಸರು ಮತ್ತೆ ಕೆಲಸದ ಹೆಸರನ್ನ ಬರ್ದು ಸೊ ಆ ಬಾಕ್ಸ್ ಅಲ್ಲಿ ಹಾಕ್ಬೇಕಾಗತ್ತೆ. ಟೆಂಡರ್ ಬಾಕ್ಸ್ ಅಲ್ಲಿ ಯಾವ ದಿನಾಂಕ ಹೇಳಿದಾರೆ ಆ ದಿನಾಂಕದ ಒಳಗಡೆ. ಸೊ ಅದನ್ನ ವಿಲ್ ಕಾಲ್ ಇಟ್ ಆಸ್ ರಿಸೀವಿಂಗ್ ಆಫ್ ದಿ ಟೆಂಡರ್. ಟೆಂಡರ್ ನ ರಿಸೀವ್ ಮಾಡ್ಕೊಳ್ಳೋಂಥದ್ದು. ಒಬ್ಬ ಆಫೀಸರ್ ಟೆಂಡರ್ ನ ರಿಸೀವ್ ಮಾಡ್ಕೊಳ್ಳೋ ಕ್ರಮ ಹೇಗೆ? ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ನಾವು ಕಳ್ಸ್ಕೊಡ್ತೀವಿ. ಟೆಂಡರ್ ಲೇಟ್ ಆಗಿ ಏನ್ ಡೇಟ್ ಕೊಟ್ಟಿದ್ದಾರೆ ಡೇಟ್ ಗಿಂತ ಆಮೇಲೆ ಬಂದ್ರೆ ಟೆಂಡರ್ಸ್ ಅದು ಪೋಸ್ಟಲ್ ಬೇಕಾದ್ರೂ ಕಳ್ಸ್ಬೋದು. ಒಂದ್ ವೇಳೆ ನಾವು ಆಫೀಸ್ಗೆ ಹೋಗ್ಲಿಲ್ಲ, ಇದು ಹಾರ್ಡ್ ಕಾಪಿಯಲ್ಲಿ ಕಳ್ಸ್ಬೇಕು ಅಂತಂದ್ರೆ ಸೊ ಅದನ್ನ ಪೋಸ್ಟಲ್ ಬೇಕಾದ್ರೂ ಕಳ್ಸೋಕೆ ಅವಕಾಶ ಇದೆ. ಆದ್ರೆ ಸೊ ಲಾಸ್ಟ್ ಡೇಟ್ ಆದ್ಮೇಲೆ ಬಂದ ಅಪ್ಲಿಕೇಶನ್ ನ ಟೆಂಡರ್ ಫಾರಮ್ಸ್ ನ ಅವರು ರಿಜೆಕ್ಟ್ ಮಾಡ್ತಾರೆ. ಸೊ ಹಂಗಾಗಿ ಐದರ್ ಬೈ ದಿ ಎಲೆಕ್ಟ್ರಾನಿಕ್ ಮೀಡಿಯಾ ಆರ್ ಬೈ ದಿ ಇನ್ ಪರ್ಸನ್. ಸೊ ಎರಡು ಟೈಮ್ ಆದ್ಮೇಲೆ ಬಂದಂತ ಅಪ್ಲಿಕೇಶನ್ ಅವ್ರು ರಿಜೆಕ್ಟ್ ಮಾಡ್ತಾರೆ. ಇದು ಸಬ್ಮಿಷನ್ ಆಫ್ ದಿ ಟೆಂಡರ್ ಅಪ್ಲಿಕೇಶನ್ ಹಾಕೋದು ಹೇಗೆ, ಸಬ್ಮಿಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ. ಓಪನಿಂಗ್ ಬಗ್ಗೆ ಮಾತಾಡೋದಾದ್ರೆ ಟೆಂಡರ್ ನ ನಾವಾಗ್ಲೇ ಮಾತಾಡ್ದಂಗೆ ಟೆಂಡರ್ ಅಪ್ಲಿಕೇಶನ್ ನಾವೇನು ಈ ಬಾಕ್ಸ್ ಒಳಗಡೆ ಹಾಕಿದೀವಿ, ಸ್ಟಿಪ್ಯುಲೇಟೆಡ್ ಟೈಮ್ ಏನ್ ಟೈಮ್ ಕೊಟ್ಟಿದ್ದಾರೆ ಆ ಟೈಮ್ ಒಳಗಡೆ ನಾವು ಇಲ್ಲಿ ಸಬ್ಮಿಟ್ ಮಾಡಿದೀವಿ.
ಸಬ್ಮಿಟ್ ಮಾಡಾದ್ಮೇಲೆ ಆ ಲಾಸ್ಟ್ ಡೇಟ್ ಆದ ನಂತರ ಅವರು ಒಂದು ದಿನಾಂಕ ನಿಗದಿ ಮಾಡ್ಬೋದು, ಅಥವಾ ಆ ದಿನದಲ್ಲೇ ಹೇಳಿದ ಟೈಮ್ನ ಆದ್ಮೇಲೆ ಕೂಡ ಆ ದಿನದಲ್ಲೇ ಓಪನ್ ಮಾಡಿ. ಸೊ ಹಾಗಾಗಿ ಅದನ್ನ ಓಪನಿಂಗ್ ಆಫ್ ಟೆಂಡರ್ಸ್ ಅಂತ ಹೇಳ್ತೀವಿ. ಆ ಬಾಕ್ಸ್ ನ ಓಪನ್ ಮಾಡಿ ಆ ಒಂದು ಕಾಂಟ್ರಾಕ್ಟರ್ಸ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಸೊ ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ, ಸೊ ಅಪ್ಲಿಕೇಶನ್ಸ್ ಇನ್ನ ಎಷ್ಟು ಬಂದಿದೆ ಅಂತ ಹೇಳಿ ಆ ಒಂದು ಆಫೀಸರ್ ಇನ್ಚಾರ್ಜ್ ಯಾರಿದ್ದಾರೆ ಆ ಒಂದು ಯಾವ್ದಕ್ಕೆ ಟೆಂಡರ್ ಪ್ರೋಸೆಸ್ಗೆ, ಅವರು ಅದನ್ನ ಅನೌನ್ಸ್ ಮಾಡ್ತಾರೆ. ಸೀಲ್ಡ್ ಟೆಂಡರ್ ಎಷ್ಟಿದೆ ಅನ್ನೋದನ್ನು ಇನ್ ಪ್ರೆಸೆನ್ಸ್ ಆಫ್ ದಿ ಕಾಂಟ್ರಾಕ್ಟರ್ಸ್ ನ ತೋರಿಸ್ತಾರೆ. ಸೊ ಮತ್ತೆ ಯಾವ ಟೆಂಡರ್ಸ್ ನ ತಗೊಂತಾರೆ ಆ ಟೆಂಡರ್ ನ ಸೀರಿಯಲ್ ನಂಬರ್ 1, ಸೀರಿಯಲ್ ನಂಬರ್ 2, ಸೀರಿಯಲ್ ನಂಬರ್ 3 ರಿಸೀವ್ಡ್ ಟೆಂಡರ್ಸ್ ನ ಅವ್ರು ನಂಬರಿಂಗ್ ಮಾಡ್ತಾರೆ. ನಂಬರಿಂಗ್ ಮಾಡಿ ಸೈನ್ ಮಾಡ್ತಾರೆ. ಇದು ಓಪನಿಂಗ್ ಆಫ್ ದಿ ಟೆಂಡರ್. ಸೊ ಅಲ್ಲಿ ಒಂದ್ಸರಿ ಟೆಂಡರ್ ಸಬ್ಮಿಷನ್ ಆಯ್ತು, ಟೆಂಡರ್ ಓಪನ್ ಆಯ್ತು. ಟೆಂಡರ್ ಓಪನಿಂಗ್ ಅಲ್ಲಿ ನಾವು ಬಾಕ್ಸ್ ಓಪನ್ ಮಾಡ್ತೀವಿ, ಎಷ್ಟು ಡಾಕ್ಯುಮೆಂಟ್ಸ್ ಬಂದಿದೆ ಅಂತ ನೋಡ್ತೀವಿ, ಎಲ್ಲ ಕಾಂಟ್ರಾಕ್ಟರ್ ಮುಂದೆ ತೋರಿಸ್ತೀವಿ. ತೋರಿಸಿ ಆದ್ಮೇಲೆ ಆ ರಿಸೀವ್ಡ್ ಟೆಂಡರ್ಸ್ ಏನಿದಾವೆ ಅದನ್ನ ಸೀರಿಯಲ್ ಆಗಿ ನಂಬರ್ ಮಾಡ್ತೀವಿ. 1, 2, 3, 4 ಅಂತ ಹೇಳಿ ಸೀರಿಯಲ್ ಆಗಿ ನಂಬರ್ ಮಾಡ್ತೀವಿ. ಸೈನ್ ಮಾಡ್ತಾನೆ ಕನ್ಸರ್ಟ್ ಇನ್ಚಾರ್ಜ್. ಇಂತಿಂತ ಅಪ್ಲಿಕೇಶನ್ ಬಂದಿದೆ, ಎಲ್ರಿಗೂ ಗೊತ್ತಿರುತ್ತೆ. 10 ಬಂದಿದೆ, 5 ಬಂದಿದೆ, 1 ಬಂದಿದೆ, 2 ಬಂದಿದೆ, ಇಲ್ಲ ಎಷ್ಟು ಒಂದು ಅಪ್ಲಿಕೇಶನ್ ಟೆಂಡರ್ ಫಾರ್ಮ್ಸ್ ಫಿಲ್ ಮಾಡಿರೋ ಟೆಂಡರ್ ಫಾರ್ಮ್ಸ್ ಇದ್ರೊಳಗಡೆ ಇದೆ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡು ಕಾಂಟ್ರಾಕ್ಟರ್ ಮುಂದೆ ತೋರಿಸಿ ಸೈನ್ ಮಾಡಿ. ಸೊ ನಂತರದಲ್ಲಿ ಸ್ಕ್ರೂಟ್ನಿ ಮಾಡ್ಬೇಕು. ಬಂದಂತ ಒಂದು ಟೆಂಡರ್ ಫಾರ್ಮ್ಸ್ ನ ಸ್ಕ್ರೂಟ್ನಿ ಮಾಡ್ಬೇಕು. ಅಂದ್ರೆ ಸ್ಕ್ರೂಟ್ನಿ ಅಂದ್ರೆ ಏನು? ವ್ಯಾಲ್ಯೂಯೇಷನ್ ಅಂತೀವಲ್ಲ ನಾವ್, ಹಂಗೆ ನೀವು ಎಕ್ಸಾಮ್ ಪೇಪರ್ಸ್ ನ ಬರ್ತಿರೋದನ್ನ ವ್ಯಾಲ್ಯೂ ಮಾಡಲ್ವಾ ಸರಿ ತಪ್ಪು ಅಂತ, ಅದನ್ನ ವಿಲ್ ಕಾಲ್ ಇಟ್ ಸ್ಕ್ರೂಟ್ನಿ. ಸೊ ಅದನ್ನೇ ಟೆಂಡರ್ ಫಾರ್ಮ್ಸ್ ನ ಸರಿಯಾಗಿ ಬರ್ದಿದಾರಾ ಅಂತಂದ್ರೆ ಅರ್ಥ ಏನು? ಸೊ ಎಲ್ಲಾ ಪೇಜ್ ಅಲ್ಲೂ ನಾವ್ ಏನೇನ್ ಬರ್ದಿವಿ ಎಲ್ಲಕ್ಕೂ ಒಪ್ಪಿ ಸಹಿ ಮಾಡಿದಾರಾ ಅಂತ ಫಸ್ಟ್ ನೋಡ್ತಾರೆ. ಅಂದ್ರೆ ದಟ್ ಮೀನ್ಸ್ ಟು ಸೇ ದಟ್ ವಾಟ್ ಎವರ್ ದ ಕಾಂಟ್ರಾಕ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ವಿ ಇಂಪೋಸ್ಡ್ ಇನ್ ದಿ ಟೆಂಡರ್ ಡಾಕ್ಯುಮೆಂಟ್, ಸೊ ದಟ್ ಈಸ್ ಅಗ್ರೀಡ್ ಬೈ ದಿ ಕಾಂಟ್ರಾಕ್ಟ್ ಆರ್ ನಾಟ್ ಅಂತ ನೋಡ್ತಾರೆ ಫಸ್ಟ್. ಸೊ ನಮ್ಮ ಕಾಂಟ್ರಾಕ್ಟ್ ಮತ್ತೆ ರೇಟು ಕೋಟ್ ಮಾಡಿರುವಂತದ್ದು ಪದಗಳಲ್ಲಿ ಮತ್ತೆ ವರ್ಡ್ಸ್ ಅಲ್ಲಿ ಬರ್ದಿದಾರಾ, ಸೊ ನಂಬರ್ಡ್ ಅಂಡ್ ವರ್ಡ್ಸ್ ಅಲ್ಲಿ ಬರ್ದಿದಾರಾ ಅನ್ನೋದನ್ನು ಕೂಡ ನೋಡ್ತಾರೆ. ಸೊ ಟೋಟಲ್ ನ ಬರ್ದಿದಾರಾ, ಟೋಟಲ್ ಅಮೌಂಟ್ ಇಷ್ಟು ಬರ್ದಿದಾರಾ, ಪ್ರತಿ ಪೇಜ್ ಸೈನ್ ಮಾಡಿದಾರಾ ಅಂತೆಲ್ಲ ನೋಡ್ತಾರೆ. ಆ ಅಪ್ಲಿಕೇಶನ್ ಜೊತೆ ಫಸ್ಟೇ ನೋಡ್ತಾರೆ EMD ಅಮೌಂಟ್ ನ ಕಟ್ಟಿದಾರಾ, EMD ಅಮೌಂಟ್ ನ ಹಣವನ್ನ ಹಾಕಿದಾರಾ. ಇದು DD ರೂಪದಲ್ಲಿ ಇರ್ಬೋದು ಅಥವಾ ಫಿಕ್ಸೆಡ್ ರೂಪದಲ್ಲಿ ಇರ್ಬೋದು, ಫಿಕ್ಸೆಡ್ ಮನಿ ರೂಪದಲ್ಲಿ ಇರ್ಬೋದು. ಇದನ್ನ ನೋಡ್ತಾರೆ. ಇದೆಲ್ಲ ಸರಿ ಇದೆ ಅಂತ ಅಂದ್ರೆ ಆ ಟೆಂಡರ್ ನ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಅಂತ ಅಂದ್ರೆ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಇದನ್ನ ರಿಜೆಕ್ಟ್ ಮಾಡೋದು ಅಕ್ಸೆಪ್ಟ್ ಮಾಡೋದು ಕೆಲವೊಂದ್ ವೇಳೆ ಯಾರು ಕಾಲ್ ಮಾಡಿದಾರೆ ಅವ್ರ ಹತ್ರನೇ ಇರುತ್ತೆ, ಇಲ್ಲದೆ ಇದ್ರೆ ಅವ್ರ ಹೈಯರ್ ಆಫೀಸರ್ಸ್ ಮಾಡ್ತಾರೆ. ಅದನ್ನೇ ಅವ್ರು ಹೇಳ್ತಿರೋದು ಅಕ್ಸೆಪ್ಟೆನ್ಸ್ ಅಂಡ್ ಪರ್ಟಿಕ್ಯುಲರ್ ಅಕ್ಸೆಪ್ಟೆನ್ಸ್ ಆಫ್ ದಿ ಟೆಂಡರ್ ವಿಲ್ ಬಿ ಐದರ್ ದ ಪವರ್ ಆಫ್ ಅಕ್ಸೆಪ್ಟೆನ್ಸ್ ಆಫ್ ದಿ ಟೆಂಡರ್ ದ ರೆಸ್ಟ್ ವಿತ್ ಸೊ ಟೆಂಡರ್ ಆಫೀಸರ್ ಆರ್ ಇಟ್ ಮೇ ನಾಟ್. ಸೊ ಅವನ ಹತ್ರ ಅಧಿಕಾರ ಇರೋದಿಲ್ಲ. ಸರ್ ಈ ತರ ಇದೆ ಅಂತ ಮೇಲಧಿಕಾರಿ ಕಳಿಸಿ ಅಲ್ಲಿಂದ ಅವರು ಕನ್ಸೆಂಟ್ ತಗೋಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ. ಸೊ ಹಾಗಾಗಿ ಸ್ಕ್ರೂಟ್ನಿ ಆಫ್ ದಿ ಟೆಂಡರ್ ಅಲ್ಲಿ ನಾವು ಇದನ್ನೆಲ್ಲ ನೋಡ್ತೀವಿ. That is what you called as scrutiny. The scrutiny of the tender is nothing but we are going to verify the document which is submitted by the tender document which is submitted by the contractor. So what are the check to be made? What are the scrutiny to be made in the tender document which is submitted by the contractor? So all the pages of the contract document should be duly signed by the contractor. That means to say that the contractor ಏನ್ ಅರ್ಥ ಅದು ಸೈನ್ ಮಾಡಿರೋದ್ರಲ್ಲಿ, that means to say that the contractor is agreed for the all the conditions, terms and conditions imposed in the tender document. ನಾನು ಎಲ್ಲ ಒಪ್ಕೊಂಡಿದ್ದೀನಿ ಅಂತ ಅರ್ಥ ಕಾಂಟ್ರಾಕ್ಟರ್. ಇಲ್ಲ ಅಂತ ಸೈನ್ ಮಾಡಿಲ್ಲ ಅಂದ್ರೆ ಅರ್ಥ ಏನೋ ನಾನು ಒಪ್ಪಿಲ್ಲ ಅಂತ ಅರ್ಥ. ಸೊ ಹಾಗಾಗಿ so every pages of the contract document should be signed by the contractor. And during the financial code, so he should write the rates and the amount. So rate should be quoted in the numbers as well as in the words. So for the individual item of the work. So ಯಾಕಂದ್ರೆ ಐಟಮ್ ರೇಟ್ ಅಲ್ಲೇ ನಾವು ಟೆಂಡರ್ ಕರೆಯೋದು ಡಿಪಾರ್ಟ್ಮೆಂಟ್. ಹಂಗಾಗಿ ಪ್ರತಿಯೊಂದು ಐಟಮ್ ರೇಟ್ ಅಲ್ಲೂ ಸೊ ಈ ಒಂದು ರೇಟ್ಸ್ ಮತ್ತೆ ಆ ರೇಟ್ ಅನ್ನ ಪದದಲ್ಲಿ ಅಥವಾ ನಂಬರ್ ಅಲ್ಲಿ ಮತ್ತೆ ಪದದಲ್ಲಿ ಎರಡರಲ್ಲೂ ಬರೀಬೇಕಾಗುತ್ತೆ. ವರ್ಡ್ಸ್ ಅಲ್ಲಿ ಆಸ್ ವೆಲ್ ಆಸ್ ಇನ್ ನಂಬರ್ ಬರೀಬೇಕಾಗುತ್ತೆ. ಫೈನಲ್ ಆಗಿ ಟೋಟಲ್ ಮಾಡಿ ಎಷ್ಟು ಟೋಟಲ್ ಕಾಸ್ಟ್ ಎಷ್ಟಾಯ್ತು ಅನ್ನೋದನ್ನ ಕೂಡ ಬರೀಬೇಕಾಗುತ್ತೆ. ಬರೆದು ಅವ್ನು ಸೈನ್ ಮಾಡ್ಬೇಕಾಗುತ್ತೆ. ಸೊ ಈ ಟೆಂಡರ್ ಫಿಲ್ ಮಾಡಿದ್ನಲ್ಲ ಎಲ್ಲಕ್ಕೂ ಒಪ್ಕೊಂಡಿದೀನಿ ನಾನು, ಎಲ್ಲಾ ಕಂಡೀಷನ್ಸ್ ಒಪ್ಕೊಂಡಿದ್ದೀನಿ. ಕಂಡೀಷನ್ಸ್ ಏನು? ಟೆಂಡರ್ ಕಂಡೀಷನ್ಸ್ ನಾವೆಲ್ಲ ಮಾತಾಡಿದೀವಿ. ಏನ ಕಂಡೀಷನ್ಸ್ ಏನು? ಕಾಂಟ್ರಾಕ್ಟ್ ಕಂಡೀಷನ್ಸ್ ಟೆಂಡರ್ ಕಂಡೀಷನ್ಸ್. ಸೊ ನೀವು ಎಷ್ಟು ದಿವಸದಲ್ಲಿ ಕೆಲಸ ಮುಗಿಸ್ಬೇಕು, ಸೊ ಎಷ್ಟು ವರ್ಕ್ ಸೈಟ್ ಅಲ್ಲಿ ಹೆಂಗಿರುತ್ತೆ, ವರ್ಕ್ ಸೈಟ್ ಅಲ್ಲಿ ಮೆಟೀರಿಯಲ್ ನಾವೇನಾದ್ರೂ ಕೊಡ್ತೀವಾ ಅಥವಾ ಮಿಷನರೀಸ್ ನಾವೇನಾದ್ರೂ ಕೊಡ್ತೀವಾ,
ಸೊ ಇನ್ ನಾವೇನಾದ್ರು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಸೈಟ್ ಅಲ್ಲಿ ಲೇಬರ್ಸ್ ಅಲ್ಲಿ ಅಥವಾ ಮೆಟೀರಿಯಲ್ ಕದ್ದೋರು ನಾವು ಕಂಪನ್ಸೇಷನ್ ಕೊಡೋದಿಲ್ಲ. ಸೊ ಟ್ಯಾಕ್ಸ್ ಗಳೆಲ್ಲ ನೀವೇ ಕಟ್ಕೋಬೇಕು. ಸೊ ಇದನ್ನೆಲ್ಲ ಕಂಡೀಷನ್ಸ್ ಕಾಂಟ್ರಾಕ್ಟ್ ಕಂಡೀಷನ್ಸ್, ಇವತ್ತು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅದಕ್ಕೆಲ್ಲ ಒಪ್ಪಿ ಸೈನ್ ಮಾಡೋಣ. ಅದ್ರ ಜೊತೆಯಲ್ಲಿ ಇವನು ದುಡ್ಡು ಕಟ್ಟಬೇಕು. ಇ.ಎಂ.ಡಿ ಯಾಕೆ ಕಟ್ಟಬೇಕು? ಅರ್ನೆಸ್ಟ್ ಮನಿ ಡಿಪಾಸಿಟ್ ಅಂತಂದ್ರೆ ಕಾಂಟ್ರಾಕ್ಟರ್ ಸುಮ್ನೆ ಹಾಕ್ತಾನೆ, ಅವ್ನ ಜವಾಬ್ದಾರಿನೇ ಇರೋದಿಲ್ಲ. ಸುಮ್ನೆ ಹಾಕೋದು ಒಂದು ಅಪ್ಲಿಕೇಶನ್. ದುಡ್ಡು ಅಂದಾಗ ಯಾರು ಹಾಕಲ್ಲ. ಸೊ ಒಂದ್ 2 ಲಕ್ಷ ರೂಪಾಯಿ ದುಡ್ಡು ಕಟ್ಬೇಕು ಅಂತ ಅಂದಾಗ ಅಯ್ಯೋ 2 ಲಕ್ಷ ರೂಪಾಯಿ ಅಲ್ಲೋಗಿ ಸಿಗಾಕೊಳತ್ತಲ್ಲಪ್ಪ ನನ್ ದುಡ್ಡು ಅಂದ್ಬಿಟ್ಟು ಹಾಕಲ್ಲ ಅವ್ನ ಅಪ್ಲಿಕೇಶನ್. ಯಾರು ಜವಾಬ್ದಾರಿ ಇದೆ, ಯಾರು ಇಂಟ್ರೆಸ್ಟ್ ಇದೆ ಅವ್ನು ಮಾತ್ರ ಹಾಕ್ತಾನೆ. ಅದಕ್ಕಾಗಿ ಅಪ್ಲಿಕೇಶನ್ ಜೊತೆ ದುಡ್ಡು ಕೇಳ್ತಾರೆ ಸರ್ಕಾರದವರು. ಆ ದುಡ್ಡನ್ನ ಅರ್ನೆಸ್ಟ್ ಮನಿ ಡಿಪಾಸಿಟ್ ಅಂತಾರೆ. ಅವ್ರು ದುಡ್ಡು ಕೊಡಲ್ಲ, ಇನ್ನು ಅವರೇ ದುಡ್ಡು ಕೇಳ್ತಾರೆ ಸರ್ಕಾರದವರು. ಸೊ ವಿ ಹ್ಯಾವ್ ಟು ಪೇ money along with the tender document. You have to submit security deposit or otherwise earnest money along with the tender document in the form of a DD or a fixed deposit. So that is what you call as earnest money deposit. Earnest money deposit antandre ಏನು ಅಂತ ಕೇಳ್ತಾರೆ. earnest money deposit is nothing but it is the deposit of the money made along with the tender document while submitting the tender document in the form of a DD, demand draft or otherwise a fixed deposit. ಎರಡು ರೂಪದಲ್ಲಿ ನಾವು ಈ ಟೆಂಡರ್ ಅಪ್ಲಿಕೇಶನ್ ಜೊತೆ ಟೆಂಡರ್ ನ ಸಬ್ಮಿಟ್ ಮಾಡುವಾಗ ಜೊತೆಯಲ್ಲಿ ಹಾಕ್ತಿವಿ. ಜನರಲ್ ಆಗಿ ಇ.ಎಂ.ಡಿ ಎಷ್ಟು ದುಡ್ಡು ಕಟ್ಬೇಕಪ್ಪ ಅಂತ ಅಂದ್ರೆ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಗೆ 1 to 2%. ಸೊ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಗೆ ಜನರಲಿ ದ ಇ.ಎಂ.ಡಿ ವಿಲ್ ಬಿ 1 to 2% ಆಫ್ ದಿ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್. ಸೊ ಹಾಗಾಗಿ ಈ ಸ್ಕ್ರೂಟ್ನಿ ಮಾಡುವಾಗ ಇದು ಡಾಕ್ಯುಮೆಂಟ್ ಎಲ್ಲ ಸೈನ್ ಮಾಡಿದಾನೆ, ಇದೆಲ್ಲ ತುಂಬಿಸಿದಾನೆ, ಎಲ್ಲ ಕರೆಕ್ಟ್. ಅವ್ನು ಇ.ಎಂ.ಡಿ ಹಾಕಿಲ್ಲ ಅಂದ್ರೆ ರಿಜೆಕ್ಟ್ ಆಗ್ಬಿಡುತ್ತೆ. ಸೊ ಅವ್ನು ಇ.ಎಂ.ಡಿ ಹಾಕಿರ್ಬೇಕು. ಅದರಿಂದ ಅವನು ಇ.ಎಂ.ಡಿ ಹಾಕಿ ಎಲ್ಲ ಆದ್ಮೇಲೆ ದ ಟೆಂಡರರ್ ಹೂಸ್ ರೇಟ್ಸ್ ಆರ್ ಅಕ್ಸೆಪ್ಟೆಡ್ ಈಸ್ ಇಂಟಿಮೇಟೆಡ್ ಅಂತಂದ್ರೆ ಅವ್ನ ರೇಟ್ಸ್ ಲೋಯೆಸ್ಟ್ ಏನಾರು ಹಾಕಿದ್ರೆ ಅವನಿಗೆ ಇಂಟಿಮೇಟ್ ಮಾಡ್ತಾರೆ. ಒಂದ್ ವೇಳೆ ಅವನು ಕಾಂಟ್ರಾಕ್ಟರ್ ಓಪನಿಂಗ್ ದಿವಸ ಇರ್ಬೋದು, ಇಲ್ಲಿ ಕೂತ್ಕೋಬಹುದು, ಅವ್ನು ಬಂದೇ ಇಲ್ಲ ಅಂತಂದ್ರೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ನು ಬಂದಿಲ್ಲ ಅಂತಂದ್ರೆ ಅವಂದೇ ಏನಾದ್ರು ಕಡಿಮೆ ಆಗಿದ್ರೆ ರೇಟು ಅವನಿಗೆ ತಿಳಿಸ್ತಾರೆ. ಸೊ ನೋಡಪ್ಪ ನಿಮ್ ರೇಟ್ ಕಡಿಮೆ ಇದೆ, ನೀವು ಈ ಒಂದು ಕೆಲ್ಸನ ಮಾಡಿ ಅಂತ ಹೇಳಿ ಒಂದು ಲೆಟರ್ ಅಲ್ಲಿ ಇದ್ರೂ ಲೆಟರ್ ಅಲ್ಲಿ ಕೊಡ್ತಾರೆ, ಇಲ್ದೇ ಇದ್ರೂ ಲೆಟರ್ ಕಳ್ಸಿಕೊಡ್ತಾರೆ. ಸೊ ಇಲಾಖೆಯವರು. ಸೊ ಈ ತರ ನಿಮ್ ಟೆಂಡರ್ ಕಡಿಮೆ ಇದೆ, ನಿಮ್ದು ಕೋರ್ಟ್ ಕಡಿಮೆ ಇದೆ, ಅದರಿಂದ ನೀವು ಈ ಕೆಲಸನ ಮಾಡಕ್ಕೆ ಬನ್ನಿ ಮಾಡಿ ಅಂತ ಹೇಳಿ ಒಂದು ಲೆಟರ್ ಕಳ್ಸಿಕೊಡ್ತಾರೆ. ಅದಕ್ಕೆ ಪ್ರೊಸೀಜರ್ಸ್ ಏನಿದೆ ಮುಂದೆ ಅದನ್ನ ಮಾಡ್ಕೊಳ್ಳಿ. ಸೊ ಅದಕ್ಕೆಲ್ಲ ಏನ್ ಬೇಕು ಪ್ರೊಸೀಜರ್ಸ್ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇ.ಎಂ.ಡಿ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಇ.ಎಂ.ಡಿ ಅಮೌಂಟ್ ಅಂತ ಅಂದ್ರೆ ಏನು ಅಂತಂದ್ರೆ ದಟ್ ಇಸ್ ಜನರಲಿ ಇಟ್ ಇಸ್ 1 to 2%. ಇದನ್ನ ನಾವು ಡಿಪಾಸಿಟ್ ಮಾಡಿರ್ತೀವಿ ಅಲಾಂಗ್ ವಿತ್ ದ ಟೆಂಡರ್ ಫಾರ್ಮ್. ಓಕೆ, ಫಾರ್ ದಿ ಆಸ್ ಅ ಸೆಕ್ಯೂರಿಟಿ ಡಿಪಾಸಿಟ್, ಆಸ್ ಅ ಸೆಕ್ಯೂರಿಟಿ ಮನಿ ಟು ದ ಗವರ್ನಮೆಂಟ್. ಸೊ ನಾವು ಸುಮ್ನೆ ತೀಟೆ ಮಾಡ್ತಾ ಇಲ್ಲ ಅಥವಾ ಸುಮ್ನೆ ಬೇಕು ಅಂತ ಅಪ್ಲಿಕೇಶನ್ ಆಗ್ತಾ ಇಲ್ಲ, ನಿಜವಾಗೂ ನನಗೆ ಇಂಟ್ರೆಸ್ಟ್ ಇದೆ ಅಂತ ತೋರ್ಸಕ್ಕೆ ಹಾಕೋದು. ಇದನ್ನ ಇಂಪೋಸ್ ಮಾಡಿರ್ತಾರೆ ಇ.ಎಂ.ಡಿ ಅಮೌಂಟ್. ಸೊ ಇದರಲ್ಲಿ ಕಾಂಟ್ರಾಕ್ಟರ್ ಏನಾದ್ರು ಕೆಲಸ ಅವನಿಗೆ ಲೋಯೆಸ್ಟ್ ಆಗಿ ಒಂದ್ ವೇಳೆ ಅವ್ನ ಕೆಲಸ ತಗೊಳ್ಳೇ ಇಲ್ಲ, ಇಂಟಿಮೇಶನ್ ನಾವು ಮಾಡಿ ನಿಂದೆ ಲೋಯೆಸ್ಟ್ ಇದೆಯಪ್ಪ ಅಂತ ತಗೊಳ್ಳಿಲ್ಲ ಅಂತಂದ್ರೆ ಈ ದುಡ್ಡನ್ನ ವಾಪಸ್ ಕೊಡಲ್ಲ, ಕಾಂಟ್ರಾಕ್ಟರ್ಗೆ ಹಿಡ್ಕೊಂತಾರೆ. ಆ ದುಡ್ಡನ್ನ ಇಟ್ಕೊಂಡ್ ಗವರ್ನಮೆಂಟ್ ಫೋರ್ಫಿಟ್ ಮಾಡ್ಕೊಳತ್ತೆ. ಒಂದ್ ವೇಳೆ ಅಂತ ಸಂದರ್ಭ ಬಂದಾಗ ಕಾಂಟ್ರಾಕ್ಟರ್ ಮುಂದೆ ಬರಲ್ಲ ಅಂತಂದ್ರೆ ನೆಕ್ಸ್ಟ್ ಲೋಯೆಸ್ಟ್ ಕಾಂಟ್ರಾಕ್ಟರ್ಗೆ ಕೊಡ್ತಾರೆ. ನೆಕ್ಸ್ಟ್ ಲೋಯೆಸ್ಟ್ ಕಾಂಟ್ರಾಕ್ಟರ್ ಇರ್ತಾನೆ. ನಾನು ಹೇಳಿದ್ನಲ್ಲ ABCD ಕಾಂಟ್ರಾಕ್ಟರ್ ಅಂತ. ಎ ಕಾಂಟ್ರಾಕ್ಟರ್ ಏನ್ ಕೊಟ್ ಮಾಡಿದ್ರೆ ಲೋಯೆಸ್ಟ್ ಕೊಟ್ ಮಾಡಿದ್ರೆ ಫಸ್ಟ್ ಅವ್ನಿಗೆ ಆಫರ್ ಮಾಡ್ತಾರೆ, ಮಾಡ್ರಪ್ಪ ಕೆಲಸ ಅಂತ. ಅವ್ನ್ ಮಾಡ್ಲೇ ಇಲ್ಲ ಅಂತಂದ್ರೆ ಸೆಕೆಂಡ್ ಲೋಯೆಸ್ಟ್ಗೆ ಈ ಒಂದು ಇ.ಎಂ.ಡಿ ಹಣವನ್ನ ಫೋರ್ಫಿಟ್ ಮಾಡ್ಕೊಂಡು ಅಥವಾ ಮುಟ್ಗೋಲ್ ಹಾಕೊಂಡು ಸರ್ಕಾರಕ್ಕೆ ವಾಪಸ್ ಕಟ್ಬಿಟ್ಟು ಅವನು ದುಡ್ಡು ಕೊಡಲ್ಲ. ಎರಡನೇ ಕಾಂಟ್ರಾಕ್ಟರ್ಗೆ ಬಾರಪ್ಪ ನೀನ್ ಮಾಡು ಕೆಲ್ಸನ ಅಂತ ಹೇಳ್ತಾರೆ. ಅದರಿಂದ ಈ ಒಂದು ಇ.ಎಂ.ಡಿ ಹಣವನ್ನ ನಾವು ಯಾವ ರೂಪದಲ್ಲಿ ಕೊಡ್ಬೇಕು ಅಂತಂದ್ರೆ ಕ್ಯಾಶ್ ಅಲ್ಲಿ ಕೊಡ್ಬೋದಾ? ಇಲ್ಲ, ಕೊಡೋಂಗಿಲ್ಲ. ಸೊ ಮತ್ತೆ ಚೆಕ್ ಅಲ್ಲಿ ಕೊಡ್ಬೋದಾ? ಇಲ್ಲ, ಕೊಡೋಂಗಿಲ್ಲ. ಇನ್ಯಾವ್ದ್ರಲ್ಲಿ ಕೊಡ್ಬೋದು? ಸೊ ಐದರ್ ಇನ್ ದಿ ಫಾರ್ಮ್ ಆಫ್ DD ಆರ್ ಎ ಫಿಕ್ಸೆಡ್ ಡಿಪಾಸಿಟ್. DD ಅಥವಾ ಫಿಕ್ಸೆಡ್ ಡಿಪಾಸಿಟ್ ರೂಪದಲ್ಲಿ ಯಾರ ಹೆಸರಲ್ಲಿ ತಗೋಬೇಕು? DD ಆಫೀಸರ್ ಇನ್ಚಾರ್ಜ್ ಹೂ ಇಸ್ ಕಾಲಿಂಗ್ ಫಾರ್ ದಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಟೆಂಡರ್, ಅಕ್ಸೆಪ್ಟೆನ್ಸ್ ಆಫ್ ದಿ ಟೆಂಡರ್. ಸೊ ಅಲ್ಲಿ KSRTC ಯಾವ್ದೋ ನೋಡಿದಾಗ ಕಾರ್ಯಪಾಲಕ ಅಭಿಯಂತರರು ಅಂತಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತಿತ್ತು, ಅವ್ರ ಹೆಸರು ತಗೋಬೇಕು. ಯಾರು ಕಾಲ್ ಮಾಡಿದ್ದಾರೆ, ಕೆಳಗಡೆ ಸೈನ್ ಮಾಡಿದ್ದಾರೆ, ಅವ್ರ ಹೆಸರು ತಗೋಬೇಕು DD-ನ. ಸೊ DD ತಗೊಂಡು ಇ.ಎಂ.ಡಿ ಅಂದ್ರೆ DD ಇ.ಎಂ.ಡಿ ಇನ್ ದಿ ಫಾರ್ಮ್ ಆಫ್ DD ಆರ್ ಅದರ್ವೈಸ್ ಫಿಕ್ಸೆಡ್ ಡಿಪಾಸಿಟ್. ಸೊ ಎರಡು ರೂಪದಲ್ಲಿ ತಗೊಂಡು ಹೋಗ್ಬೋದು. ಸೊ ಇದು ದಿಸ್ ಇಸ್ ಅಬೌಟ್ ಇ.ಎಂ.ಡಿ. ನೆಕ್ಸ್ಟ್ ಇ.ಎಂ.ಡಿ ಹಣ ಎಲ್ಲ ಬಂತು ಅನ್ನೋದ್ರ ಬಗ್ಗೆ ಇದೆಲ್ಲ ಸರಿ ಇದೆ ಅಂತ ಸ್ಕ್ರೂಟ್ನಿಯಲ್ಲಿ ಖಾತ್ರಿ ಆದ್ಮೇಲೆ ಕಾಂಟ್ರಾಕ್ಟರ್ನ ನಾವು ನಿಮ್ದು ಲೋಯೆಸ್ಟ್ ಕಾಂಟ್ರಾಕ್ಟರ್ನ ಆಫರ್ ಮಾಡ್ತೀವಿ. ಪಾಪ ನೀನು ಕೆಲಸ ತಗೋ ಅಂತ ಬಗ್ಗೆ ಹೇಳ್ತೀವಿ. ಕೆಲಸ ತಗೋಬೇಕಾದ್ರೆ ನಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಸೆಕ್ಯೂರಿಟಿ ಡಿಪಾಸಿಟ್ ಅಂದ್ರೆ ಅದ್ರ ಕಂಪಾರಿಟಿವ್ ಸ್ಟೇಟ್ಮೆಂಟ್ ಮಾಡಿರ್ತೀವಿ. ಅದು ಹೇಳ್ಬೇಕು ಅಂತಂದ್ರೆ ನಾವು ಕಂಪಾರಿಟಿವ್ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಿರ್ತೀವಿ. ಎ ಕಾಂಟ್ರಾಕ್ಟರ್, ಬಿ ಕಾಂಟ್ರಾಕ್ಟರ್, ಸಿ ಎಷ್ಟು ಜನ ಕಾಂಟ್ರಾಕ್ಟರ್ ಇದಾರೆ, ಎಷ್ಟು ಕೋಟ್ ಮಾಡಿದ್ರು, ಅದ್ರಲ್ಲಿ ಯಾರು ಲೋಯೆಸ್ಟ್ ಅನ್ನೋದ್ರ ಬಗ್ಗೆ ಖಾತ್ರಿ ಮಾಡ್ಬೇಕು.
ಸೊ ಇದನ್ನ ಟೆಂಡರ್ ಖಾತ್ರಿ ಮಾಡ್ಕೊಂಡು ಆದ್ಮೇಲೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಹೇಳಕ್ ಇದರಲ್ಲಿ ಲಂಸಮ್ ಕಾಂಟ್ರಾಕ್ಟ್ ಅಥವಾ ಐಟಮ್ ರೇಟ್ ಕಾಂಟ್ರಾಕ್ಟ್ ಇದ್ರೆ ಹೇಗೆ? ಲಂಸಮ್ ಕಾಂಟ್ರಾಕ್ಟ್ ಅಂಡ್ ಐಟಮ್ ಪ್ರೊಸೀಜರ್ ಇಸ್ ಸೇಮ್. ಸೊ ಎಲ್ಲವೂ ಒಂದೇ ಆಗಿರುತ್ತದೆ. ಐಟಮ್ ರೇಟ್ ಇರ್ಬೋದು, ಕಾಂಟ್ರಾಕ್ಟ್ ಮೆಥಡ್ಸ್ ಯಾವ್ದಾದ್ರು ಇರ್ಬೋದು. ಬಟ್ ಒಂದ್ಸರಿ ಈಗ ಅವ್ನು ಕನ್ಫರ್ಮ್ ಆಯ್ತು, ಅವ್ನಿಗೆ ಯಾರು ಲೋಯೆಸ್ಟ್ ಮಾಡಿದಾನೆ, ಬಿ ಕಾಂಟ್ರಾಕ್ಟರ್ ಲೋಯೆಸ್ಟ್ ಇರ್ಬೋದು, ಸಿ ಕಾಂಟ್ರಾಕ್ಟರ್ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಲೋಯೆಸ್ಟ್ ಇರ್ತಾನೆ, ಅವನಿಗೆ ಆ ಒಂದು ಕೆಲಸವನ್ನ ನಾವು ಕೊಡ್ಬೇಕಾಗತ್ತೆ. ಸೊ ಅದನ್ನ ಅಕ್ಸೆಪ್ಟ್ ಮಾಡಿದ್ಮೇಲೆ ಅವನಿಗೆ ಇಂಟಿಮೇಟ್ ಮಾಡ್ತೀವಿ. ಸೊ ನೋಡ್ತೀವಿ ಅವ್ನ ಅಪ್ರೂವ್ಡ್ ಅಂತ ಅಂದ್ರೆ ಅವ್ನ ಟೆಂಡರ್ ನ ಅಪ್ರೂವ್ ಮಾಡ್ತೀವಿ ಅಥವಾ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಅಕ್ಸೆಪ್ಟ್ ಮಾಡಿ ನಾವು ಇಂಟಿಮೇಟ್ ಮಾಡ್ತೀವಿ. ಸೊ ಇಂಟಿಮೇಟ್ ಮಾಡಿದ್ಮೇಲೆ ಕಾಂಟ್ರಾಕ್ಟ್ರು ಆ ಒಂದು ಕೆಲಸನ ತಗೋಬೇಕು ಅಂತ ಬಯಸ್ಲಿಲ್ಲ ಅಂತ ಅಂದ್ರೆ ಫೋರ್ಫಿಟ್ ಆಗತ್ತೆ ಆ ದುಡ್ಡು. EMD ದುಡ್ಡು ಹೋಗ್ಬಿಡುತ್ತೆ, ಅವ್ನು ತಗೊಳ್ಳೇಬೇಕಾಗತ್ತೆ. ತಗೊಳ್ಬೇಕಂತ ಅಂದ್ರೆ ಮತ್ತೆ ಅವನು ಸೆಕ್ಯೂರಿಟಿ ಡಿಪಾಸಿಟ್ ನ ಕಟ್ಬೇಕಾಗತ್ತೆ. ಸೆಕ್ಯೂರಿಟಿ EMD ಅವ್ನು ಕಟ್ಟಿರೋದು 2%, ಬಟ್ ಸೆಕ್ಯೂರಿಟಿ ಡಿಪಾಸಿಟ್ ಇನ್ ಜನರಲ್ ಇಟ್ಸ್ ಅರೌಂಡ್ 10%, 10% ಇರುತ್ತೆ, 10% ಇರುತ್ತೆ. ಹಾಗಾಗಿ ಆ ಸೆಕ್ಯೂರಿಟಿ ಡಿಪಾಸಿಟ್ ನ ಕಟ್ಬೇಕಾಗತ್ತೆ. ಈಗಾಗಲೇ ಮೊದಲೇ 2% ಅವನು ಕಟ್ಬಿಟ್ಟಿದ್ದಾನೆ EMD ಹಣನ. ನಮಗ್ ಬೇಕಿರೋದು ಕೆಲಸ ಅವನು ಸ್ಟಾರ್ಟ್ ಮಾಡ್ಬೇಕು, ಅವ್ನಿಗೆ ವರ್ಕ್ ಆರ್ಡರ್ ಮಾಡ್ಬೇಕು ಅಥವಾ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಅಂದ್ರೆ 10% ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಬೇಕು ಅವನು. ಸೊ ಇನ್ನೊಂದು 8% ಅವನು ಸೆಕ್ಯೂರಿಟಿ ಡಿಪಾಸಿಟ್ ಆಗಿ ಎಕ್ಸ್ಟ್ರಾ ದುಡ್ಡನ್ನ ಕಟ್ಬೇಕಾಗತ್ತೆ. ಅವನ ಹತ್ರ ಆಗ್ಲೇ 2% ಪೇಮೆಂಟ್ ಮಾಡ್ಬಿಟ್ಟಿದ್ದಾನೆ EMD ಅಮೌಂಟ್ಗೆ, EMDಗೆ. ಸೊ ಈ 2% ಜೊತೆಗೆ ಬೇಕಾದ್ರೆ 8% ಮಾಡಿ 10% ಮಾಡ್ಬೋದು. ಅಥವಾ ಸೊ ನಮ್ಗೆ ಹಣ ಕಟ್ಟಕ್ ಆಗ್ತಾ ಇಲ್ಲ, ಈ 8% ನಾವು ಕೆಲಸ ಮಾಡ್ದಂಗೆ ಪ್ರೋಗ್ರೆಸ್ ಆಗತ್ತಲ್ಲ, ಅವಾಗ ನೀವು ಬಿಲ್ ಮಾಡ್ತಿರಲ್ಲ ಸ್ವಾಮಿ, ಆ ಬಿಲ್ ಅಲ್ಲಿ ಎಷ್ಟೆಷ್ಟು ದುಡ್ಡು ಕೊಡ್ತೀರಾ ಅದ್ರಲ್ಲೇ 10% ಹಿಡ್ಕೊಂಡೋಗಿ ನೀವು ಅಂತಾನು ಕೂಡ ಹೇಳ್ಬೋದು. ಸೊ ಹಂಗಾಗಿ EMD ಹಣ ಮತ್ತೆ ಈ ರನ್ನಿಂಗ್ ಅಕೌಂಟ್ ಅಲ್ಲಿ ಎಷ್ಟು ಬಿಲ್ ಆಗುತ್ತೆ ಅದ್ರಲ್ಲಿ 10% ಇಟ್ಕೊಂಡೋಗಿ ಅದನ್ನೇ ಸೇಫ್ಟಿ ಡಿಪಾಸಿಟ್ ಅಂತ ಇಟ್ಕೊಳ್ಳಿ. ಈಗ 1 ಲಕ್ಷ ರೂಪಾಯಿ ಬಿಲ್ ಆದ್ರೆ 10,000 ಇಟ್ಕೊಳ್ಳಪ್ಪ ಅದ್ರ ಕಡೆಗೆ, ಯಾವ್ದು ಕಡೆಗೆ? ಸೆಕ್ಯೂರಿಟಿ ಡಿಪಾಸಿಟ್ ಕಡೆಗೆ ಅಂತ ಹೇಳಿ ಕಾಂಟ್ರಾಕ್ಟರ್ ಹೇಳ್ಕೊಡ್ಬೋದು. ಆಗ್ಲೂ 10% ಆಗುತ್ತೆ. ಬಟ್ ಈ ಫೆಸಿಲಿಟಿ ಇರೋದು ಓನ್ಲಿ ಫಾರ್ SC/ST. ಇವತ್ತಿನ ಒಂದು ಮಾಡರ್ನ್ ಇದರಲ್ಲಿ ಗವರ್ನಮೆಂಟ್ ರೂಲ್ ಪ್ರಕಾರ PWD ಇಲಾಖೆಯಲ್ಲಿ ಸೊ ಇರೋದು ಓನ್ಲಿ ಫಾರ್ ದಿ SC/ST ಪೀಪಲ್. The government will allow only this thing EMD. Suppose if the SC/ST people without paying the security deposit also they can proceed with the construction. So as the work progresses, they can ask the government or the department to recover the security deposit from the billing amount. So ಎಷ್ಟು ದುಡ್ಡು ಬಿಲ್ ಅಮೌಂಟ್ ಇರುತ್ತೆ ಆ ದುಡ್ಡಲ್ಲಿ ಹಿಡ್ಕೊಳ್ಳಿಕ್ ಬೇಕಾದ್ರೆ ರಿಕ್ವೆಸ್ಟ್ ಲೆಟರ್ ನ ಕೊಡ್ಬೋದು. ಸೊ ಹಂಗಾಗಿ ಈ ಒಂದು ಸೆಕ್ಯೂರಿಟಿ ಡಿಪಾಸಿಟ್ ನ ಬೇರೆ ಇನ್ ಜನರಲ್ ಯಾರು ಇದ್ರು ಅವರು ಈ ಸೆಕ್ಯೂರಿಟಿ ಡಿಪಾಸಿಟ್ ಏನಿದೆ ಆ ಸೆಕ್ಯೂರಿಟಿ ಡಿಪಾಸಿಟ್ ಜನರಲಿ 10% ಇರುತ್ತೆ. ಆ 10% ಹಣವನ್ನ ಕಾಂಟ್ರಾಕ್ಟ್ ಕೆಲಸ ಶುರು ಮಾಡಕ್ಕಿಂತ ಅಗ್ರಿಮೆಂಟೇ ಮಾಡಲ್ಲ, ಇಲ್ಲ ಅಂತ ಅಂದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಿಲ್ಲ ಅಂತ ಅಂದ್ರೆ ಅವ್ರಿಗೆ. ಸೊ ಅದಕ್ಕೊಂದು ಟೈಮ್ ಕೊಡ್ತಾರೆ, ಆ ಟೈಮ್ ಒಳಗಡೆ ಮಾಡ್ಬೇಕು, ಕಟ್ಬೇಕು ನಾವು. ಆ ಕಟ್ಲಿಲ್ಲ ಅಂತ ಅಂದ್ರೆ ನಮ್ಮನ್ನ ರಿಜೆಕ್ಟ್ ಮಾಡ್ತಾರೆ, ಬೇರೆ ಕಾಂಟ್ರಾಕ್ಟರ್ ಕೊಡ್ತಾರೆ ನೆಕ್ಸ್ಟ್ ಇನ್ನು ಸೆಕೆಂಡ್ ಲೋಯೆಸ್ಟ್ ಕಾಂಟ್ರಾಕ್ಟರ್ಗೆ. ಸೊ ಹಂಗಾಗಿ ಈ ಒಂದು ಕೆಲಸನ ಅದು ಎಕ್ಸಿಕ್ಯೂಷನ್ ಹೋಗ್ಬೇಕು ಅಂತ ಅಂದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಿ ಒಂದ್ಸರಿ ನಾವು ಫುಲ್ಫಿಲ್ ಮಾಡಿದ್ರೆ ಸರ್ಕಾರದ ಒಂದು ಅವಶ್ಯಕತೆಗಳೇನಿದೆ ಅದನ್ನ ಫುಲ್ಫಿಲ್ ಮಾಡಿದ್ರೆ ಟೆಂಡರ್ ಲೋಯೆಸ್ಟ್ ಆದ್ಮೇಲೂ ಕೂಡ ನಾವು ಸೆಕ್ಯೂರಿಟಿ ಡಿಪಾಸಿಟ್ ಕಟ್ತೀವಿ. ಆ ಸೆಕ್ಯೂರಿಟಿ ಡಿಪಾಸಿಟ್ ಅಂದ್ರೆ EMD ಅಮೌಂಟ್ ಇರ್ತದೆ ನಾವು ಅಪ್ಲಿಕೇಶನ್ ಹಾಕುವಾಗ, ಆ EMD ಜೊತೆಗೆ ಇನ್ನೂ ಅಡಿಷನಲ್ ಆಗಿ ಅಮೌಂಟ್ ಕಟ್ತೀವಿ ಅಂದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಮಾಡ್ಬೇಕು. ಸೆಕ್ಯೂರಿಟಿ ಡಿಪಾಸಿಟ್ ಆದ್ಮೇಲೆ ನಾವು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಗೆ ಎಂಟರ್ ಆಗ್ಬೋದು. ಸೊ ಎಕ್ಸಿಕ್ಯೂಷನ್ ಹೋಗ್ಬೋದು. ಸೊ ಎಕ್ಸಿಕ್ಯೂಷನ್ ಆಫ್ ದಿ ಕಾಂಟ್ರಾಕ್ಟ್ ಅಲ್ಲಿ ಅಕ್ಸೆಪ್ಟೆನ್ಸ್ ಆಫ್ ದಿ ಟೆಂಡರ್ ಅಕ್ಸೆಪ್ಟ್ ಆಗಿರುತ್ತೆ. ದ ಕಾಂಟ್ರಾಕ್ಟರ್ ಅಂತಂದ್ರೆ ಪೇಮೆಂಟ್ ಸೆಕ್ಯೂರಿಟಿ ಡಿಪಾಸಿಟ್ ಆದ್ಮೇಲೆ ಅವರು ಅಗ್ರಿಮೆಂಟ್ ಮಾಡ್ಕೊಡ್ತಾರೆ, ಯಾರು ಗವರ್ನಮೆಂಟ್ ಅವರು, ಆನ್ ಲೀಗಲ್ ಪೇಪರ್ಸ್. ಸೊ ಏನ್ ಡಿಪಾರ್ಟ್ಮೆಂಟ್ ಇರುತ್ತೆ ಸರ್ಕಾರಿ ಇಲಾಖೆ ಅದು ನಮ್ಗೆ ಅಗ್ರಿಮೆಂಟ್ ಮಾಡ್ಕೊಡುತ್ತೆ. ಆ ಅಗ್ರಿಮೆಂಟ್ ಆದ್ಮೇಲೆ ನೆಕ್ಸ್ಟ್ ವರ್ಕ್ ಆರ್ಡರ್ ಇಶ್ಯೂ ಮಾಡ್ತಾರೆ. ಹೌದಪ್ಪ ನಿನ್ ಜೊತೆ ಎಲ್ಲ ಅಗ್ರಿಮೆಂಟ್ ಎಲ್ಲ ಆಯ್ತು, ನಿಮ್ ಅಗ್ರಿಮೆಂಟ್ ಅಲ್ಲೂ ಕೂಡ ಏನಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದೀವಿ. ಇದ್ರಲ್ಲಿ ಏನಿರುತ್ತೆ? ಟೈಟಲ್ ಪೇಜ್ ಇರುತ್ತೆ, ಯಾರು ಕಾಂಟ್ರಾಕ್ಟರ್ ಯಾರು, ಓನರ್ ಯಾರು ಅನ್ನೋದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಇರುತ್ತೆ. ಮತ್ತೆ ಇದರಲ್ಲಿ ಕಂಡೀಷನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಇರ್ತದೆ, ಎಸ್ಟಿಮೇಷನ್ಸ್ ಇರ್ತವೆ, ಡಿಸೈನ್ ಶೀಟ್ ಇರುತ್ತೆ, ಡ್ರಾಯಿಂಗ್ಸ್ ಇರ್ತವೆ, ಎಲ್ಲವೂ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ. ಈ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಅದೆಲ್ಲ ಇದ್ಮೇಲೆ ನೆಕ್ಸ್ಟ್ ಹೌದಪ್ಪ ನಿನ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಎಲ್ಲ ಆಯ್ತು, ಈಗ ನೀನು ಕೆಲಸ ಮಾಡ್ಬೋದು, ಮುಂದುವರಿ ಕೆಲಸನ ಮಾಡು ಅಂತ ಹೇಳಿ ಒಂದು ವರ್ಕ್ ಆರ್ಡರ್ ನ ಇಶ್ಯೂ ಮಾಡ್ತಾರೆ. ಅಂದ್ರೆ ಇದ್ ಮುಂದಕ್ಕೆ ನೀನು ಕೆಲಸ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿ ಅವರು ಒಂದು ವರ್ಕ್ ಆರ್ಡರ್ ಇಶ್ಯೂ ಮಾಡ್ತಾರೆ. ಎಕ್ಸಾಮ್ ಎಲ್ಲ ಕೇಳ್ತಾರೆ ವರ್ಕ್ ಆರ್ಡರ್ ಅಂದ್ರೆ ಏನು ಅಂತ. ವರ್ಕ್ ಆರ್ಡರ್ ಏನು ಅಂತ ಅಂದ್ರೆ ಇಟ್ಸ್ ವರ್ಕ್ ಆರ್ಡರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ರಿಟರ್ನ್ ಡಾಕ್ಯುಮೆಂಟ್. ಸೊ ಇಟ್ ಇಸ್ issued by the competent authority of the department to the contractor after making an contract agreement to just before the start of the physical work. So it is a consent letter given by the department to start to take up the work. After issuing the work order, the contractor can take up the
construction work with a consent of a section officer or engineer in charge. ಸೊ ಯಾರು ಇರ್ತಾನೆ ಇಂಜಿನಿಯರ್, ಅವನ ಕೇಳ್ಕೊಂಡು ನೋಡಪ್ಪ ವರ್ಕ್ ಆರ್ಡರ್ ಕೊಟ್ಟಿದ್ರಿ ಇವತ್ತಿಂದ ಕೆಲಸ ಮಾಡೋಣ ಅಂತ ಹೇಳಿ ಅವನು ಕೆಲಸ ಮಾಡ್ಲಿಕ್ಕೆ, ಈ ಒಂದು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಅವನು ಮುಂದೆ ಬರ್ತಾನೆ. ದಿಸ್ ಇಸ್ ವಾಟ್ ಕಾಲ್ಡ್ ಆಸ್ ವರ್ಕ್ ಆರ್ಡರ್. ಎಕ್ಸಾಮ್ ಅಲ್ಲಿ ಕೇಳ್ಬೋದು ವರ್ಕ್ ಆರ್ಡರ್ ಅಂದ್ರೆ ಏನು ಅಂತ ಹೇಳಿ. ಸೊ ಇಟ್ಸ್ ಅವ್ರು ಕೆಲವೊಂದು ಸಂದರ್ಭದಲ್ಲಿ ಹೇಳ್ತಿಲ್ಲ ಪೆಟ್ಟಿ ವರ್ಕ್ ಅದು ಇದೆಲ್ಲ ಬಿಡಿ. ಸೊ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಅಂತಂದ್ರೆ ಅದ ಸಣ್ಣ ಕೆಲಸಗಳಿಗೆ ವರ್ಕ್ ಆರ್ಡರ್ ಕೊಡ್ತೀವಿ, ಹಂಗಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಸೊ ಏನು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆಗುತ್ತೆ, ಅಗ್ರಿಮೆಂಟ್ ಆದ್ಮೇಲೆ ಇನ್ನೊಂದು ವರ್ಕ್ ಆರ್ಡರ್ ಕೊಡ್ತಾರೆ. ವರ್ಕ್ ಆರ್ಡರ್ ಅಂತ ಅಂದ್ರೆ ನೀವು ಕೆಲಸ ಶುರು ಮಾಡ್ರಪ್ಪ ಅಂತ ಹೇಳಿ ಇನ್ನೊಂದು ಲೆಟರ್ ಕೊಡ್ತಾರೆ. ಸೊ ದಟ್ ಈಸ್ ವಾಟ್ ಯು ಕಾಲ್ಡ್ ಎಸ್ ವರ್ಕ್ ಆರ್ಡರ್. ಸೊ ಆ ಕೆಲಸ ಶುರು ಮಾಡಿ ಅಂತ ಲೆಟರ್ ಕೊಟ್ಟ ನಾವು ಈ ಪ್ರಾರಂಭ ಮಾಡ್ಬೇಕು. ಅಗ್ರಿಮೆಂಟ್ ಆಗಿರುತ್ತೆ, ಬಟ್ ಅವ್ರ ಕನ್ಸೆಂಟ್ ಕೊಡದೆ, ಕ್ಲಿಯರೆನ್ಸ್ ಕೊಡದೆ ನಾವು ಮಾಡಕ್ಕಾಗಲ್ಲ. therefore they are issuing, the department issuing the work order to take up this construction work after the agreement, after the contract agreement. So ಹಾಗಾಗಿ ನಾವು ಈ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆದ್ಮೇಲೆ ವರ್ಕ್ ಆರ್ಡರ್ ಇಶ್ಯೂ ಮಾಡೋಣ. ಸೊ ಎಕ್ಸಿಕ್ಯೂಷನ್ ಆಫ್ ದಿ ಕಾಂಟ್ರಾಕ್ಟ್ ಬಗ್ಗೆ ಬರೆಯಿರಿ ಅಂತ ಹೇಳ್ತಾರೆ. ರೈಟ್ ನೋಟ್ ಆನ್ ಎಕ್ಸಿಕ್ಯೂಷನ್ ಆಫ್ ಕಾಂಟ್ರಾಕ್ಟ್. ಸೊ ಎಕ್ಸಿಕ್ಯೂಷನ್ ಆಫ್ ದಿ ಕಾಂಟ್ರಾಕ್ಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದಿ procedure, or otherwise then we are going to make on the legal paper to take up the, to give the construction work to the contractor. So after the tendering procedure is over, so during the tendering procedure that particular contractor quoted lowest, so therefore we are entrusting the work to the lowest contractor. So hence the lowest contractor is going to come forward to take up that construction job. So therefore the department is agreed to make an agreement. So the agreement contains the description regarding the construction project. So either it may be drawings or the structural detailing. So whatever it may be, quantities of the quantity to be executed. So estimation, total estimation. ಅದೆಲ್ಲ ಅಲ್ಲಿರುತ್ತೆ. ಸೊ ಅದನ್ನ ಅವನು ಈ ತರ ಇದೆಯಪ್ಪ ಅಂತ ತಿಳಿಸ್ತಾರೆ. ಒಂದ್ಸರಿ ಅವನು ಟೆಂಡರ್ ಆದ್ಮೇಲೆ ಇನ್ನೊಂದ್ಸರಿ ಟೆಂಡರ್ ಡಾಕ್ಯುಮೆಂಟ್ ಅಲ್ಲೂ ಇರುತ್ತೆ, ಡ್ರಾಯಿಂಗ್ಸ್ ಇರ್ತವೆ, ಎಸ್ಟಿಮೇಟ್ ಇರುತ್ತೆ, ಕ್ವಾಂಟಿಟೀಸ್ ಇರ್ತವೆ. ಆದ್ರೂ ಇಲಾಖೆಯವರು ಇನ್ನೊಂದ್ಸರಿ ಕರೆದು ಹೇಳ್ತಾರೆ, ನೋಡಪ್ಪ ನಿಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಡ್ರಾಯಿಂಗ್ಸ್ ಈ ತರ ಇದೆ, ಸ್ಪೆಸಿಫಿಕೇಶನ್ಸ್ ಈ ತರ ಇದೆ, ಸೊ ಎಸ್ಟಿಮೇಟ್ ಈ ತರ ಮಾಡಿದೀವಿ, ಸೊ ಮತ್ತೆ ನಮ್ಮ ಯಾವ್ದು ಕನ್ಸ್ಟ್ರಕ್ಷನ್ ಇಷ್ಟು ದಿವಸದೊಳಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದನ್ನೇ ವಿಲ್ ಕಾಲ್ ಇಟ್ ಎಸ್ ಎಕ್ಸಿಕ್ಯೂಷನ್ ಆಫ್ ದಿ ಕಾಂಟ್ರಾಕ್ಟ್. ಸೊ ಆ ಒಂದು ಲೆವೆಲ್ ಬಂದಾಗ ನಮ್ದು ಟೆಂಡರ್ ಆದ್ಮೇಲೆ, ಸ್ಕ್ರೂಟ್ನಿ ಎಲ್ಲ ಆದ್ಮೇಲೆ, ಟೆಂಡರ್ ಅಕ್ಸೆಪ್ಟ್ ಆದ್ಮೇಲೆ, ಸೊ ಯಾರು ಲೋಯೆಸ್ಟ್ ಕಾಂಟ್ರಾಕ್ಟರ್ ಗೆ ಟೆಂಡರ್ ಅಕ್ಸೆಪ್ಟ್ ಆದ್ಮೇಲೆ, ಸೊ ಅವನಿಗೆ ಸೊ ನಾವು ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡಕ್ಕೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಅದನ್ನ ಎಕ್ಸಿಕ್ಯೂಷನ್ ಆಫ್ ದಿ ಕಾಂಟ್ರಾಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ವರ್ಕ್ ಆರ್ಡರ್, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಆದ್ಮೇಲೆ ವರ್ಕ್ ಆರ್ಡರ್ ನ ಅವನಿಗೆ ಇಶ್ಯೂ ಮಾಡ್ತೀವಿ. ಯಾಕೆ ಅಂತಂದ್ರೆ ಕನ್ಸ್ಟ್ರಕ್ಷನ್ ವರ್ಕ್ ಅನ್ನ ನೀನ್ ಮಾಡಪ್ಪ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಟೋಟಲ್ ಅಬೌಟ್. ಆದ್ಮೇಲೆ ಅವನು ಕನ್ಸ್ಟ್ರಕ್ಷನ್ ವರ್ಕ್ ಅನ್ನ ಹ್ಯಾಂಡಲ್ ಮಾಡ್ತಾ ಹೋಗ್ತಾನೆ. ಸೊ ಒಂದೊಂದನ್ನೇ ಆಕ್ಟಿವಿಟಿನ ತಗೊಳ್ತಾ ಹೋಗ್ತಾನೆ. ಅರ್ಥ ವರ್ಕ್ ಏನೇನು ಸ್ಟೇಜಸ್ ಬರುತ್ತೆ ಎಲ್ಲಾನು ಅವ್ನು ಹ್ಯಾಂಡಲ್ ಮಾಡ್ತಾ ಹೋಗ್ತಾನೆ. ಸೊ ದಿಸ್ ಇಸ್ ಅಬೌಟ್ ಟೋಟಲ್ ಟೆಂಡರಿಂಗ್ ಪ್ರೊಸೀಜರ್. ಸೊ ಇನ್ನು ಟೆಂಡರ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ಬಹುದು. ಅಥವಾ ಸೊ ಟೆಂಡರ್ ಅಲ್ಲಿ ಒಂದ್ ವೇಳೆ ಒಂದ್ ಪ್ರಶ್ನೆ ಬರುತ್ತೆ, ಒಂದ್ ವೇಳೆ ಯಾರು ಬರ್ಲೇ ಇಲ್ಲಪ್ಪ ಮುಂದಕ್ಕೆ ಟೆಂಡರ್ ಹಾಕ್ಲಿಕ್ಕೆ, ಒಬ್ನೇ ಬಂದ್ಬಿಟ್ಟಿದೆ, ಟೆಂಡರ್ ಹಾಕೋನು ಒಬ್ನೇ ಇದ್ದ, ಒಂದೇ ಟೆಂಡರ್ ಬಂದ್ಬಿಡ್ತು, ಆಗೇನ್ ಮಾಡ್ಬೋದು, ಯಾರು ಇಂಟ್ರೆಸ್ಟೇ ತೋರಿಸ್ತಿಲ್ಲಪ್ಪ, ಆಗೇನ್ ಮಾಡ್ಬೋದು ಅಂತ ಅಂದಾಗ ಅಂದ್ರೆ ಸೊ ಟೆಂಡರ್ ನ ಯಾರು ಒಬ್ಬನೇ ಬಂದ್ಬಿಟ್ಟಿದ್ರೆ ಅಂತ ಸಂದರ್ಭದಲ್ಲಿ ಅವನಿಗೆ ಯಾರು ರಿಜೆಕ್ಟ್ ಮಾಡ್ಬೋದು ಬೇಕಾದ್ರೆ, ಯಾರು ಕಾಂಟ್ರಾಕ್ಟರ್ಸ್, ಆಸಕ್ತಿ ಉಳ್ಳ ಕಾಂಟ್ರಾಕ್ಟರ್ಗಳು. ಆಗ ನಮ್ಗೆ ಉದ್ದೇಶ ಇದ್ದಿದ್ದೇನೋ ಲೋಯೆಸ್ಟ್ ಬಿಡ್ ಮಾಡ್ಬೇಕು, ಮತ್ತೆ ಎಕ್ಸ್ಪೀರಿಯನ್ಸ್ ಕಾಂಟ್ರಾಕ್ಟರ್ ನ ಸೆಲೆಕ್ಟ್ ಮಾಡಕ್ಕಾಗಿ ಟೆಂಡರ್ ಮಾಡಿದೀವಿ ನಾವು. ಸೊ ಎಕ್ಸ್ಪೀರಿಯನ್ಸ್ ಕಾಂಟ್ರಾಕ್ಟರ್ ಒಬ್ಬನೇ ಮಾಡಿದ್ರೆ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ, ಅವನಿಗೆ ಕೊಡ್ಬೇಕಾಗತ್ತೆ. ಅದರಿಂದ ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡೋ ಅಧಿಕಾರ ಟೆಂಡರ್ ಅಧಿಕಾರಿಗೆ ಇರ್ತದೆ. ಯಾರು ಟೆಂಡರ್ ಕಾಲ್ಫಾರ್ಮ್ ಮಾಡಿದಾನೆ ಅವನಿಗೆ ಇರ್ತದೆ. ಸೊ ಮಿನಿಮಮ್ ಅಂತಂದ್ರೆ ವಿ ಹ್ಯಾವ್ ಟು ಹ್ಯಾವ್ ದ ಮಿನಿಮಮ್ ಬಿಡ್, 2 ಬಿಡ್ಸ್ ಅಟ್ ಲೀಸ್ಟ್, 2 ಬಿಡ್ ಆದ್ರೂ ಇರ್ಲೇಬೇಕು. ಟೆಂಡರ್ ಕಾಲ್ಫಾರ್ಮ್ ಮಾಡದ್ಮೇಲೆ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ, ಲೋಯೆಸ್ಟ್ ಹೈಯೆಸ್ಟ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಒಂದೇ ಟೆಂಡರ್ ಅಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ದಿಸ್ ಇಸ್ ಅಬೌಟ್ ಟೋಟಲ್ ಟೆಂಡರಿಂಗ್ ಪ್ರೊಸೀಜರ್. ಸೊ ಏನಾದ್ರೂ ಡೌಟ್ ಇದೆ ಅನ್ನೋದಾದ್ರೆ ನಮ್ಮನ್ನ ನೀವು ಕೇಳ್ಬೋದು. ಸೊ ಕೇಳಿ, ಸೊ ಓಪನ್ ಮಾಡಿ, ಈಗ ಓಪನ್ ಮಾಡ್ಬಿಟ್ಟು ಕೇಳಿ ಟೆಂಡರ್ ಬಗ್ಗೆ ಏನಾದ್ರು ಡೌಟ್ ಇದೆ ಅನ್ನೋದಾದ್ರೆ. EMD ಅಂದ್ರೆ ಏನಮ್ಮ? ಅಂತಂದ್ರೆ ಅರ್ನೆಸ್ಟ್ ಮನಿ ಡಿಪಾಸಿಟ್ ಅಂತ ಅಂದ್ರೆ ಆ ಹಣನ ಅಪ್ಲಿಕೇಶನ್ ಹಾಕುವಾಗ ಟೆಂಡರ್ ಫಾರಂ ನ ತುಂಬಿಸಿ ಟೆಂಡರ್ ಬಾಕ್ಸ್ ಗೆ ಟೆಂಡರ್ ಹಾಕ್ತಿವಲ್ಲವ, ಆ ಟೈಮ್ ಅಲ್ಲಿ ಅದನ್ನ ಹಾಕ್ಬೇಕು, ಆ ಅಪ್ಲಿಕೇಶನ್ ಜೊತೆ ಹಾಕ್ಬೇಕು. ಅದನ್ನ ನಾವು ಕ್ಯಾಶ್ ರೂಪದಲ್ಲಿ ಹಾಕಕ್ಕಾಗಲ್ಲ. ನಾವ್ ಆಗ್ಲೇ ಮಾತಾಡ್ದಂಗೆ ಕ್ಯಾಶ್ ರೂಪದಲ್ಲಿ ಕೊಡಕ್ಕಾಗಲ್ಲ, ಅಥವಾ ಚೆಕ್ ಅಲ್ಲಿ ಬರೆಯಕ್ಕಾಗಲ್ಲ. ಚೆಕ್ ಅಲ್ಲಿ ಕೊಡ್ತೀನಿ ನಾನು ಅಂದ್ರೆ ತಗೊಳಲ್ಲ ಸರ್ಕಾರ. ಕ್ಯಾಶ್ ಅಲ್ಲಿ ದುಡ್ಡು ಹಾಕಕ್ಕಾಗತ್ತ ಅಪ್ಲಿಕೇಶನ್ ಜೊತೆ, ದುಡ್ಡು ತಗೊಳಲ್ಲ. ನಾವು ಇಲ್ಲ DD ರೂಪದಲ್ಲಿ ಹಾಕ್ಬೇಕು. ಅದನ್ನ ಯಾರ ಹೆಸರಲ್ಲಿ ಹಾಕ್ಬೇಕು ಅಂತಂದ್ರೆ ಅಪ್ಲಿಕೇಶನ್ ಯಾರು ಕಾಲ್ ಮಾಡಿದಾನೆ ಇಲ್ಲಿ ನೋಡಿದ್ವಿ, ಯಾವ್ದು ನಮ್ಮ ಟೆಂಡರ್ ಕಾಲ್ ಫಾರ್ ಮಾಡಿರ್ತಾರಲ್ಲ ಅದಕ್ಕೆ ಟೆಂಡರ್ ಕಾಲ್ ಫಾರ್ ಮಾಡಿದ ಅಧಿಕಾರಿ ಯಾರು, ನಾವು ನೋಡ್ತಾ ಇದ್ವಲ್ಲಪ್ಪ ಈ KSRTC ಯಾವ್ದೋ ಒಂದು ತಗೊಂಡ್ ನೋಡ್ತಿದ್ವಲ್ಲ, ಇಲ್ಲಿ ಟೆಂಡರ್ ಕಾರ್ಯನಿರ್ವಾಹಕ ಅಭಿಯಂತರರು, ಇವ್ರ ಹೆಸರಲ್ಲಿ DD ಮಾಡ್ಬೇಕು. ಇವ್ರ ಹೆಸರಲ್ಲಿ DD ಮಾಡಿ ಇಷ್ಟು ರೂಪಾಯಿ, 2 ಲಕ್ಷ ರೂಪಾಯಿಗೆ 2 ಲಕ್ಷ ರೂಪಾಯಿ DD ಮಾಡಿ ಅದ್ರ ಜೊತೆ ಹಾಕ್ಬೇಕು.
ಆ ದುಡ್ಡನ್ನ ಎಷ್ಟು ಹಾಕ್ಬೇಕು, ಎಷ್ಟು ಪರ್ಸೆಂಟ್ ಇರುತ್ತೆ ಇದು? ಜನರಲಿ ಇಟ್ ಇಸ್ 1 to 2%. ಯಾವ್ದು EMD, ಅರ್ನೆಸ್ಟ್ ಮನಿ ಡಿಪಾಸಿಟ್. ಈ 2 ಲಕ್ಷ ರೂಪಾಯಿ ದುಡ್ಡನ್ನ ಅಪ್ಲಿಕೇಶನ್ ಜೊತೆ ಹಾಕ್ತಿವಲ್ಲ, ಆ ದುಡ್ಡಿಗೆ EMD ಅಂತ ಹೇಳ್ತೀವಿ. ಸರ್ ಟೆಂಡರ್ ಅಪ್ಲಿಕೇಶನ್ ನಲ್ಲಿ ನಾವು ಮನಿ ಹಾಕೋದು ಸರ್. ಅದೇ ಟೆಂಡರ್ ಅಪ್ಲಿಕೇಶನ್ ಜೊತೆ ದುಡ್ಡನ್ನ ಹಾಕ್ಬೇಕು, ಕರೆಕ್ಟಾ? ಅದನ್ನ ನಾವು EMD ಅಂತೀವಿ, ಕರೆಕ್ಟಾ? ಸರಿನಾ? ಹೌದು ಸರ್. ಓಕೆ, ಆ ದುಡ್ಡನ್ನ ಯಾವ ರೀತಿ ಹಾಕ್ಬೇಕಪ್ಪ? DD or fixed deposit. DDR ಫಿಕ್ಸ್ಡ್ ಡಿಪಾಸಿಟ್ ರೂಪದಲ್ಲಿ ಹಾಕ್ಬೇಕು, ಕರೆಕ್ಟಾ? ಕ್ಯಾಶ್ ಹಾಕೋಂಗಿಲ್ಲ, ಸೊ ಇಲ್ಲ ಚೆಕ್ ಕೊಡಂಗಿಲ್ಲ, ಕರೆಕ್ಟ್ ತಾನೆ? ಹೌದು ಸರ್. So DD should be submitted along with the application form, only in the form of a DD or a fixed deposit. Okay, ಎಷ್ಟು ಪರ್ಸೆಂಟ್ ಅಮ್ಮ ಇದು EMD? EMD ಎಷ್ಟು ಪರ್ಸೆಂಟ್? 2%. So generally 2%, not exactly 2%. It may vary from 1 to 2%. ಎಷ್ಟು? 1 to 2%. 1 to 2%. ಅದು ಜನರಲಿ 2%. ಎಕ್ಸಾಮ್ ಅಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಬಹುದು 1 to 2% ಅಂತ. ಇದು ಮ್ಯಾಕ್ಸಿಮಮ್ ಆಫ್ 2%. ಇಟ್ ಇಸ್ ವೇರೀಸ್ ಫ್ರಮ್ 1 to 2%. 1.5 ತಗೊಂತಾರೆ ಕೆಲವರು. ಅದರಿಂದ ಇಟ್ ಇಸ್ 1 to 2%. ಅರ್ಥ ಆಯ್ತಾ? ಸೊ ಟೋಟಲ್ ಕಾಸ್ಟ್ ಯಾವ್ದಕ್ಕೆ 1 to 2%? ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಗೆ ಯಾವ್ದಕ್ಕೆ ಹೇಳು? ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಸರ್. ಟೋಟಲ್ ಕಾಸ್ಟ್. ಈಗ 1 ಲಕ್ಷ ರೂಪಾಯಿ ಕೆಲಸ ಮಾಡ್ಬೇಕು, EMD ಎಷ್ಟು ಕಟ್ಬೇಕು? 1 ಲಕ್ಷ ರೂಪಾಯಿ ಕೆಲಸ ತೆಗಿಯಕ್ಕೆ EMD ಅಪ್ಲಿಕೇಶನ್ ಜೊತೆ ಎಷ್ಟು ರೂಪಾಯಿ ಹಾಕ್ಬೇಕಪ್ಪ? 2% ಅಂದ್ರೆ 2,000 ರೂಪಾಯಿ ಹಾಕ್ಬೇಕು. ಓಕೆ, ಅದೇ 1 ಕೋಟಿ ಕೆಲಸ ಮಾಡ್ಬೇಕು ಅಂದ್ರೆ 2 ಲಕ್ಷ ಹಾಕ್ಬೇಕು ಸರ್. ಕರೆಕ್ಟ್ ಆಗಿ ಹೇಳ್ದ ಚಂದು. 2 ಲಕ್ಷ ರೂಪಾಯಿ ಹಾಕ್ಬೇಕು. ಯಾರು? ಜಮ್ಜಮ್ ತಾನೆ? ಶಿವದರ್ಶನ್ ಸರ್. ಶಿವದರ್ಶನ್, ವೆರಿ ಗುಡ್. 2 ಲಕ್ಷ ರೂಪಾಯಿ. ಅಪ್ಪನೇ ಕಾಂಟ್ರಾಕ್ಟರ್ ಅಲ್ವಾ, ಕಳ್ಳಂಗ್ ಗೊತ್ತು ಅವನಿಗೆ. ಸೊ ಹಂಗಾಗಿ 2 ಲಕ್ಷ ರೂಪಾಯಿ ಹಾಕ್ಬೇಕು. ಓಕೆ, ರೈಟ್. EMD ಅಂದ್ರೆ ಗೊತ್ತಾಯ್ತಾ ಶಿವದರ್ಶನ್? ಸೆಕ್ಯೂರಿಟಿ ಡಿಪಾಸಿಟ್ ಅಂದ್ರೆ ಏನ್ ಮಗ? ನೀನ್ ಹೇಳು ಶಿವು. ಸೆಕ್ಯೂರಿಟಿ ಡಿಪಾಸಿಟ್ ಅಂದ್ರೆ ಏನ್ ಮಗ? ಸರ್ 2%. ಲೈ EMD 2%, ಸೆಕ್ಯೂರಿಟಿ ಡಿಪಾಸಿಟ್ 10%. 10%. 10% ಅದು ಸೆಕ್ಯೂರಿಟಿ ಡಿಪಾಸಿಟ್. ಹಾ ಸರ್. 10% ಅಂದ್ರೆ ಯಾವಾಗ ಕಟ್ಟೋದನ್ನ? ಇದು ಟೆಂಡರ್ ತಗೊಳಕ್ ಮುಂಚೆ ಸರ್. ಟೆಂಡರ್ ತಗೊಳಕ ಅಂತ ಅಲ್ಲ, ಟೆಂಡರ್ ಬಾಕ್ಸ್ ಗೆ ಟೆಂಡರ್ ಹಾಕಿರ್ತೀಯ, ನಿಂದೆ ಲೋಯೆಸ್ಟ್ ಆಗ್ಬಿಟ್ಟಿರುತ್ತೆ. ಹಾ ಸರ್. ಅವಾಗ ಕೆಲಸ ನಿನಗೆ ಸಿಗುತ್ತೆ, ಕರೆಕ್ಟಾ? ಹಾ ಸರ್, ಸಿಗುತ್ತೆ. ಕೆಲಸ ನಿನಗೆ ಸಿಗೋದ್ರಿಂದ ನೀನೇನ್ ಮಾಡ್ಬೇಕು? ಕೆಲಸನ ತಗೋಬೇಕಂತ ಅಂದ್ರೆ ಸರ್ಕಾರದವ್ರು ಏನ್ ಕೇಳ್ತಾರೆ ನೋಡಿದ್ರೆ, ನೀನು EMD ಕಟ್ಟಿದ್ದೆ ಹೌದು 2%, ಈಗ 10% ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಪ್ಪ ಅಂತ ಕೇಳ್ತಾರೆ. ಹೌದು ಸರ್. ಆ ಕೆಲಸನ ಅಗ್ರಿಮೆಂಟ್ ಮಾಡ್ಕೋಬೇಕಲ್ಲ. ಆ ಅಗ್ರಿಮೆಂಟ್ ಇಂದ ಮುಂಚೆ, ಈ ಕೆಲಸದ ಅಗ್ರಿಮೆಂಟ್ ಗಿಂತ ಮುಂಚೆ, ವರ್ಕ್ ಆರ್ಡರ್ ಇಶ್ಯೂ ಮಾಡಕ್ಕಿಂತ ಮುಂಚೆ ನೀನು 10% ಅನ್ನ ಕಟ್ಟಬೇಕು ಸರ್ಕಾರಕ್ಕೆ. EMD 2% ಇರುತ್ತೆ. EMD ಹೇಗೂ 2% ಕಟ್ಟಿರ್ತೀಯ ಮೊದ್ಲೇ, ಬೇಕಾದ್ರೆ 8% ಡಿಫರೆನ್ಸ್ ಅಮೌಂಟ್ ಕಟ್ಬೋದು, ಅಥವಾ 10% ಕಟ್ಟಿ 2% ವಾಪಸ್ ತಗೋಬಹುದು, ಕರೆಕ್ಟಾ? ಅದು ಯಾವಾಗ ಕಟ್ಟೋದು? ಸೆಕ್ಯೂರಿಟಿ ಡಿಪಾಸಿಟ್. ಅದು ಸೆಕ್ಯೂರಿಟಿ ಡಿಪಾಸಿಟ್ ಯಾವಾಗ ಕಟ್ಟೋದು? ಸೊ ವೆನ್ ದ ಟೆಂಡರ್ ಇಸ್ ಅಕ್ಸೆಪ್ಟೆಡ್. ನನ್ ಟೆಂಡರ್ ಅಕ್ಸೆಪ್ಟ್ ಆದಾಗ ಕಟ್ಟೋದು. ಅದೇ ಸರ್, ಗವರ್ಮೆಂಟ್ ಇಂದ ಅಪ್ರೂವಲ್ ಆದ್ಮೇಲೆ. ಅಂದ್ರೆ ನನ್ ಟೆಂಡರ್ ಗವರ್ನಮೆಂಟ್ ಅಪ್ರೂವಲ್ ಆಗೋದೇನೋ ನನಗೆ ಗೊತ್ತಾಗತ್ತಲ್ಲ. ಟೆಂಡರ್ ಬಾಕ್ಸ್ ಓಪನ್ ಮಾಡಿದ್ರೆ ನನ್ನೇ ಓಪನ್ ಮಾಡ್ತಾರೆ, ಲೋಯೆಸ್ಟ್ ಯಾರು ಒಂದು ಗೊತ್ತಾಗಲ್ವಾ? ಹೌದು ಸರ್. ನನಗೆ ಗೊತ್ತಾಗಲ್ಲ. ನನ್ನ ಎದುರುಗಡೆ ಮಾಡಿದ್ಮೇಲೆ ನನಗೆ ಗೊತ್ತಾಗತ್ತಲ್ಲ ನನ್ಗೆ ಕೆಲಸ ಸಿಕ್ಕಿದೆ ಅಂತ. ನಂದೇ ಲೋಯೆಸ್ಟ್ ಇರೋದ್ರಿಂದ ನನ್ಗೆ ಕೆಲಸ ಸಿಕ್ಕಿದೆ ಅಂತ ಗೊತ್ತಾದ್ಮೇಲೆ ಅದನ್ನ ಅವನು ಏನು ಸೆಕ್ಯೂರಿಟಿ ಆದ್ರೆ ಅಗ್ರಿಮೆಂಟ್ ಮಾಡ್ಕೋಬೇಕು. ಆ ಕೆಲಸನ ತಗೋಬೇಕಂದ್ರೆ ಅಗ್ರಿಮೆಂಟ್ ಆಗ್ಬೇಕಲ್ಲ, ನನ್ಗೂ ಅವ್ರಿಗೂ, ಸರ್ಕಾರದವ್ರಿಗೂ. ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಈ ಹಣ ಕಟ್ಬೇಕು, ಈ ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಬೇಕು. ಕಟ್ಲಿಲ್ಲ ಅಂದ್ರೆ ಅವ್ರ ಅಗ್ರಿಮೆಂಟ್ ಮಾಡಲ್ಲ. ಹೌದು ಸರ್. ಬೇರೆಯವರು ಈಗ 2 ವಿಚಾರ. ಒಂದು ಶಿವದರ್ಶನ್, 2 ವಿಚಾರ. ಒಂದು EMD ಕಟ್ಟೋದು, ಇನ್ನೊಂದು ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟೋದು. EMD ಕಟ್ಟೋದು ಎಷ್ಟು ಪರ್ಸೆಂಟ್ ಹೇಳು? ಸರ್ EMD 2% ಕಟ್ತೀವಿ, ಮತ್ತೆ ಸೆಕ್ಯೂರಿಟಿ ಡೆಪಾಸಿಟ್ ಅದು 10% ಕಟ್ತೀವಿ. EMD ಯಾವಾಗ ಕಟ್ಟೋದು ಸರ್? ಅದು ಟೆಂಡರ್ ಬಂದಾಗ. ಟೆಂಡರ್ ಬಂದಾಗವೆಲ್ಲ ಮಾತಾಡ್ಬಾರ್ದು ನೀನು. ನೀನ್ ಇಂಜಿನಿಯರ್ ಆಗಿ ನೀನ್ ಹೆಂಗಿರ್ಬೇಕು? ಟೆಂಡರ್ ಅಪ್ಲಿಕೇಶನ್ ಫಿಲ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಜೊತೆ ಕಟ್ಟುವಂತ ಹಣ ಅದು. ಸರ್. ಯಾವಾಗ ಹಾಕ್ತೀಯ ನೀನು? ಸರ್ ಟೆಂಡರ್ ಅಪ್ಲಿಕೇಶನ್ ಕೊಡ್ಬೇಕಾಗುತ್ತೆ ಸರ್. ಅದನ್ನ ಏನಂತಾರೆ? EMD. ಸಬ್ಮಿಷನ್ ಆಫ್ ಟೆಂಡರ್ ಅಂತಾರೆ. ಟೆಂಡರ್ ಅಪ್ಲಿಕೇಶನ್ ಹಾಕದ್ನ ಏನಂತಾರೆ? ಸಬ್ಮಿಷನ್ ಆಫ್ ಟೆಂಡರಿಂಗ್ ಅಪ್ಲಿಕೇಶನ್. ಸಬ್ಮಿಷನ್ ಆಫ್ ಟೆಂಡರ್ ಅಥವಾ ಟೆಂಡರ್ ಸಬ್ಮಿಷನ್ ಅಂತಾರೆ. ಆ ಟೆಂಡರ್ ಸಬ್ಮಿಷನ್ ಮಾಡುವಾಗ ನಾವು EMD ಹಣ ಹಾಕಿರ್ಬೇಕು ಅಪ್ಲಿಕೇಶನ್ ಜೊತೆ, ಕರೆಕ್ಟಾ? ಕರೆಕ್ಟ್. Okay. So EMD is generally 2%. That will be taken. That money will be taken for the unnecessary computation, to avoid the unnecessary computation, or otherwise to eliminate the
ಕಾಂಟ್ರಾಕ್ಟರ್ಸ್ ಹೂ ಇಸ್ ನಾಟ್ ಇಂಟ್ರೆಸ್ಟೆಡ್ ಟು ಪಾರ್ಟಿಸಿಪೇಟ್ ಇನ್ ದಿ ಟೆಂಡರ್. ಸೊ ಯಾರಿಗೋ ಒಬ್ಬನಿಗೆ ಆಸಕ್ತಿ ಇರೋದಿಲ್ಲ, ಸುಮ್ನೆ ತೀಟೆ ಮಾಡೋದು. ನಮ್ ಕ್ಲಾಸಿಗೆ ಬರಲ್ವಾ, ಇಲ್ಲಿ ಸುಮ್ನೆ ಬಂದ್ಬಿಡಲ್ವಾ ಕ್ಲಾಸ್ಗೆ? ಯಾರೋ ಒಬ್ಬ ಬೇರೆಯವ್ನ ಅವ್ನಿಗೆ ಆಸಕ್ತಿ ಇಲ್ದೇ ಗಲಾಟೆ ಮಾಡಲ್ವಾ ಬಂದು? ಆತರ ಈ ಟೆಂಡರ್ ಸುಮ್ನೆ ತುಂಬ್ಸ ಹಾಕ್ತಾನೆ, ದುಡ್ಡಿಲ್ಲ ಅಂದ್ರೆ. ದುಡ್ಡು ಅಂದ ತಕ್ಷಣ ಅವ್ನು ಸುಮ್ನೆ ಆಯ್ತಾನೆ. ಯಾರೋ ಸುಮ್ನೆ ತೀಟೆ ಮಾಡಕ್ ಹಾಕಿರೋನು ದುಡ್ಡನ್ನ ಹಿಡ್ಕೊಂಡ್ಬಿಡುತ್ತೆ ಸರ್ಕಾರ. 2 ಲಕ್ಷ ರೂಪಾಯಿ ಕಳ್ಕೊಳಕ್ ಯಾಕೆ ಅಪ್ಲಿಕೇಶನ್ ಹಾಕ್ತಾನ ಅವನು? ಹೌದು. ಅದಕ್ಕಾಗಿ ಟು ಅನ್ನೆಸೆಸರಿ ಇಂಟರ್ಫರೆನ್ಸ್ ಆಫ್ ದಿ ಕಾಂಟ್ರಾಕ್ಟರ್ಸ್. ಸೊ ಸುಮ್ನೆ ಡಿಪಾರ್ಟ್ಮೆಂಟ್ ಟೈಮ್ ವೇಸ್ಟ್ ಮಾಡ್ತಾರೆ. ಅದಕ್ಕಾಗಿ ಸೊ ಅನ್ನೆಸೆಸರಿ ಇಂಟರ್ಫರೆನ್ಸ್ ಆಫ್ ದಿ ಕಾಂಟ್ರಾಕ್ಟ್, ಟು ಅವಾಯ್ಡ್ ದ ಅನ್ನೆಸೆಸರಿ ಇಂಟರ್ಫರೆನ್ಸ್ ಆಫ್ ದಿ ಕಾಂಟ್ರಾಕ್ಟರ್. ಸುಮ್ನೆ ಕಾಂಟ್ರಾಕ್ಟರ್ ಗಳು ಅಪ್ಲಿಕೇಶನ್ ಇಷ್ಟ ಇಲ್ಲದೆ ಇರೋ ಅಪ್ಲಿಕೇಶನ್ ಹಾಕೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ EMD ಹಾಕೋದು. ಆ ದುಡ್ಡು ಅಂತ ವಿಚಾರ ಬಂದಾಗ ಯಾರು ಇಂಟ್ರೆಸ್ಟ್ ಇರ್ತಾರೆ ಅವ್ರು ಮಾತ್ರ ಹಾಕ್ತಾರೆ. ಸೊ EMD ಹಣ ಕಟ್ಟೋದು ಅಪ್ಲಿಕೇಶನ್ ಜೊತೆ. ಅಪ್ಲಿಕೇಶನ್ ನಾವು ಸಬ್ಮಿಟ್ ಮಾಡುವಾಗ ಅದನ್ನ ವಿಲ್ ಕಾಲ್ ಇಟ್ ಆಸ್ ಸೊ ಟೆಂಡರ್ ಸಬ್ಮಿಷನ್ ಅಥವಾ ಸಬ್ಮಿಷನ್ ಆಫ್ ದಿ ಟೆಂಡರ್ ಅಂತೀವಿ. ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಸಬ್ಮಿಷನ್ ಆಫ್ ದಿ ಟೆಂಡರ್, ಆಫ್ಟರ್ ಫಿಲ್ಲಿಂಗ್ ದ ಟೆಂಡರ್ ಫಾರ್ಮ್, so we have to submit the EMD along with a completed application ಅಥವಾ ಟೆಂಡರ್ ಫಾರ್ಮ್. ಹೌದಾ? ಹೌದು ಸರ್. ಅದು ಜನರಲಿ 2%. ಸೊ ಇದು ಟೆಂಡರ್ ಅದು ಮಾಮೂಲಿ ಆಯ್ತಪ್ಪ, ಟೆಂಡರ್ ಅಪ್ಲಿಕೇಶನ್ ಹಾಕ್ಬಿಟ್ವಿ. ಹಾಕಾದ್ಮೇಲೆ ಏನಾಯ್ತು? ಸೊ ಈ ಕಾಂಟ್ರಾಕ್ಟರ್ ಗಳೆಲ್ಲಾನು ಇಂಥ ದಿವಸ ಓಪನ್ ಮಾಡ್ತೀವಿ ಅಂದ್ರು. ಅದು ಓಪನ್ ಆಯ್ತು. 4-5 ಜನ 10 ಜನ ಕಾಂಟ್ರಾಕ್ಟರ್ ಗಳು ಹಾಕಿದ್ರು. ಅದ್ರಲ್ಲಿ ನಿಂದೆ ಲೋಯೆಸ್ಟ್ ಆಗ್ಬಿಡ್ತು. ಒಂದ್ ಬಿಡ್ ಮಾಡಿದ್ವಿ, ನಿಮ್ಮೂರಲ್ಲಿ ರಸ್ತೆ ಮಾಡ್ಬೇಕಿತ್ತು, 1 ಕೋಟಿ ರೂಪಾಯಿ ಕೆಲಸ, ನೀನು 90 ಲಕ್ಷಕ್ಕೆ ಮಾಡ್ತೀನಿ ಅಂತ ಬರ್ಕೊಟ್ಬಿಟ್ಟಿದೀಯ, ಟೆಂಡರ್ ಹಾಕಿದೀಯ. ಇನ್ನೊಬ್ಬ ಮೇಲೆ ನಿನ್ಗಿನ್ ಜಾಸ್ತಿ ಹಾಕವ್ರೆ, ನಿನಗೆ ಕೆಲಸ ಸಿಕ್ತೀಗ. ಆಗೇನ್ ಮಾಡ್ಬೇಕು? ಸರ್ಕಾರ ಏನ್ ಹೇಳುತ್ತೆ, ನಿನ್ಗೆ ಲೋಯೆಸ್ಟ್ ಇದೆಯಾ, ನೀನು ಈಗ EMD ಹಣ ನೀನು 2% ಇದೆ, ನಿಂಗೆ ಸೆಕ್ಯೂರಿಟಿ ಡಿಪಾಸಿಟ್ 10% ಕಟ್ಬಿಟ್ರೆ ನಿನಗೆ ಕೆಲಸ ಕೊಡ್ತೀವಿ ಅಂತ ಹೇಳುತ್ತೆ. ಯಾಕಂದ್ರೆ ನಿನಗೆ ಲೋಯೆಸ್ಟ್ ಇರೋದ್ರಿಂದ ನೀನೇ ಮಾಡು, ನಿನಗೆ ಕೆಲಸ ಕೊಡ್ತೀವಿ ಅಂತ ಹೇಳುತ್ತೆ. ಕರೆಕ್ಟಾ? ಆಗ 10% ಕಟ್ಬೇಕು. ಯಾವಾಗ 10% ಕಟ್ಟೋದು ನಾವು ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟೋದು? ಸರ್ ಅದು ಟೆಂಡರ್ ನಮಗ್ ಬಂದಾದ್ಮೇಲೆ ಶುರು ಮಾಡೋದು. ಅದನ್ನೇ ಬಂದಾಯ್ತು ಅಂತ ಏನ್ ಹೇಳೋದೇನೋ ಅಕ್ಸೆಪ್ಟ್ ಆದ್ಮೇಲೆ, ನಮ್ ಟೆಂಡರ್ ಅಕ್ಸೆಪ್ಟ್ ಆದ್ಮೇಲೆ. ಸೊ ಟೆಂಡರ್ ಅಕ್ಸೆಪ್ಟ್ ಮಾಡೋದು ಹೆಂಗೆ? ಅಕ್ಸೆಪ್ಟ್ ಆಗೋದು ಹೇಗೆ ಸರ್? ಅದು ಕಡಿಮೆ ಇರುತ್ತಲ್ಲ ಅವರಿಗೆ ಲೋಯೆಸ್ಟ್ ಇದ್ದಾಗ ಅಕ್ಸೆಪ್ಟ್ ಆಗುತ್ತೆ. ಕರೆಕ್ಟಾ? ಸೊ ವಾಟ್ ಎವರ್ ಕೋಟೆಡ್ ಬೈ ಅಸ್ ಅಥವಾ ಕೋಟೆಡ್ ಬೈ ಮೀ ಆರ್ ಎ ಕಂಪನಿ, that will be lowest among the other contractors. Suppose if you see the rate quoted by the other contractors, the rate quoted by me is the lowest. Nan contractor ಎಷ್ಟು ಜನ ಇರ್ತಾರೆ, ಸೊ ಈ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮಾಡ್ತೀನಿ. ಅದರಲ್ಲಿ ಯಾರು ಶೋಭಾ ಅಲ್ಲಿ ದುಡ್ಡಿದೆ ಕಣ ಜೋಪಾನ್ ಅಲ್ಲಿ. ಸೊ ಅಲ್ಲಿ ಏನಿದೆ, ಸೊ ಬೇಸ್ಡ್ ಆನ್ ದಿ ಸೊ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ನಮ್ಗೆ ಗೊತ್ತಾಗತ್ತೆ ಯಾರು ಲೋಯೆಸ್ಟ್ ಮಾಡಿದೆ ಅಂತ. ಅವನಿಗೆ ಕೆಲಸ ಸಿಗತ್ತೆ. ಕರೆಕ್ಟಾ? ಸರಿನಾ ಶಿವ? ಹಂಗಾಗಿ ಆಗ ಕೆಲಸ ಸಿಗುತ್ತೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಗಿ ನಿನ್ ಲೋಯೆಸ್ಟ್ ಆಯ್ತು ಅಂದ್ಮೇಲೆ ಸರ್ಕಾರ ಹೇಳುತ್ತೆ, ನೋಡಪ್ಪ ನಿನ್ ಕೆಲಸ ಕೊಡ್ತೀವಿ, ನಿಮ್ದು ಲೋಯೆಸ್ಟ್ ಇದೆ, ಆದ್ರೆ ನೀನು ಅದಕ್ಕೆ ಎಷ್ಟು % ಕಟ್ಬೇಕು, ನೀನು ಸೆಕ್ಯೂರಿಟಿ ಡಿಪಾಸಿಟ್ ಆಗಿ ಕೆಲಸ ತಗೊಳಕ್ಕೆ ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟು, ನಮ್ಮ ಹತ್ರನೇ ಹಣ ಇಡು ಅಂತ ಹೇಳುತ್ತೆ. ಅದನ್ನ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಕಳ್ತೀವಿ. ಎಷ್ಟು % ಅದು? 10%. 10%. ಆ 10% ಹಣ ಕಟ್ಬೇಕು. ಮೊದ್ಲೇ ಎಷ್ಟು ಕಟ್ಟಿರ್ತೀವಿ? 2% ಕಟ್ಬಿಟ್ಟಿರ್ತೀವಿ EMD. ಇನ್ 8% ದುಡ್ಡು ಕಟ್ಬೇಕು, ಡಿಫರೆನ್ಸ್ ಅಮೌಂಟ್. ಕರೆಕ್ಟಾ? ಇಲ್ಲ 8% ಅಮೌಂಟ್ ಡಿಫರೆನ್ಸ್ ಅಮೌಂಟ್ ಕಟ್ಬಿಡ್ಬೇಕಾದ್ರೂ ಮುಂದುವರಿಸಬಹುದು. ಇಲ್ಲಾಂದ್ರೆ 10% ಕಟ್ಟಿ ಈ 2% ವಾಪಸ್ ಇಸ್ಕೋಬಹುದು. ಒಂದ್ ವೇಳೆ SC ST ಆಗಿದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ, ನಾವು ಕೆಲಸ ಮಾಡ್ದಂಗೆ ಪ್ರೋಗ್ರೆಸ್ ಆದಂಗೆ ಕೆಲಸದಲ್ಲೇ ಹಿಡ್ಕೊಳ್ಳಿ, ನಾವು ಬಿಲ್ ಆಗತ್ತಲ್ಲ ಆ ದುಡ್ಡಲ್ಲೇ ಹಿಡ್ಕೊಳ್ಳಿ ಅಂತ ಬೇಕಾದ್ರೂ ಹೇಳ್ಬಹುದು. ಕರೆಕ್ಟಾ? ಅದು ಸರ್ಕಾರ ಅನುಕೂಲ ಮಾಡ್ಕೊಟ್ಟಿರುತ್ತೆ SC ST ಗೆ ಅಷ್ಟೇ, ಎಲ್ರಿಗೂ ಅಲ್ಲ. ಅರ್ಥ ಆಯ್ತಾ? ಅದರಿಂದ ಅದು ದಟ್ ಫೆಸಿಲಿಟಿ ಇಸ್ ಓನ್ಲಿ ಫಾರ್ ದಿ SC ST. ಅದನ್ನ ಬರೀಬಹುದು ಎಕ್ಸಾಮ್ ಅಲ್ಲಿ. ಸೊ ಐದರ್ ವಿ ಕ್ಯಾನ್ ಅಡ್ಜಸ್ಟ್ ಏನು ಸೆಕ್ಯೂರಿಟಿ ಅಮೌಂಟ್ ವಿತ್ ರನ್ನಿಂಗ್ ಅಕೌಂಟ್ ಬಿಲ್ಸ್. ನಾವೇನು ಕೆಲಸ ಮಾಡ್ತೀವಿ ಆ ಕೆಲಸದಲ್ಲಿ ರನ್ನಿಂಗ್ ಅಕೌಂಟ್ ಬಿಲ್ಸ್ ಏನಿರುತ್ತೆ ಅವಾಗ ಬಿಲ್ ಮಾಡ್ಕೊಂತ ಇರ್ತೀವಲ್ಲ, ಆ ಬಿಲ್ ಅಲ್ಲಿ ಹಿಡ್ಕೊಳ್ಳಿ ಅಂತಾನು ಬೇಕಾದ್ರೆ ಹೇಳ್ಬೋದು. ಕರೆಕ್ಟಾ? ಅದನ್ನ ಇಷ್ಟೇ, ಇನ್ನೇನಿಲ್ಲ. ಇದ್ರ ಬಗ್ಗೆ ಗೊತ್ತಿದೆಯಾ? ಈಗ ಟೆಂಡರ್ ಬಗ್ಗೆ ಎಲ್ಲ ಅರ್ಥ ಆಗಿದೆಯಾ? ಆಮೇಲೆ ಲೋಯೆಸ್ಟ್ ಯಾರು ಬರ್ತಾನೆ, ಸೆಕ್ಯೂರಿಟಿ ಡಿಪಾಸಿಟ್ ಆದ್ಮೇಲೆ ಅವನ್ಗೆ ಅಗ್ರಿಮೆಂಟ್ ಮಾಡ್ಕೊಡುತ್ತೆ ಡಿಪಾರ್ಟ್ಮೆಂಟ್. ಕಾಂಟ್ರಾಕ್ಟ್ ಅಗ್ರಿಮೆಂಟ್ ನ, ಪಾಪ ಇಲ್ಲಿ ಅಗ್ರಿಮೆಂಟ್ ಮಾಡ್ಕೋ, ನಾವಿಬ್ರು ಒಡಂಬಡಿಕೆ ಮಾಡ್ಕೊಳ್ಳೋಣ, ಬಾ ಸೈನ್ ಹಾಕೊಳ್ಳೋಣ, ನೀನ್ ಕೆಲಸ ಮಾಡ್ತೀನಿ ಅಂತ ಒಪ್ಕೋ, ನಾವು ಕೆಲಸ ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ, ಬಾ ಇಬ್ರು ಸೈನ್ ಹಾಕೋಣ ಅಂತ ಹೇಳಿ ಹಾಕ್ತಾರೆ. ಅದನ್ನ ನಾವು ಲೀಗಲ್ ಪೇಪರ್ ಮೇಲೆ ಹಾಕ್ತಾರೆ. ಕರೆಕ್ಟಾ? ಅದನ್ನ ಅಗ್ರಿಮೆಂಟ್ ಅಲ್ಲಿ ಏನೇನ್ ಇರುತ್ತೆ ಅಂತಂದ್ರ ಬಗ್ಗೆ ಓದಿದ್ವಿ. ಅಗ್ರಿಮೆಂಟ್ ಅಲ್ಲಿ ಏನೇನಿರುತ್ತೆ, ಡ್ರಾಯಿಂಗ್ಸ್ ಇರ್ತವೆ, ಎಸ್ಟಿಮೇಟ್ ಇರುತ್ತೆ, ಡಿಸೈನ್ಸ್ ಇರ್ತವೆ, ಸೈಟ್ ಡೀಟೇಲ್ ಇರುತ್ತೆ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಯಾವ ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡಬೇಕು, ಎಷ್ಟು ದಿನದಲ್ಲಿ ಅಂತ ಇರುತ್ತೆ. ಒಂದ್ ವೇಳೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀವು ಪೆನಾಲ್ಟಿ ಕೊಡ್ಬೇಕಾಗ್ಬೇಕು ಅಂತ ಇರುತ್ತೆ. ಇವೆಲ್ಲ ಕಂಡೀಷನ್ಸ್ ಇರ್ತವೆ, ಹೌದಲ್ವಾ? ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಇದನ್ನ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅಗ್ರಿಮೆಂಟ್ ಆದ್ಮೇಲೆ ಇನ್ನೊಂದು ಲೆಟರ್ ಕೊಡುತ್ತೆ ಇಲಾಖೆ, ಸರ್ಕಾರ.
ಏನಂತ ನೀನು ಕೆಲಸ ಪ್ರಾರಂಭ ಮಾಡಪ್ಪ, ಅಗ್ರಿಮೆಂಟ್ ಆಯ್ತಲ್ಲ ಪ್ರಾರಂಭ ಮಾಡು ಇವತ್ತಿನಿಂದ ಅಂತ ಹೇಳಿ ಇನ್ನೊಂದು ಲೆಟರ್ ಕೊಡುತ್ತೆ. ಅದನ್ನ ವರ್ಕ್ ಆರ್ಡರ್ ಅಂತೀವಿ. ಏನಂತೀವಿ? ವರ್ಕ್ ಆರ್ಡರ್. ವರ್ಕ್ ಆರ್ಡರ್ ಇಶ್ಯೂ ಮಾಡುತ್ತೆ. ಆ ವರ್ಕ್ ಆರ್ಡರ್ ಇಶ್ಯೂ ಮಾಡಾದ್ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅವರು ಬಿಲ್ ಮಾಡ್ಕೊಂಡು ನಮಗ್ ದುಡ್ಡು ಕೊಡ್ತಾರೆ. ಬರೀ ಕೆಲಸ ಮಾಡೋದೇ ಆಗಲ್ವಲ್ಲ, ದುಡ್ಡು ಕೊಡ್ತಾರೆ. ಬಟ್ ಈ ಸೆಕ್ಯೂರಿಟಿ ಡಿಪಾಸಿಟ್ ಅನ್ನ ಯಾವಾಗ ವಾಪಸ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೆಕ್ಯೂರಿಟಿ ಡಿಪಾಸಿಟ್ ಅನ್ನು ವಾಪಸ್ ಕೊಡೋ ಅಂತ ಯಾವ್ದು ಅಂತ ನೋಡಿದಾಗ, ಸೊ ಇದನ್ನ ರೀಫಂಡ್ ಮಾಡ್ತಾರೆ. ಸೊ 6 months ಬೇಕು. ಕಂಪ್ಲೀಷನ್ ಆದ್ಮೇಲೆ, ಪ್ರಾಜೆಕ್ಟ್ ಕಂಪ್ಲೀಷನ್ ಆದ್ಮೇಲೆ 6 ತಿಂಗಳು ಆದ್ಮೇಲೆ ವಾಪಸ್ ಕೊಡ್ತಾರೆ. ಪ್ರಾಜೆಕ್ಟ್ ಒಂದ್ ವೇಳೆ ನೀನು ಬಿಲ್ಡಿಂಗ್ ಕಟ್ಟಿರ್ತೀಯ, ಅದೇ ಯಾವ್ದೋ ಬಾಗ್ಲೇ ಮುರಿದು ಹೋಗ್ಬೋದು, ಅಥವಾ ನೀನ್ ಮಾಡಿರುವಂತ ಕೆಲಸ ಸರಿ ಇಲ್ದೇನೆ ಇರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ರೂಫ್ ಲೀಕೇಜ್ ಆಗ್ತಿರ್ಬೋದು. ಅಂತ ಸಂದರ್ಭದಲ್ಲಿ ನೀನ್ ಮಾಡು ಕೆಲಸ ಕಂಪ್ಲೀಟ್ ಆದ ತಕ್ಷಣ ಈ ಸೆಕ್ಯೂರಿಟಿ ಡಿಪಾಸಿಟ್ ಕೊಟ್ಬಿಟ್ರೆ ರಿಪೇರಿ ಮಾಡೋರು ಯಾರು? ಅದಕ್ಕೆ ಏನ್ ಮಾಡ್ತಾರೆ, ಅಥವಾ 6 ತಿಂಗಳು 1 ವರ್ಷ ಅವರು ಇಟ್ಕೋತಾರೆ ಸರ್ಕಾರದವರು, ನಿನ್ ದುಡ್ಡನ್ನ ಕೊಡೋದಿಲ್ಲ ನಿನಗೆ. ಆ ಸೆಕ್ಯೂರಿಟಿ ಡಿಪಾಸಿಟ್, the security deposit will be refunded to the contractor only after the completion of the work.